ನಾನು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಒಂದು ಬಟನ್ ಹಾಕಿದ್ದೀನಿ, ಆಂಕರ್ ಲಿಂಕ್ ಹಾಕಿದ್ದೀನಿ, ಕೆಲವೊಂದು ಅನ್ಆರ್ಡರ್ಡ್ ಲಿಸ್ಟ್ ಹಾಕಿದ್ದೀನಿ. ಕೋಡ್ಗೆ ಹೋಗೋಣ. HTML ಕೋಡಲ್ಲಿ ನಾನೊಂದು ಬಟನ್ ಬರ್ತಿದ್ದೀನಿ, ಅದಕ್ಕೆ ID ಮೈ ಬಟನ್ ID ಅಂತ ಕೊಟ್ಟಿದ್ದೀನಿ. ಆಮೇಲೆ 2 ಕ್ಲಾಸ್ ಹಾಕಿದ್ದೀನಿ, ಗ್ರೀನ್ ಮತ್ತೆ ಪ್ರೆಸ್ ಮೀ ಅಂತ. ನೇಮ್ ಬಂದು ಬಟನ್ ಅಂತ ಕೊಟ್ಟಿದ್ದೀನಿ. ಸೊ ನಾವು ಇಲ್ಲಿ CSS ಅಲ್ಲಿ ನೋಡೋದಾದ್ರೆ ನಾನು ಬೇಸಿಕ್ ಆಗಿ ಕೆಲವೊಂದು ಬಟನ್ಗೆ ಸ್ಟೈಲ್ಸ್ ಹಾಕಿದ್ದೀನಿ. ಈ ಸ್ಟೈಲ್ ಬಂದು ಬಾರ್ಡರ್, ಬಾಕ್ಸ್ ಸೈಜಿಂಗ್ ಮಾಡೆಲ್ ಅಂತ ಬರುತ್ತೆ. ಆಮೇಲೆ ಕರ್ಸರ್ ಹಾಕಿದ್ದೀನಿ, ಪಾಯಿಂಟರ್ ಕರ್ಸರು. ಆಮೇಲೆ ಫಾಂಟ್ ಸೈಜು, ಫಾಂಟ್ ವೆಟ್ಟು, ಲೈನ್ ಹೈಟು, ಬೇರೆದೆಲ್ಲ ಇದು ಮಾರ್ಜಿನ್, ಟೆಕ್ಸ್ಟ್ ಡೆಕೋರೇಷನ್ ನಾನು ಮಾಡಿದ್ದೀನಿ. ಡಿಸ್ಪ್ಲೇ ಇನ್ಲೈನ್ ಬ್ಲಾಕ್ ಇದೆ. ಔಟ್ಲೈನ್ ಅಂದ್ರೆ ಯಾವುದು ಕೊಟ್ಟಿಲ್ಲ, ಬಾಕ್ಸ್ ತರದ್ದು. ಪೊಸಿಷನಿಂಗ್ ರಿಲೇಟಿವ್ ಇದೆ, ಟಾಪ್ ಅಲ್ಲಿ 0 ಇದೆ. ಆಮೇಲೆ ಟೆಕ್ಸ್ಟ್ ಶಾಡೋ ಕೊಟ್ಟಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಮೈ ಬಟನ್ ಕೆಳಗಡೆ ನಿಮಗೆ ಬ್ಲಾಕ್ ಒಂದು ಇದು ಟೆಕ್ಸ್ಟ್ ಶಾಡೋ ಕಾಣಿಸುತ್ತೆ. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಇದು ವಿಸಿಬಲ್ ಇದೆಯಾ? ಓಕೆ. ಸೊ ಬಟನ್ ಕೆಳಗಡೆ ಶಾಡೋ ಕೊಟ್ಟಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನಾನು ಕರ್ಸರ್ನ ಅದ್ರ ಮೇಲೆ ಆನ್ ಓವರ್ ಮಾಡಿದಾಗ ಇಟ್ ಬಿಕಮ್ಸ್ ಪಾಯಿಂಟರ್. ಸೊ ಇದಕ್ಕೂ ಕರ್ಸರ್ ಟೈಪ್ ಅಂತ ಕರೀತಾರೆ, ಬೇರೆ ಬೇರೆ ಇದೆ. ಸೊ ಇಲ್ಲಿ ಟೆಕ್ಸ್ಟ್ ಶಾಡೋ ಕೊಟ್ಟಿದ್ದೀನಿ. ಆಮೇಲೆ ಕೆಲವೊಂದು ಟ್ರಾನ್ಸಿಷನ್ ಹಾಕಿದ್ದೀನಿ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ನಿಮಗೆ ಅನಿಮೇಷನ್ಸ್ ಹೇಳ್ಬೇಕಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀವಿ. ಸೊ ಇವಾಗ ಅಸ್ಯೂಮ್ ಮಾಡಿ, ಟ್ರಾನ್ಸಿಷನ್ ಅಂತಂದ್ರೆ ಇದರಲ್ಲಿ ಯಾವುದೇ ಅನಿಮೇಷನ್ಸ್ ಹಾಕಿದ್ರು 0.2 ಸೆಕೆಂಡ್ಸ್ ಅಲ್ಲಿ ಈಸ್ ಇನ್ ಈಸ್ ಔಟ್ ಒಳಗಡೆ 0 ಸೆಕೆಂಡ್ಸ್ ಡಿಲೇ ಇಂದ ಅದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ನಾನು ಇವಾಗ ಕರ್ಸರ್ನ ಮೇಲ್ಗಡೆ ತಗೊಂಡ್ರೆ ನೀವು ಅಬ್ಸರ್ವ್ ಮಾಡಬಹುದು, ಕಲರ್ ಚೇಂಜ್ ಆಗ್ತಿದೆ. ಡಾರ್ಕ್ ಗ್ರೀನ್ ಇಂದ ಲೈಟ್ ಗ್ರೀನ್ಗೆ ಹೋಗುತ್ತೆ. ಸೊ ಇದು ಆನ್ ಓವರ್ ಎಫೆಕ್ಟ್. ನಾವು ಇದನ್ನ CSS ಅಲ್ಲಿ ಯಾವ ತರ ಬರೀಬಹುದು ಅಂತ ಇಲ್ಲಿ ನೋಡೋಣ. ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ. ಗ್ರೀನ್ ಅಲ್ಲಿ ಜಸ್ಟ್ ಬ್ಯಾಕ್ ಗ್ರೌಂಡ್ ಕಲರು ಮತ್ತೆ ಫಾಂಟ್ ಕಲರ್ ಕೊಟ್ಟಿದ್ದೀನಿ. ಒಂದು ಬಾಕ್ಸಿಗೆ ಒಂದು ಶಾಡೋ ಇದೆ. ಇಲ್ಲಿ ಗ್ರೀನ್ ಡಾಟ್ ಹೋವರ್. ಸೊ ಇಲ್ಲಿ ಗ್ರೀನ್ ಅನ್ನೋದು ಬಂದು ಕ್ಲಾಸ್. ನಾ ಕ್ಲಾಸ್ ನ ಎಲಿಮೆಂಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕೋಲನ್ ಮತ್ತೆ ಇದು ಸೂಡೋ ಎಲಿಮೆಂಟ್ ನ ಸೆಲೆಕ್ಟ್ ಮಾಡೋ ರೀತಿ. ಸೊ ಹೋವರ್ ಅನ್ನೋದನ್ನ ಇದು ಎಫೆಕ್ಟ್ ಕೊಡ್ತಾ ಇದ್ದೀನಿ. ಅಂದ್ರೆ ಈ ಎಲಿಮೆಂಟ್ ಮೇಲೆ ಹೋವರ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಕಲರ್ ನ ಚೇಂಜ್ ಮಾಡ್ತಾ ಇದೀವಿ. ಸೊ ಇವಾಗ 2 ಗ್ರೀನ್ ಇದೆ ಅಲ್ಲ, ನಾನು ಡ್ರಾಸ್ಟಿಕ್ ಆಗಿ ಕಲರ್ ಚೇಂಜ್ ಮಾಡ್ತೀನಿ. ಐ ವಿಲ್ ಮೇಕ್ ಇಟ್ ರೆಡ್. ಜಸ್ಟ್ ಅಂದ್ರೆ ಏನು ವಿಜುವಲೈಸ್ ಮಾಡೋದಕ್ಕೆ. ಸೊ ಇಲ್ಲಿ ನೀವು ರಿಫ್ರೆಶ್ ಮಾಡಿದಾಗ, ಸೊ ನಾನು ಹೋವರ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಬಹುದು, ಇಟ್ ಬಿಕಮ್ಸ್ ರೆಡ್. ಅಂದ್ರೆ ನನಗೆ ಕರ್ಸರ್ ಮೇಲೆ ತಗೊಂಡು ಹೋದಾಗ ಅದು ರೆಡ್ ಆಗುತ್ತೆ. ಸೊ ಇದು ಆನ್ ಹೋವರ್ ಪ್ರಾಪರ್ಟಿ. ಇಲ್ಲಿ ಆಕ್ಟಿವ್ ಪ್ರಾಪರ್ಟಿಲಿ ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಜಸ್ಟ್ ಅ ಸೆಕೆಂಡ್, ಕ್ವಿಕ್ಲಿ ಸ್ಪ್ಲಿಟ್ ಇಟ್. ಆಕ್ಟಿವ್ ಮತ್ತೆ ಫೋಕಸ್ ನ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನಿಮ್ಗೆ ಹೈಲೈಟ್ ಆಗೋದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ಸ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಆಕ್ಟಿವ್ ಕಲರ್ಗೂ ಚೇಂಜ್ ಮಾಡೋಣ. ನಾಟ್ ಸಟಲ್, ಪಿಂಕ್. ಸೇವಿಂಗ್ ಇಟ್. ಸೊ ನೀವು ಇಲ್ಲಿ ನೋಡ್ಬೋದು, ಆನ್ ಓವರ್ ಮಾಡಿದಾಗ ಆರೆಂಜ್ ಆಗುತ್ತೆ. ನಾನು ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ, ಇಟ್ಸ್ ಕಮ್ಸ್ ಬ್ರೌನ್ ಕಲರ್. ಸೊ ನೀವು ಕ್ಲಿಕ್ ಮಾಡಿ ಇದು ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಸೊ ಇದು 3 ಸ್ಟೇಟಸ್. ಫೋಕಸ್ ಅಲ್ಲಿ ಇರ್ಬೇಕಾದ್ರೆ, ಆಕ್ಟಿವ್ ಅಲ್ಲಿ ಇರ್ಬೇಕಾದ್ರೆ ಇದನ್ನ ಬೇರೆ ಬೇರೆ ಕಲರ್ಸ್ ಅಲ್ಲಿ ಬರುತ್ತೆ. ಸೊ ನೀವು ಆಕ್ಟಿವ್ ಬಂದು ಎಸ್ಪೆಷಲಿ ನೀವು ಲಿಂಕ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ನಾನು ಇಲ್ಲಿ ಬೇರೆ ಸ್ಟೈಲಿಂಗಿಗೆ ಪ್ರೆಸ್ ಮಾಡಿದಾಗ ಯಾವ ತರ ಏನು ಪ್ರಾಪರ್ಟಿ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಫೋಕಸ್ ಅಲ್ಲಿ ಬರ್ತಾ ಇದೆ. ಪ್ರೆಸ್ ಮೀ ಅಂತ ಅದು ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ದೀನಿ. ಅದು ಕ್ಲಿಕ್ ಮಾಡಿದಾಗ ನಾನು ಬಾಕ್ಸ್ ಶಾಡೋ ಇದು ಕೆಲವೊಂದು ಸ್ಟೈಲ್ ಶೀಟ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮಗೆ ಅದು 3D ಬಟನ್ ತರ ಕಾಣಿಸುತ್ತೆ. ಸೊ ನಾನು ಸ್ಟೈಲ್ಸ್ ನ ರಿಸ್ಟೋರ್ ಮಾಡ್ತಿದ್ದೀನಿ ಕಲರ್ದು. ಲೆಟ್ ಮಿ ರಿಸ್ಟೋರ್ ದಿ ಕಲರ್ಸ್. ವಿನೋದ್, ಆಕ್ಚುಲಿ ಆಕ್ಟಿವ್ ಮತ್ತೆ ಫೋಕಸ್ ಕನ್ಫ್ಯೂಸ್ ಆಗ್ತಾ ಇದೆ. ಆಕ್ಟಿವ್ ಅಂತಂದ್ರೆ ಇವಾಗ ನಾವು ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿದಾಗ ನಿಮ್ಗೆ ಆಂಕರ್ ಲಿಂಕ್ ಹೇಳ್ತೀನಿ. ಇದ್ರಲ್ಲಿ ಬಟನ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಇವಾಗ ನೀವು ಕೆಲವೊಂದು ವೆಬ್ ಪೇಜಸ್ ಅಲ್ಲಿ ಕೆಲವೊಂದು ನ್ಯಾವಿಗೇಷನ್ ಎಲಿಮೆಂಟ್ಸ್ ನೋಡಿರ್ಬೋದು. ಸೈಡ್ ಬಾರ್ ಅಲ್ಲಿ ನೀವು ಯಾವ ಪೇಜ್ ಅಲ್ಲಿ ಇರ್ತೀರಾ ಅದು ಲಿಂಕ್ ಹೈಲೈಟ್ ಅಲ್ಲಿ ಇರುತ್ತೆ, ಬೇರೆ ಕಲರ್, ಅಂದ್ರೆ ಆಕ್ಟಿವ್ ಕ್ಲಾಸ್ ಅಲ್ಲಿ. ಸೊ ಆ ತರದ್ ಇದ್ರಲ್ಲಿ ಆಕ್ಟಿವ್ ಯೂಸ್ ಮಾಡ್ತಾರೆ. ಇವಾಗ ಕೆಲವೊಂದು ನೀವು ಫಾರ್ಮ್ ಎಲಿಮೆಂಟ್ಸ್ ಇರುತ್ತೆ, ಇನ್ಪುಟ್ ತಗೊಂತಿದ್ದೀರಾ. ಇವಾಗ ಅದರಲ್ಲಿ ಫಾರ್ಮ್ ಅಲ್ಲಿ ಇನ್ಪುಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಫೋಕಸ್ ಅಲ್ಲಿ ಹೋಗುತ್ತೆ. ಸೊ ಆ ಟೈಮ್ ಅಲ್ಲಿ ಆ ಎಲಿಮೆಂಟ್ ಮೇಲೆ ಫೋಕಸ್ ಎಲಿಮೆಂಟ್ ಹಾಕಿ ನೀವು ಏನ್ ಸ್ಟೈಲ್ ಶೀಟ್ ಹಾಕ್ತೀರಾ, ನಾವು ಕ್ಲಿಕ್ ಮಾಡಿದಾಗ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಇದೇ ಡಿಫ್ರೆನ್ಸ್. ಸೊ ಇದು ಒಂದು ನಮ್ದು ಬಟನ್ ಆಯ್ತು. ಸೊ ಇಲ್ಲಿ ನೆಕ್ಸ್ಟ್ ನಾವು ಸೂಡೋ ಎಲಿಮೆಂಟ್ ಅಲ್ಲಿ ಆಂಕರ್ ಲಿಂಕ್ ತಗೊಳ್ಳೋಣ. ಆಂಕರ್ ಲಿಂಕ್ ಮೈ ಲಿಂಕ್ ಅಂತ
ID ಕೊಟ್ಟಿದ್ದೀನಿ. CSS ಅಲ್ಲಿ ನಾನು ಮೈ ಲಿಂಕ್ಗೆ ನಾನು ಇಲ್ಲೇನು ಸ್ಟೈಲ್ ಶೀಟ್ ಅಪ್ಲೈ ಮಾಡೋದಿಲ್ಲ. ಜಸ್ಟ್ ಐ ವಿಲ್ ಮೇಕ್ ಸೂಡೋ ಅಪ್ಲಿಕೇಶನ್ಸ್. ಇವಾಗ ವಿಸಿಟೆಡ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ವಿಸಿಟೆಡ್ ಅಂದ್ರೆ ವಿಸಿಟ್ ಆದಾಗ ಕಲರ್ ಏನಾದ್ರು ಚೇಂಜ್ ಮಾಡೋಣ. ಅಂದ್ರೆ ಆ ಲಿಂಕ್ ನಾನು ಆಲ್ರೆಡಿ ವಿಸಿಟ್ ಮಾಡಿದ್ರೆ ಬೇರೆ ಕಲರ್ ಬರುತ್ತೆ ಅಂತ. ಸಾರಿ, ಸೊ ಕಾರ್ನ್ಫ್ಲವರ್ ಈ ಕಲರ್ ತಗೊಂತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಇದನ್ನ ಕ್ಲಿಕ್ ಮಾಡಿ ವಿಸಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಇದನ್ನ ಕ್ಲಿಕ್ ಮಾಡಿದಾಗ ಇನ್ನೊಂದು ಅದೇ ಸೇಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಇವಾಗ ನಾನು ಇದೇ ಕಲರ್ನ ಐ ವಿಲ್ ಚೇಂಜ್ ಇಟ್ ಟು ಸಮ್ ಅದರ್ ಕಲರ್. ನಾನು ಆಲ್ರೆಡಿ ವಿಸಿಟ್ ಮಾಡಿದಿಲ್ಲ. ಬ್ರೌಸರ್ ರಿಮೆಂಬರ್ಸ್ ನಾನು ಯಾವ ಸೈಟ್ ಲಿಂಕ್ ವಿಸಿಟ್ ಮಾಡಿದ್ದೀನಿ ಅದು ರಿಮೆಂಬರ್ ಮಾಡುತ್ತೆ. ಇವಾಗ ಗ್ರೀನ್ ಕಲರ್ ಆಗುತ್ತೆ. ಜಸ್ಟ್ ನಾನು ವಿಸಿಟ್ ಮಾಡಿರೋ ಕಾರಣ ಅದು ಗ್ರೀನ್ ಬರ್ತಾ ಇದೆ. ಸೊ ಆ ಲಿಂಕ್ ನ ವಿಸಿಟ್ ಮಾಡಿದ್ದೀನಿ ನಾನು. ಇವಾಗ ಲಿಂಕ್ ಚೇಂಜ್ ಮಾಡಿದ್ರೆ, ನಾನು ವಿಸಿಟ್ ಮಾಡದಿರೋ ಲಿಂಕ್ ಹಾಕಿದ್ರೆ, ಸೊ ಇಲ್ಲಿ ಇದನ್ನ ಲಿಂಕ್ ಚೇಂಜ್ ಮಾಡ್ತೀನಿ. ಅನದರ್ ಲಿಂಕ್ ಅಂತ. ಸೊ ಇವಾಗ ನೀವು ನೋಡ್ಬೋದು ಬ್ಲೂ ಕಲರ್ ಇದೆ. ನಾನು ಇವಾಗ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ ನೆಕ್ಸ್ಟ್ ಸೈಟ್ ಅಲ್ಲಿ. ನಾನು ಮತ್ತೆ ಇದು ರೀಲೋಡ್ ಮಾಡಿದಾಗ ನಾನು ವಿಸಿಟ್ ಮಾಡಿರೋ ಸೈಟ್ ಕಲರ್ ತೋರಿಸುತ್ತೆ. ಒಂದೇ ಸೆಕೆಂಡ್, ಸಾರಿ. ಸಾರಿ, ಇದು ಲಿಂಕ್ ರಾಂಗ್ ಇತ್ತು. ಒಂದು ಸ್ಪೇಸ್ ಕೊಡಬಾರ್ದು. ಸೊ ನಾನು ಇದನ್ನ ಕ್ಲಿಕ್ ಮಾಡಿದಾಗ ಇದು ವಿಸಿಟ್ ಮಾಡಿದ್ದೀನಿ. ಸೊ ಆ ಪೇಜ್ ಇಲ್ದಿರೋ ಕಾರಣ ಅದು ಎರರ್ ಕೊಡ್ತಾ ಇದೆ. ಜಸ್ಟ್ ಸೆಕೆಂಡ್, ನಾನು ಗ್ರಿಡ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾನು ರಿಫ್ರೆಶ್ ಮಾಡಿ ಇನ್ನೊಂದ್ಸಲ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕ್ಲಿಕ್ ಮಾಡಿದ್ರೆ ನಾನು ಈ ಲಿಂಕ್ ಆಲ್ರೆಡಿ ವಿಸಿಟ್ ಮಾಡಿದ್ದೀನಲ್ಲ. ಸೊ ಇವಾಗ ಇದು ಗ್ರೀನ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಇನ್ಸ್ಪೆಕ್ಟರ್ ನೋಡ್ಬೋದು ಬೇರೆ ಬೇರೆ ಯಾವುದೋ ಪ್ರಾಪರ್ಟಿ ಆನ್ ಹೋವರ್ ಇದೆ, ಟಾಗಲ್ ಸ್ಟೇಟ್ ಅಲ್ಲಿ ವಿಸಿಟೆಡ್ ಇದೆ, ಫೋಕಸ್ ಇದೆ, ಫೋಕಸ್ ವಿತ್ ಇನ್, ಆಮೇಲೆ ಟಾರ್ಗೆಟ್ ಇದೆ, ಟಾರ್ಗೆಟೆಡ್ ಲಿಂಕ್, ಆಲ್ರೆಡಿ ವಿಸಿಟೆಡ್, ಫೋಕಸ್ ವಿಸಿಬಲ್, ಇದೆಲ್ಲ ಬೇರೆ ಬೇರೆ ಸ್ಟೇಟಸ್ ಆಗುತ್ತೆ. ಸ್ಟೋರ್ಡ್ ಎಲಿಮೆಂಟ್ಸ್ ಅಂದ್ರೆ ಇದೆಲ್ಲಾನು ನಿಮ್ದು ಮೌಸ್ ಕರ್ಸರ್ ಇವೆಂಟ್ಸ್ಗೆ ರೆಸ್ಪಾನ್ಸ್ ಅಂದ್ರೆ ಬೇರೆ ಬೇರೆ ಇವೆಂಟ್ ಅಲ್ಲಿ ರೆಸ್ಪಾಂಡ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಬಂದು ನಾನೊಂದು ಅನ್ಆರ್ಡರ್ ಲಿಸ್ಟ್ ಹಾಕಿದ್ದೀನಿ. ಐ ಮೇಕ್ ಇಟ್ ಆಸ್ ಕ್ಲಾಸ್ ಮೈ ಲಿಸ್ಟ್ ಅಂತ ಹಾಕೊಂತ ಇದ್ದೀನಿ. ಸೊ ನಾನು ಇಲ್ಲಿ ಏನು ಇನ್ಸ್ಟಾಲ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಎಷ್ಟೊಂದು ಚಿಲ್ಡ್ರನ್ ಇದೆ. ಸೊ ನನಗೆ ಇವಾಗ ಆಡ್ ನಂಬರ್ ಅಲ್ಲಿರೋ ಚೈಲ್ಡ್ಸ್ ನ ಬೇರೆ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ಬೇಕು ಅಂತ ಇದೆ. ಸೊ ಇವಾಗ CSS ಅಲ್ಲಿ ಸಾರಿ ID ಸೆಲೆಕ್ಟ್ ಮಾಡಬೇಕು. ಮೈ ಲಿಸ್ಟ್ ಒಳಗಡೆ ಇದು ನೆಕ್ಸ್ಟ್ ಎಲಿಮೆಂಟ್, ಅದ್ರ ಚಿಲ್ಡ್ರನ್ ಎಲಿಮೆಂಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಎಲಿಮೆಂಟ್ ಸೆಲೆಕ್ಟ್ ಮಾಡಿ ಅದ್ರದ್ದು ನೆಕ್ಸ್ಟ್ ಎಲಿಮೆಂಟ್ ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಸಾರಿ ಇಲ್ಲಿ nth ಚೈಲ್ಡ್ ಅಲ್ಲಿ ಇದು ನೆಕ್ಸ್ಟ್ ನಲ್ಲಿ ಬರ್ತಾ ಇದೆ. ಒಂದೇ ನಿಮಿಷ, ಆಟೋ ಫಾರ್ಮ್ಯಾಟಿಂಗ್ ಎಫೆಕ್ಟ್ ಆಗ್ತಾ ಇದೆ. ಸೊ ನಾನಲ್ಲಿ ಆಡ್ ಅಂತ ಕೊಡ್ತಾ ಇದ್ದೀನಿ. ಆಡ್ ನಂಬರ್ ಇರೋ ಎಲ್ಲ ಲಿಸ್ಟ್ ಐಟಮ್ಗೂ ಬ್ಯಾಕ್ ಗ್ರೌಂಡ್ ಕಲರ್ ನಾನು ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಜಸ್ಟ್ ಕ್ರಿಮ್ಸನ್ ರೆಡ್ ಕೊಡ್ತಾ ಇದ್ದೀನಿ. ಸೊ ಇವಾಗ ರಿಫ್ರೆಶ್ ಮಾಡಿದಾಗ ಒಂದು ನಿಮಿಷ, ರೆಡಿ ಸೆಟ್, ಒಂದೇ ನಿಮಿಷ, ಏನೋ ಎರರ್ ಬರ್ತಿದೆ. ಫೇವ್ ಐಕಾನ್ ಎರರ್. ಸಾರಿ, ಇಮಿಡಿಯೇಟ್ ಚಾನಲ್ ತಗೊಳ್ಳೋಣ. ಇದು ಸಿಂಬಲ್ ಲೆಸ್ ದನ್ ಆರ್ ಗ್ರೇಟರ್ ದನ್ ಸಿಂಬಲ್ ಹಾಕಿದ್ರೆ ಈ ಮೈ ಲಿಸ್ಟ್ UL ಲಿಸ್ಟ್ ಇದ್ದು ಇಮಿಡಿಯೇಟ್ ಚೈಲ್ಡ್ ಯಾವ್ದು ಇದೆಯಲ್ಲ ಆ ಚೈಲ್ಡ್ ಸ್ಟೈಲಿಂಗ್ ಅಪ್ಲೈ ಆಗುತ್ತೆ. My writing syntax correct? Just give me a second, I will check the syntax. Nth of type, okay, it is odd.
nth child, nth of ಸ್ಟೈಲಿಂಗ್ ಎಫೆಕ್ಟ್ ಅಂತ ಇಲ್ಲ ಇಲ್ಲಿ. ಒಂದು ನಿಮಿಷ, ಜಸ್ಟ್ ಗಿವ್ ಮಿ ಎ ಸೆಕೆಂಡ್. ಸೊ ಇಲ್ಲಿ nth ಚೈಲ್ಡ್ ಸೆಲೆಕ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕೂ ಮುಂಚೆ ಫಸ್ಟ್ ಚೈಲ್ಡ್ ನೋಡ್ಬಿಡೋಣ. ಫಸ್ಟ್ ಚೈಲ್ಡ್ಗೂ ಆಗ್ತಾ ಇಲ್ವಾ? ಇಲ್ಲ ರಾಂಗ್ ಇದೆಯಾ? ಮೈ ಲಿಸ್ಟ್ ಸ್ಪೆಸಿಫಿಸಿಟಿ ಜಾಸ್ತಿ ಮಾಡಿ ನೋಡ್ತೀನಿ. ಮನೆಯವ್ರ ವಿನೋದ್ ಹೇಳಿ. ಕ್ಯಾನ್ ಯು ಹೆಲ್ಪ್ ಮಿ ವಿತ್ ದಿಸ್ ಒನ್? ಲೈಕ್ ಏನೋ ಸಿಂಟ್ಯಾಕ್ಸ್ ಎರರ್ ಮಾಡ್ತಾ ಇದ್ದೀನಾ? ಏನಾಯ್ತು ಹೇಳಿ. ನಾನು ಸಾರಿ, ನಾನೊಂದು 5 minutes ಇರಲಿಲ್ಲ. ವಾಸ್ ನಾಟ್ ನೋಯಿಂಗ್ ವಾಟ್ಸ್. ಸೊ ವಾಟ್ ಐ ವಾಸ್ ಶೋಯಿಂಗ್ ದೆಮ್, nth ಚಿಲ್ಡ್ರನ್ ಐಟಮ್ ಸೆಲೆಕ್ಟ್ ಮಾಡೋದು ಫಸ್ಟ್ ಮತ್ತೆ ಲಾಸ್ಟ್, ಇವನ್ ಮತ್ತೆ ಆಡ್ ಚಿಲ್ಡ್ರನ್ ಐಟಮ್ ಹೇಗೆ ಸೆಲೆಕ್ಟ್ ಮಾಡೋದು ಸೂಡೋ ಎಲಿಮೆಂಟ್ ಇಂದ ಅಂತ ಹೇಳ್ಕೊಡ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಚೈಲ್ಡ್ ಹಾಕಿದೀನಿ. ಸೊ ಮೈ ಲಿಸ್ಟ್ ಇಸ್ ದಿ ಇವಲ್ಸ್ ಐಡಿ. ಸೊ ಲಿಸ್ಟ್ ಐಟಮ್ ಇದೆ. ಸೊ ನಾನು ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಆರ್ ಎಲ್ಸ್ ವಿ ಕ್ಯಾನ್ ಚೇಂಜ್ ದಿ ಕಲರ್ ಆಲ್ಸೋ. ಬ್ಯಾಕ್ ಗ್ರೌಂಡ್ ಹೈಟ್ ಅಂಡ್ ವಿಡ್ತ್ ಇದೆಯಾ ಅಲ್ವಾ? ಲೆಟ್ ಮಿ ಕಲರ್. ಬ್ಯಾಕ್ ಗ್ರೌಂಡ್ ಕಲರ್ ಪ್ರಾಪರ್ಟಿ ವರ್ಕ್ ಆಗ್ತಾ ಇದೆ. ನೋ, ಇಟ್ಸ್ ನಾಟ್ ಅಪ್ಲೈಯಿಂಗ್. ಏನ್ ರೀಸನ್? ಓ ಸಾರಿ ಓಕೆ, ಸಿಲ್ಲಿ ಮಿಸ್ಟೇಕ್. ನಾನು ಐಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಕ್ಲಾಸ್ ಕೊಟ್ಟಿದ್ದೀನಿ. ಸಾರಿ. ಸೊ ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಎಲಿಮೆಂಟ್ ರೆಡ್ ಆಯ್ತು. ನಾನು CSS ಅಲ್ಲಿ ಸಾರಿ ಇದು ಏನೋ ಐಡಿ ಹಾಕಿದೆ. ಕ್ಲಾಸ್ ನಿಮ್ಮ HTML ಅಲ್ಲಿ ಇಲ್ಲಿ ನೋಡ್ಬೋದು, ನಾನು ಕ್ಲಾಸ್ ಹಾಕಿದ್ದೀನಿ, ನಾಟ್ ಐಡಿ. ಸೊ ಅದಕ್ಕೆ ಅದು ಸ್ಟೈಲ್ ಶೀಟ್ ಅಪ್ಲೈ ಆಗಲಿಲ್ಲ. ಸೊ ಇವಾಗ ಇದು ಅಪ್ಲೈ ಆಗ್ತಾ ಇದೆ. ಲಿಸ್ಟ್ ಐಟಮ್ ಫಸ್ಟ್ ಚೈಲ್ಡು, ಇಲ್ಲಾಂದ್ರೆ ನಾವು nth ಆಫ್ ಚೈಲ್ಡ್ ಅಂತ ಬರುತ್ತೆ. ಇಲ್ಲಿ ಆಡ್ ಮತ್ತೆ ಇವನ್ ಕೊಡ್ಬೋದು. ಆಡ್ ಎಲ್ಲ ಇರೋ ಐಟಮ್ಗೆ ರೆಡ್ ಕಲರ್ ಬರಲಿ ಅಂತ. ಸೊ ಇಲ್ಲಿ ಜಸ್ಟ್ ಇಂಟರಪ್ಟ್ ಮಾಡ್ಲಿಕ್ಕೆ ನಮಗೆ ವಿಲ್ ಮೇಕ್ ಇಟ್ ಮಚ್ ಮೋರ್ ರಿಯಲಿಸ್ಟಿಕ್. ಏನಾದ್ರೂ ಇಶ್ಯೂಸ್ ಬಂದ್ರೆ ವಿಲ್ ಶೋ ದೆಮ್ ಹೌ ಟು ಡಿಬಗ್ ಆಲ್ಸೋ ಗೂಗಲ್ ಅಲ್ಲಿ, ಎಸ್ಪೆಷಲಿ ದ ಸ್ಟಾಕ್ ಓವರ್ಫ್ಲೋ ಥಿಂಗ್ಸ್ ಅಂಡ್ ಸ್ಟಫ್. ಲೆಟ್ ದೆಮ್ ಗೆಟ್ ಯೂಸ್ ಟು ಇಟ್ ಅಂತ. Okay. That would be better. Next time. This is not actually syntactical error. It's a human Yeah, error. yeah, it's fine. ಅಲ್ಲ, ಏನಾದ್ರೂ ಆ ತರ ಇಶ್ಯೂಸ್ ಬಂದ್ರೆ ಲೆಟ್ಸ್ ಮೇಕ್ ಇಟ್ ಮಚ್ ಮೋರ್ ರಿಯಲಿಸ್ಟಿಕ್ ಬೈ ಟೆಲಿಂಗ್ Okay, ದಟ್. I will tell you like how to debug. ನಾನು ಇವಾಗ ಫೇಸ್ ಮಾಡಿರೋ ಸೊಲ್ಯೂಷನ್ ನ ಯಾವ ತರ ಡಿಬಗ್ ಮಾಡಬೇಕು ಅಂತ. ಫಸ್ಟ್ ಥಿಂಗ್, ನಾವು CSS ಅಲ್ಲಿ ಯಾವುದೇ ಒಂದು ಸ್ಟೈಲ್ ಶೀಟ್ ಅಪ್ಲೈ ಆಗಲಿಲ್ಲ ಅಂತಂದ್ರೆ ಆ ಎಲಿಮೆಂಟ್ ಮೇಲೆ ಬಂದು ಫಸ್ಟ್ ಚೆಕ್ ಮಾಡಬೇಕು. ಫಸ್ಟ್ ನಾವು ಕ್ಲಾಸ್ ನೇಮ್ ಕೊಟ್ಟಿದೀವ, ಐಡಿ ನೇಮ್ ಕೊಟ್ಟಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಆ ಎಲಿಮೆಂಟ್ ಕ್ಲಾಸ್ ಬರ್ತಿದ್ಯಾ ಇಲ್ವಾ ನೋಡ್ಬೇಕು. ಸೊ ನಾನು ಇಲ್ಲಿ ಫಸ್ಟ್ ಆಡ್ 1 ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಾನು ಬರ್ದಿರೋ CSS ಬರ್ತಾ ಇದೆ. ಸೊ ಅಂದ್ರೆ ಇದು ಸ್ಟೈಲ್ ಶೀಟ್ ಅಪ್ಲೈ ಆಗ್ತದೆ ಅಂತ. ಸೊ ನಾನು ಪ್ರೀವಿಯಸ್ಲಿ ಕ್ಲಾಸ್ ಬಗ್ಗೆ ಐಡಿ ಸೆಲೆಕ್ಟ್ ಮಾಡಿದ್ದೆ, ಅವಾಗ ಅದು ಇಲ್ಲಿ ಬರೋದಿಲ್ಲ. ನಾನು ಇವಾಗ ಜಸ್ಟ್ ಅದೇ ತೋರಿಸ್ತಾ ಇದ್ದೀನಿ, ವಾಪಸ್ ಐಡಿಗೆ ಹಾಕ್ತಾ ಇದ್ದೀನಿ. ನಾನು ಇವಾಗ ರಿಫ್ರೆಶ್ ಮಾಡಿದ್ರೆ ನಾನು ಇವಾಗ ಸ್ಟೈಲ್ ಶೀಟ್ ಅಪ್ಲೈ ಆಗಲ್ಲ. ನಾನು ಫಸ್ಟ್ ಎಲಿಮೆಂಟ್ ಆಡ್ ಎಲಿಮೆಂಟ್ಗೆ ಸ್ಟೈಲಿಂಗ್ ಹಾಕಿದೆ, ಆಡ್ ಎಲಿಮೆಂಟ್ ಸೆಲೆಕ್ಟ್ ಮಾಡಿದ್ರೆ ನಾನು ಇಲ್ಲಿ ಕಂಪ್ಯೂಟೆಡ್ ಸ್ಟೈಲ್ ಶೀಟ್ ಅಲ್ಲಿ ಯಾವುದು ಇದು ಬರ್ತಾ ಇಲ್ಲ ಸ್ಟೈಲ್ಸ್. ಸೊ ಈ ತರ ನೀವು ಡಿಬಗ್ ಮಾಡ್ಕೋಬೇಕು ಫಸ್ಟ್ ಇಂದ. ಸೊ ಇದು nth ಆಫ್ ಟೈಪ್ ಆಡ್ ಮತ್ತೆ ಇವನ್ ಇದೆ, ಇವನ್ ಕಲರಿಂಗ್ ಮಾಡ್ಬೇಕಾದ್ರೆ. ಆಮೇಲೆ ಫಸ್ಟ್ ಮತ್ತೆ ಲಾಸ್ಟ್ ಚೈಲ್ಡ್ ಸೆಲೆಕ್ಟ್ ಮಾಡೋದಿದೆ. ಸೊ ನೀವು ಫಸ್ಟ್ ಆಲ್ರೆಡಿ ನೋಡಿದ್ರಿ, ಲಾಸ್ಟ್ ಚೈಲ್ಡ್ ಅಂತ ಇದೆ. ಇಲ್ಲಿ ರಿಪ್ಲೇಸ್ ಮಾಡಿದ್ರೆ ಲಾಸ್ಟ್ ಚೈಲ್ಡ್ ಮಾತ್ರ ಸ್ಟೈಲಿಂಗ್ ಆಗುತ್ತೆ. ಸೊ ಇದು ಬಂದು ಲಿಸ್ಟ್ ಅಲ್ಲಿ ನಾವು ಡಿಫ್ರೆಂಟ್ ಎಲಿಮೆಂಟ್ಸ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಂತ ನೋಡ್ಬೋದು. ಇಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಬ್ಯಾಕ್ ಗ್ರೌಂಡ್ ಕಲರ್ ಟ್ರೈ ಮಾಡಲಿಲ್ಲ ನೀವು? ಸಾರಿ, ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೋದು. ಆವಾಗಲೇ ಏನು ಡಾರ್ಕ್ ಬ್ಲೂ ಕೊಡ್ತಾ ಇದ್ದೀನಿ.
ಆವಾಗಲೇ ನಾನು ಕ್ಲಾಸ್ ಸೆಲೆಕ್ಟ್ ಮಾಡಿದ್ದಲ್ಲ, ಸೊ ಇಲ್ಲಿ ನೋಡ್ಬೋದು ನೀವು ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗುತ್ತೆ. ನಾನು ಇದನ್ನೇ nth ಟೈಪ್ಗೆ, ಸಾರಿ ಇಲ್ಲಿ ಸ್ಪೇಸ್ ಕೊಡಬಾರ್ದು ಕೋಲನ್ ಆದ್ಮೇಲೆ, ಇಲ್ಲಾಂದ್ರೆ ನಿಮ್ಗೆ ಅದು ಎಫೆಕ್ಟ್ ಆಗೋದಿಲ್ಲ. ಇವಾಗ ಎಲ್ಲ ಆಡ್ ಚಿಲ್ಡ್ರನ್ಗೆ ನಾನು ಬ್ಯಾಕ್ ಗ್ರೌಂಡ್ ಕಲರ್ ಬ್ಲೂ ಕೊಡ್ತಾ ಇದ್ದೀನಿ. ಲೆಟ್ ಮೇಕ್ ಇಟ್ ವೈಟ್ ಅಂತ ಫಾಂಟ್ ವಿಸಿಬಲ್ ಆಗೋದಿಲ್ಲ. ನಾನು ಇವಾಗ ರೀಪ್ಲೇಸ್ ವಿನೋದ್ ಅವರೇ ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡಿ. ಎಡಿಟರ್ ಅಲ್ಲ, ಓಕೆ. ಇಸ್ ಇಟ್ ಎನಿ ಬೆಟರ್ ನೋ? ಎಡಿಟರ್ ಮತ್ತೆ ಇನ್ಸ್ಪೆಕ್ಷನ್, ಆಮೇಲೆ ಇನ್ಸ್ಪೆಕ್ಷನ್ ಅಲ್ಲಿ ಕೂಡ ನಾನು ಜಸ್ಟ್ ಡಿಬಗ್ ಮಾಡೋದಕ್ಕೆ ನನಗೆ ಕಾಣಲಿಲ್ಲ, ಸೊ ಅದಕ್ಕೆ ನಾನು ಇದು ಮಾಡಿದೆ. ಅಲ್ಲಿ ಇನ್ಕ್ರೀಸ್ ಇದೆ. ಓಕೆ, ಸೊ ಈ ತರ ನಾವು nth ಚೈಲ್ಡ್ ಅಂದ್ರೆ ಯಾವ ಐಟಮ್ ನಾವು ಸ್ಪೆಸಿಫಿಕ್ ಆಗಿ 5th ಐಟಮ್ ಬೇಕಿದ್ರೆ ಜಸ್ಟ್ nth ಚೈಲ್ಡ್ ಅಂತ ಕೊಟ್ರೆ ಆ ನಂಬರ್ ಪಾಸ್ ಮಾಡ್ಬೋದು ನಾವು. ಇಲ್ಲಿ nth ಚೈಲ್ಡ್, ಇಲ್ಲಿ ನಂಬರ್ ನನಗೆ 3rd ಐಟಮ್ ಅಲ್ಲಿ ಇದು ಸ್ಪೆಸಿಫಿಕ್ ಆಗಿ ಸ್ಟೈಲಿಂಗ್ ಬೇಕಿದ್ರೆ ನಾನು ಅದನ್ನ ಸೆಲೆಕ್ಟ್ ಮಾಡ್ಬೋದು. 3rd ಐಟಮ್ ಅಷ್ಟೇ ಸೆಲೆಕ್ಟ್ ಆಗಿ ಕಲರಿಂಗ್ ಆಗುತ್ತೆ. ಇದು ನಾವು CSS ಸೆಲೆಕ್ಟರ್ ಅಲ್ಲಿ ಎಲಿಮೆಂಟ್ಸ್ ಯಾವ ತರ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ನೋಡ್ತಾ ಇದ್ದೀವಿ, ಚಿಲ್ಡ್ರನ್ ಎಲಿಮೆಂಟ್ ನ. ಆಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಓಕೆ, ಹೇಳಿ. ಇವಾಗ ಇವೆಲ್ಲೂ ಹೆಂಗಿದೆ ಅಂದ್ರೆ ಜಸ್ಟ್ ಇವಾಗ ನೆಸ್ಟೆಡ್ ಇವೆಲ್ಲ ಅಂತ ಬಂದ್ರೆ ನೆಸ್ಟೆಡ್ ಅಂದ್ರೆ ಸಬ್ ಇವೆಲ್ ಬರತ್ತಲ್ಲ. ಇವಾಗ ಈ ಎಲ್ಲ ಇದೆಲ್ಲ 3rd ಎಲ್ಲ ಇದೆ. ಓಕೆ, ಅದ್ರೊಳಗೆ ನನಗೆ ಇನ್ನೊಂದು ಸಬ್ ಇವೆಲ್ ಬಂತು. ನೀವು ಇದ್ರೊಳಗಡೆ ಇನ್ನೊಂದು ಮಾಡ್ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಿ ಲಿಸ್ಟಿಂಗ್ ಆರ್ಡರ್ ಹಾಕೋಬಹುದು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಸಾರಿ, ಆರ್ಡರ್ಡ್ ಲಿಸ್ಟ್ ಹಾಕ್ತಾ ಇದ್ದೀನಿ. OL ಲಿಸ್ಟ್ ಹಾಕಿ ಐ ವಿಲ್ ಕ್ರಿಯೇಟ್ ಸಮ್ 3 ಎಲಿಮೆಂಟ್ಸ್. ಇಲ್ಲೂ 1 2 3 ಕೊಡ್ತಾ ಇದ್ದೀನಿ, ಜಸ್ಟ್ ರೆಫರೆನ್ಸ್. ನೀವು ನೆಸ್ಟಿಂಗ್ ಮಾಡ್ಕೋಬಹುದು, ಟ್ರೀ ಸ್ಟ್ರಕ್ಚರ್ ಬರುತ್ತೆ. ಸೊ ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ನಾನು ಈ ಸ್ಟೈಲ್ಸ್ಗೆ ನಾನು 3rdಗೆ ಇದಕ್ಕೆ ಮಾತ್ರ ಅಪ್ಲೈ ಮಾಡಿದ್ದೆ. ಈ ಸ್ಟೈಲ್ ಶೀಟ್ ಇದಕ್ಕೂ ಅಪ್ಲೈ ಆಗ್ತಿದೆ. ಯಾಕೆ ಅಂದ್ರೆ ನಾನು ಸ್ಟೈಲ್ ಶೀಟ್ ಡಿಫೈನ್ ಮಾಡ್ಬೇಕಾದ್ರೆ ಫಸ್ಟ್ ಎಲಿಮೆಂಟ್ ಸೆಲೆಕ್ಟ್ ಮಾಡಿದ್ದೀನಿ, ಪೇರೆಂಟ್ ಎಲಿಮೆಂಟು. ಪೇರೆಂಟ್ ಎಲಿಮೆಂಟ್ ಒಳಗಡೆ ಬರೋ ಎಲ್ಲಾ ಲಿಸ್ಟ್ ಐಟಮ್ ಅಲ್ಲಿ ಯಾವ್ದಾವ್ 3rd ಇದೆ ಅಲ್ಲ, ಯಾವ್ದೇ 3rd ಚಿಲ್ಡ್ರನ್ ಇದೆ ಅಲ್ಲ, ಅದಕ್ಕೆ ಕಲರ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡ್ತಿದೀವಿ. ಸೊ ನಾವು ಇವಾಗ ನನಗೆ ಫಸ್ಟ್ ಆರ್ಡರ್ ಲಿಸ್ಟ್ ಅಲ್ಲಿ, ಇದು ಅನ್ಆರ್ಡರ್ ಲಿಸ್ಟ್ ಅಲ್ಲಿ 3rd ಐಟಮ್ ಮಾತ್ರ ಸೆಲೆಕ್ಟ್ ಆಗಬೇಕು ಅಂದ್ರೆ ನಾನು ಇಮಿಡಿಯೇಟ್ ಚೈಲ್ಡ್ ಅಂತ ಮೆನ್ಷನ್ ಮಾಡ್ಬೇಕು. ಇದು ಸಿಂಬಲ್ ಹಾಕಿದ್ರೆ ಫಸ್ಟ್ ಐಟಮ್, ಇವಾಗ ನೀವು HTML ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಇದೆಲ್ಲ ಫಸ್ಟ್ ಐಟಮ್ಸ್, ಇದು ಸಬ್ ಮೆನು, ಸಬ್ ಐಟಮ್ಸ್. ಸೊ ನಾ ಈ ಸಿಂಬಲ್ ಹಾಕೋದ್ರಿಂದ ಲೆಸ್ ದನ್ ಗೇಟ್ ಅಂದ್ರೆ ಇಮಿಡಿಯೇಟ್ ಚಿಲ್ಡ್ರನ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ನಾನು ಇಲ್ಲಿ ಇವಾಗ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ಬೋದು 3ಗೆ ಕಲರಿಂಗ್ ಹೋಯ್ತು, ಓನ್ಲಿ ಇದಕ್ಕೆ ಮಾತ್ರ ಸೆಲೆಕ್ಟ್ ಆಗ್ತಾ ಇದೆ. ಇದು ಅರ್ಥ ಆಯ್ತಾ? ಬುಲೆಟ್ ಕಾಣಿಸ್ತಾ ಇಲ್ಲ 3ಗೆ ಬುಲೆಟ್ ಮಾರ್ಕ್. ಕಲರ್ ವೈಟ್ ಅಂತ ಕೊಟ್ಟಿದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕಲರ್ ವೈಟ್ ಕೊಟ್ಟಿದ್ದಕ್ಕೆ ಬುಲೆಟ್ ಕಲರ್ ಆಗಿದೆ. ನಾನು ಇದನ್ನು ಚೇಂಜ್ ಮಾಡ್ತೇನೆ, ರೆಡ್ ಕೊಡ್ತಾ ಇದ್ದೇನೆ. ಓಕೆ, ಇವಾಗ ರೆಡ್ ಆಗತ್ತೆ. ಇದರಲ್ಲಿ ಬೇರೆ ಇಮಿಡಿಯೇಟ್ ಚೈಲ್ಡ್ ಅಂದ್ರೆ ಇವಾಗ 3 ಬಂತು ಅಂತ ಹೇಳಿದ್ರಿ. ಇಮಿಡಿಯೇಟ್ ಚೈಲ್ಡ್ ಆಮೇಲೆ ಟೋಟಲ್ ಚೈಲ್ಡ್ ಯಾವುದು ಅಂತ ಹೇಳ್ತಾ ಇದ್ದೀನಿ. HTML ಸ್ಟ್ರಕ್ಚರ್ ಅಲ್ಲಿ ನೀವು ನೋಡ್ಬೋದು, ನಾನು ಫಸ್ಟ್ ಅನ್ಆರ್ಡರ್ ಲಿಸ್ಟ್ ಡಿಕ್ಲೇರ್ ಮಾಡಿದ್ದೀನಿ. ಅದ್ರ ಕೆಳಗಡೆ ಇಮಿಡಿಯೇಟ್ ಆಗಿ ಯಾವ್ದು ಎಲಿಮೆಂಟ್ಸ್ ಡಿಫೈನ್ ಮಾಡ್ತೀವಲ್ಲ, ಫಸ್ಟ್ ಲಿಸ್ಟ್ ಐಟಮು, ಸೆಕೆಂಡು, 3rd ಲಿಸ್ಟ್ ಐಟಮು, ಇವೆಲ್ಲ ಇಮಿಡಿಯೇಟ್ ಚಿಲ್ಡ್ರನ್ಸ್ ಅಂತ ಕರಿತೀವಿ. ಸೊ ಇದು ಅನ್ಆರ್ಡರ್ ಲಿಸ್ಟ್ ಬಂದು ಇದು ಇಮಿಡಿಯೇಟ್ ಚೈಲ್ಡ್ ಅಲ್ಲ. ಈ ಇವೆಲ್ಲದ್ದು ಮೈ ಲಿಸ್ಟ್ ಇಮಿಡಿಯೇಟ್ ಚೈಲ್ಡ್ ಅಲ್ಲ, ಇದು ಫಸ್ಟ್ ಲಿಸ್ಟ್ ಐಟಮ್ದು ಚೈಲ್ಡ್. ಅರ್ಥ ಆಯ್ತಾ? ಸೊ ಇಮಿಡಿಯೇಟ್ ಚೈಲ್ಡ್ ಅಂತಂದ್ರೆ ನಾವು ಎಲಿಮೆಂಟ್ ಡಿಫೈನ್ ಮಾಡಿ ಟ್ಯಾಗ್ ಓಪನ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಯಾವ ಚಿಲ್ಡ್ರನ್ ಹಾಕ್ತಿವಲ್ಲ, ಯಾವ ಎಲಿಮೆಂಟ್ HTML ಎಲಿಮೆಂಟ್ ಹಾಕ್ತಿವಲ್ಲ, ಅದಕ್ಕೆ ಇಮಿಡಿಯೇಟ್ ಚಿಲ್ಡ್ರನ್ ಅಂತ ಕರಿತೀವಿ. ಒನ್ ಕೂಡ ಇಮಿಡಿಯೇಟ್ ಚೈಲ್ಡ್ ನೇ ಆಗುತ್ತಲ್ಲ? ಹೌದು, ಒನ್ ಇದು ಇಮಿಡಿಯೇಟ್ ಚೈಲ್ಡ್. ಹೌದು, ಸಿ ಇದು ಫುಲ್ ಫಸ್ಟ್ ಎಲಿಮೆಂಟ್. ಇದು ಇಲ್ಲಿ ಸಿ ಈ ಯುವಲ್ ಎಲಿಮೆಂಟ್ ರೆಸ್ಪೆಕ್ಟಿವ್ ಆಗಿ ಇದು ಫಸ್ಟ್ ನಾನು ಏನ್ ಸೆಲೆಕ್ಟ್ ಮಾಡಿದ್ದೀನಲ್ಲ ಅಲ್ಲಿ, ಸೊ ಇದು ಫಸ್ಟ್ ಎಲಿಮೆಂಟ್, ಫಸ್ಟ್ ಚೈಲ್ಡ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ಸೆಕೆಂಡ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಚೈಲ್ಡ್ಗೆ ಮತ್ತೆ ಸಬ್ ಐಟಮ್ಸ್ ಇದೆ, ಅದಕ್ಕೂ ಚಿಲ್ಡ್ರನ್ಸ್ ಇದೆ. ಸೊ ಇದು HTML ಸ್ಟ್ರಕ್ಚರ್ ಅಲ್ಲಿ ಹೈರಾರ್ಕಿ ಬರುತ್ತೆ. ಸೊ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಬೇರೆ ಡೌಟ್ ಇದೆಯಾ?
ಅಲ್ಲ ಅಲ್ಲಿ ನೀವು 1 2 3 ಎರಡು ಕಡೆ 1 2 3 ಅಂತ ಯೂಸ್ ಮಾಡಿದಾರಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಮೋಸ್ಟ್ಲಿ. ನೀವು ಅಲ್ಲಿ ಅದನ್ನ ಕ್ಯಾಟಗರಿ ಲೆಟರ್ಸ್ ಎ ಬಿ ಸಿ. ಓಕೆ, ಈಗ 1 2 3 4 ಅವೆಲ್ಲ ಚೈಲ್ಡ್ ಎಲಿಮೆಂಟ್ಸ್ ಅಲ್ವಾ ನಿಮ್ ಪ್ರಕಾರ? 1 2 3 4 5 ಎಲ್ಲ ಚೈಲ್ಡ್ ಎಲಿಮೆಂಟ್ಸ್. ಎ ಬಿ ಸಿ ಎಲ್ಲ ಇದೆಲ್ಲ ಒನ್ದು ಚೈಲ್ಡ್ ಎಲಿಮೆಂಟ್, ಅಂದ್ರೆ ಸಬ್ ಚೈಲ್ಡ್ ಎಲಿಮೆಂಟ್ಸ್ ಆರ್ಡರ್ ಲಿಸ್ಟ್ಗೆ. ಇದು ಫಸ್ಟ್ ಅನ್ಆರ್ಡರ್ ಲಿಸ್ಟ್ಗೆ 1 2 3 4 5 ಎಲ್ಲ ಇಮಿಡಿಯೇಟ್ ಚಿಲ್ಡ್ರನ್ಸ್. ಸೊ ಇವೆಲ್ಲ ಇಮಿಡಿಯೇಟ್ ಚಿಲ್ಡ್ರನ್ ಅಲ್ಲ, ಇವು ಇಮಿಡಿಯೇಟ್ ಚಿಲ್ಡ್ರನ್ ಈ ಆರ್ಡರ್ ಲಿಸ್ಟ್ಗೆ ಇಮಿಡಿಯೇಟ್ ಚಿಲ್ಡ್ರನ್. ಅರ್ಥ ಆಯ್ತಾ? ಏನೋ ಕನ್ಫ್ಯೂಷನ್ ಇದೆ ಇನ್ನ? Vinod, let's do it once again. I think confusions ಇದೆ ಅನಿಸ್ತದೆ. ಒಂದು ಇದಕ್ಕೂ ಒಂದು ಹಾಕ್ಬಿಡ್ತೀನಿ. I will put some another class. Take time, Vinod. It's fine. Let's take so much of time and let's make it very clear and then move forward. ಯಾಕಂತ ಹೇಳಿದ್ರೆ we have, comparatively short to cover ಅಲ್ವಾ ಇವತ್ತು. So let's take it very slowly. Actually, CSS ಕವರ್ ಮಾಡೋದಕ್ಕೆ it requires more sessions. ತುಂಬಾ ಕಾಂಪ್ಲೆಕ್ಸ್. ಇನ್ನ ನೀವು ಫ್ಲೆಕ್ಸ್ ಗ್ರಿಡ್ ಅಲ್ಲಿ ಹೋದ್ರೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಫ್ಲೆಕ್ಸ್ ಒಂದೇ ಕಲಿಯೋದಕ್ಕೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಇಟ್ ಟೇಕ್ಸ್ ಟೈಮ್. Yeah. So let's take, because that's a pinnacle part. ಇವತ್ತಿದು ಮತ್ತೆ ನಾಳೆದು, that's a main part of CSS. So let's take more time and ಅರ್ಥ ಆಗಿಲ್ಲ ಅಂತ ದಯಮಾಡಿ ಹೇಳಿ, ಅರ್ಥ ಆಗಿಲ್ಲ ಅಂತ. ಸೊ ಇಲ್ಲಾಂದ್ರೆ we are assuming things from 3 days that you are understanding ಅಂತ. ಅದೇ ಅರ್ಥ ಮಾಡ್ಕೊಂಡಿದ್ರೆ ಅಂತ ಬಾಸ್. ಅದೇ ಏನಿದ್ರು ಹೇಳ್ಬಿಡಿ so that we can speak, he can explain it again, because we are very open to explain any number of times ಆಯ್ತಾ. Why? Because these are very important. So ದಯಮಾಡಿ ಹೇಳಿ. And Vinod, I think you can take one more step on that. You can repeat it again. ವಿನೋದ್ ಸಂದೀಪ್ ಸಾರಿ, ಅದು ಲಾಸ್ಟ್ ಅವಾಗ 3rd ಅಂತ ಮಾತ್ರ ಕೊಟ್ಟಿದ್ರಲ್ಲ. ಸೊ ಅವಾಗ 3 ಅಂತ ಸಬ್ ಚೈಲ್ಡ್ ಹೈಲೈಟ್ ಆಗಿತ್ತು, ನಾರ್ಮಲ್ ಮೇನ್ ಇಮಿಡಿಯೇಟ್ ಹೈಲೈಟ್ ಆಗಿತ್ತು. ಇವಾಗ ಆ ಕೇಸಲ್ಲಿ ಏನಾಗುತ್ತೆ? ಬಿಕಾಸ್ ನಾವು ಯು ಚೇಂಜ್ ಟು ಎ ಬಿ ಸಿ ಅಲ್ಲ. See, I will delete and show it. Okay. See, ನಾನು ಇಲ್ಲಿ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಂದ ಅಂದಿದ್ದಂದ್ರೆ, ನಾನು ಇಲ್ಲಿ ಲೆಸ್ ದನ್ ಆರ್ ಗ್ರೇಟರ್ ಸಿಂಬಲ್ ಹಾಕಿದ್ದೀನಿ. ಇದೇನು ಅಂತಂದ್ರೆ, ಈ ಮೈ ಲಿಸ್ಟ್ ಇದೆಲ್ಲ, ಈ ಮೈ ಲಿಸ್ಟ್ ಕ್ಲಾಸ್ ಇದ್ದು ಇಮಿಡಿಯೇಟ್ ಚಿಲ್ಡ್ರನ್ ಯಾವುದು? ಲಿಸ್ಟ್ ಐಟಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟ್ ಚಿಲ್ಡ್ರನ್ ಅಂತಂದ್ರೆ ಅದಕ್ಕೆ ಬರೋವಂಥದ್ದು, ಅದರದ್ದು ಸಬ್ ಕೆಳಗಡೆ ಟ್ರೀ ಅಲ್ಲಿ ಇರೋದಿಲ್ಲ. ಫಸ್ಟ್ ಇಮಿಡಿಯೇಟ್ ಆಗಿ ಯಾವ್ದು ಬರುತ್ತೆ ಇಲ್ಲಿ HTML ನೋಡ್ಬಿಡೋಣ. ಫಸ್ಟ್ ಇಮಿಡಿಯೇಟ್ ಆಗಿ ಯಾವ್ದು ಬರುತ್ತೆ ಅಂತ ಫಸ್ಟ್ ನಾವು ಅನ್ಆರ್ಡರ್ಡ್ ಲಿಸ್ಟ್ ಡಿಫೈನ್ ಮಾಡಿದೀವಿ. ಇದರಲ್ಲಿ ಲಿಸ್ಟ್ 1 ಇದು ಫಸ್ಟ್ ಚೈಲ್ಡ್, ಇಮಿಡಿಯೇಟ್ ಚೈಲ್ಡ್. ಲಿಸ್ಟ್ 2 ಇದು ಇಮಿಡಿಯೇಟ್ ಚೈಲ್ಡ್. ಲಿಸ್ಟ್ 6 ವರೆಗೂ ಎಲ್ಲಾನು ಈ ಅನ್ಆರ್ಡರ್ಡ್ ಲಿಸ್ಟ್ ಅಲ್ಲಿ ಇಮಿಡಿಯೇಟ್ ಚೈಲ್ಡ್ಸ್ ಆಗುತ್ತೆ. ಸೊ ಲಿಸ್ಟ್ 1 ಅಲ್ಲಿ ನಮಗೆ ಸಬ್ ಐಟಮ್ಸ್ ಇದೆ, ಅದ್ರದ್ದು ಚಿಲ್ಡ್ರನ್ ಇದೆ. ಫಸ್ಟ್ ಚಿಲ್ಡ್ರನ್ ಬಂದು ಯಾವುದು? ಆರ್ಡರ್ ಲಿಸ್ಟ್ ಇದೆ. ಸೊ ಆರ್ಡರ್ ಲಿಸ್ಟ್ ಅಲ್ಲಿ ಅದಕ್ಕೂ ಚಿಲ್ಡ್ರನ್ಸ್ ಇದೆ, ಎ ಬಿ ಸಿ. ಓಕೆ, ಇವಾಗ ಚಿಲ್ಡ್ರನ್ ಬಗ್ಗೆ ಅರ್ಥ ಆಯ್ತಾ? ಯಾವುದು ಇಮಿಡಿಯೇಟ್ ಚಿಲ್ಡ್ರನ್, ಯಾವುದು ಇಮಿಡಿಯೇಟ್ ಚಿಲ್ಡ್ರನ್ ಅಲ್ಲ ಅಂತ. ಸೊ ಈ ಆರ್ಡರ್ ಲಿಸ್ಟ್ಗೆ ಲಿಸ್ಟ್ ಎ ಬಿ ಸಿ ಇಮಿಡಿಯೇಟ್ ಚಿಲ್ಡ್ರನ್, ಬಟ್ ಈ ಲಿಸ್ಟ್ಗೆ ಅನ್ಆರ್ಡರ್ ಲಿಸ್ಟ್ಗೆ 1 2 3 4 5 6 ಎಲ್ಲ ಇಮಿಡಿಯೇಟ್ ಚಿಲ್ಡ್ರನ್. ಸೊ ನಾನು CSS ಅಲ್ಲಿ ಇಮಿಡಿಯೇಟ್ ಚಿಲ್ಡ್ರನ್ ಅಂತ ಡಿಕ್ಲೇರ್ ಮಾಡಿದಾಗ ನಮ್ಮ ಸ್ಟೈಲ್ಸು ಇಮಿಡಿಯೇಟ್ ಚಿಲ್ಡ್ರನ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಅದ್ರ ಕೆಳಗಡೆ ಇರೋ ಈ ಲಿಸ್ಟ್ಗೆ, ಈ ಚಿಲ್ಡ್ರನ್ ಐಟಮ್ಸ್ಗೆ ಅಪ್ಲೈ ಆಗೋದಿಲ್ಲ. ಸೊ ಅದೇ ಡಿಫ್ರೆನ್ಸ್ ಇಲ್ಲಿ. ಜಸ್ಟ್ ಇದು ರಿಫ್ರೆಶ್. ವಿನೋದ್, ಸಾರಿ ಟು ಇಂಟರಪ್ಟ್. ಇದು ಗ್ರೇಟರ್ ಸಿಂಬಲ್ ಇವಾಗ ತೆಗೆದ್ರೆ, ಸೊ ವಾಟ್ ವಿಲ್ ಬಿ ದ ರಿಸಲ್ಟ್ ದೆನ್? ಓಕೆ, ಐ ವಿಲ್ ರಿಮೂವ್ ಅಂಡ್ ಶೋ ಇಟ್. ಓಕೆ, ಒಂದು ನಿಮಿಷ, ಸಾರಿ. ಸೊ ಇಲ್ಲಿ 3rd ಎಲಿಮೆಂಟ್ ಇದೆಲ್ಲ, ನಾನು ಕನ್ಸೋಲ್ ಅಲ್ಲಿ ಇನ್ಸ್ಪೆಕ್ಟರ್ ಅಲ್ಲಿ 3rd ಎಲಿಮೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ 3rd ಎಲಿಮೆಂಟ್ಗೆ nth ಚೈಲ್ಡ್ 3rdಗೆ ಇದು ಸ್ಟೈಲ್ ಶೀಟ್ ಅಪ್ಲೈ ಆಗಿದೆ. ಇಲ್ಲಿ ನಾನು ಗ್ರೇಟರ್ ದನ್ ಸಿಂಬಲ್ ಹಾಕಿದ್ದೀನಲ್ಲ, ಲೆಟ್ಸ್ ರಿಮೂವ್ ಇಟ್. ರಿಮೂವ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಇದರಲ್ಲಿ ಚಿಲ್ಡ್ರನ್, ಅಂದ್ರೆ ಸಬ್ ಚಿಲ್ಡ್ರನ್ ಅಲ್ಲಿರೋ 3rd ಎಲಿಮೆಂಟ್ಗೂ ಸ್ಟೈಲ್ ಶೀಟ್ ಅಪ್ಲೈ ಆಗುತ್ತೆ. ಯಾವ್ಯಾವ ಚಿಲ್ಡ್ರನ್ ಐಟಮು 3rd ಒನ್ ಇದೆಯೋ, ಯಾವ್ದಾವ್ದು 3rd ಒನ್ ಇದೆಯೋ ಅದಕ್ಕೆಲ್ಲನೂ ಅಪ್ಲೈ ಆಗುತ್ತೆ. ನಾನು ಇಲ್ಲಿ ಇನ್ನೂ ಒಂದು ನೆಸ್ಟೆಡ್ ಹಾಕ್ದೆ ಅಂದ್ರು ಅದಕ್ಕೂ ಅಪ್ಲೈ ಆಗುತ್ತೆ. ನಾನು ಇವಾಗ ಇನ್ನೊಂದು ಅನ್ಆರ್ಡರ್ಡ್ ಲಿಸ್ಟ್ ಹಾಕ್ತಾ ಇದ್ದೀನಿ. ಜಸ್ಟ್ ಲಿಸ್ಟ್ 2 ಐಟಮ್ ತಗೊಂತಾ ಇದ್ದೀನಿ. ಇಲ್ಲಿ ಸ್ಮಾಲ್ ಲೆಟರ್ ಎ, ಸಾರಿ,
ಓಕೆ, ನಾನಿಲ್ಲಿ ಸ್ಮಾಲ್ ಎ ಬಿ ಅಂತ ಬರಿತಾ ಇದ್ದೀನಿ. ಇನ್ನೂ ಒಂದು ಎಲಿಮೆಂಟ್ ಬೇಕಲ್ಲ ಥರ್ಡ್ಗೆ. ಓಕೆ, ಅಲ್ಲಿ ಪುಟ್ ಸಿ. ಸರ್ ಇವಾಗ ರಿಫ್ರೆಶ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು. It's 8 o'clock. Just a second, what mistakes I did. ಅದಕ್ಕೆ ಬೇರೆ ಕ್ಲಾಸ್ ಹಾಕಿದ್ರ ಇನ್ನರ್ ಲಿಸ್ಟ್ ಅಂತ? ಅದು ಬೇರೆ ಕ್ಲಾಸ್ ಹಾಕಿದೀನಿ, ಬಟ್ ಎಲ್ಲಾ ಚಿಲ್ಡ್ರನ್ ಥರ್ಡ್ ಯಾವ್ದಾದ್ರು ಎಲಿಮೆಂಟ್ ಇದೆಲ್ಲ ಅದಕ್ಕೆಲ್ಲಾನು ಸ್ಟೈಲ್ ಶೀಟ್ ಅಪ್ಲೈ ಆಗಬೇಕದು. ಓಕೆ, ಸೊ ಇಲ್ಲಿ ಸ್ಪಿಟ್ ಆಗ್ತಿದೆ, ಚಿಲ್ಡ್ರನ್ ಕೌಂಟ್ ಚೇಂಜ್ ಆಗ್ತಾ ಇದೆ ಅನ್ಸುತ್ತೆ. ಚಿಲ್ಡ್ರನ್ ಕೌಂಟ್ ಮಾಡ್ಬೇಕಾದ್ರೆ ಇಟ್ ಇಸ್ ಟೇಕಿಂಗ್ ಓನ್ಲಿ ಥರ್ಡ್. ನಾನು ಇವಾಗ ಲೆಸ್ ಚೇಂಜ್ ಇಟ್ಟು ಆಡ್ ಕೌಂಟ್ ಇದು ಮಾಡೋದಕ್ಕೆ ಇಶ್ಯೂ ಆಗುತ್ತೆ. ಲೆಟ್ ಮೀ ಟೇಕ್ nth ಆಫ್ ಚಿಲ್ಡ್ರನ್. ಗ್ರೇಟರ್ ಸಿಂಬಲ್ ಇದೆ ಅಲ್ಲ, ಅದಕ್ಕೆ ಅನ್ಕೊಳ್ತೀನಿ ವಿನೋದಲ್ಲ. ನಾನು ಇಲ್ಲಿ ಕನ್ಸೋಲ್ ಅಲ್ಲಿ ರಿಮೂವ್ ಮಾಡಿ. ಓಕೆ ಓಕೆ, ರಿಫ್ರೆಶ್ ಮಾಡಿದ್ನಲ್ಲ. ಓಕೆ, ಥ್ಯಾಂಕ್ಸ್. ಯಾರು ರಿಮೈಂಡ್ ಮಾಡಿದ್ದು? ಥ್ಯಾಂಕ್ಸ್. ಇಮಿಡಿಯೇಟ್ ಚೈಲ್ಡ್ ಸೆಲೆಕ್ಟ್ ಆಗಿತ್ತು, ಅದಕ್ಕೆ ಅದು ಸ್ಟೈಲ್ಸ್ ಅಪ್ಲೈ ಆಗಲಿಲ್ಲ. ಸೊ ನೀವಾಗ ಎಷ್ಟೇ ಚಿಲ್ಡ್ರನ್ ಹಾಕಿದ್ರು ಥರ್ಡ್ ಎಲಿಮೆಂಟ್ಗೆ ಇದು ಅಪ್ಲೈ ಆಗುತ್ತೆ. ಸೊ ವಿನೋದ್, ಬೇಸಿಕಲಿ ಲೈಕ್ ಎನಿವೇರ್ ನಾವು ಆ ತರ ಕೊಟ್ರೆ ಥರ್ಡ್ ಒನ್ ಇಟ್ ವಿಲ್ ಬಿ ಟೇಕಿಂಗ್ ಸಬ್ ಚೈಲ್ಡ್ ಸಬ್ ಚೈಲ್ಡ್. ಎಸ್ ಓಕೆ, ಸೊ ವೆನ್ ವಿ ಗಿವ್ ದಟ್ ಗ್ರೇಟರ್, ಓಕೆ, ಅಂದ್ರೆ ಇಮಿಡಿಯೇಟ್ ಚೈಲ್ಡ್ ಸೆಲೆಕ್ಟರ್ ಅಂತ ಕರಿತೀವಿ ನಾವು. ಫಸ್ಟ್ ಲಿಸ್ಟ್ ಮಾತ್ರ ಸೆಲೆಕ್ಟ್ ಆಗುತ್ತೆ, ಅದೇ ಇಮಿಡಿಯೇಟ್ ಚಿಲ್ಡ್ರನ್ಸ್ ಅಂತ ಕರೆಯೋದು. ಎಲ್ರಿಗೂ ಅರ್ಥ ಆಯ್ತಾ? ಐ ಹೋಪ್ ಎಲ್ರಿಗೂ. ಎಸ್ ವಿನೋದ್, ಎಸ್ ಅರ್ಥ ಆಯ್ತು. ಓಕೆ, ನೈಸ್. ಸೊ ಇದು ಬಂದು ನಾವು ಸೂಡೋ ಕ್ಲಾಸಸ್ ಎಲ್ಲ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ಎಂತ್ ಟೈಪು, ಎಂತ್ ಚಿಲ್ಡ್ರನ್ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ಆಡ್ ಇವನ್. ಸೊ ಅದೆಲ್ಲ ಇವತ್ತಿನ ಕ್ಲಾಸಲ್ಲಿ ಇದನ್ನ ನೋಡ್ತಾ ಇದೀವಿ. ಸೊ ನೆಕ್ಸ್ಟ್ ಮೇನ್ ಕಾನ್ಸೆಪ್ಟ್ ಬಂದು ಫ್ಲೆಕ್ಸ್ ಬಾಕ್ಸ್ ಅಂತ. ಓಕೆ, ನಾನು ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಈ HTML ಅಲ್ಲಿ ಒಂದು ನ್ಯಾವಿಗೇಷನ್ ಎಲಿಮೆಂಟ್ ಹಾಕಿ ಕೆಲವೊಂದು ಪ್ರಾಪರ್ಟೀಸ್ನ ಇದನ್ನು ಆಂಕರ್ ಎಲಿಮೆಂಟ್ಸ್ ಹಾಕಿದ್ದೀನಿ. ಐಟಮ್ 1, ಐಟಮ್ 2, ಐಟಮ್ 3 ಅಂತ ನ್ಯಾವಿಗೇಷನ್ ಎಲಿಮೆಂಟ್ಗೆ ಮೆನು ಕ್ಲಾಸ್ ಕೊಟ್ಟಿದ್ದೀನಿ. ಸೊ ಇದನ್ನ ಓಪನ್ ಮಾಡೋಣ. ಲೆಟ್ಸ್ ಗೋ ಟು ಫ್ಲೆಕ್ಸ್ ಬಾಕ್ಸ್. ಸೊ ಇಲ್ಲಿ ನಾನು ಆಲ್ರೆಡಿ ಸ್ಟೈಲ್ ಶೀಟ್ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಇದು ಕಾಣ್ತಾ ಇದೆ. ಜಸ್ಟ್ ಅ ಸೆಕೆಂಡ್, ಐ ರಿಮೂವ್ ದಿ ಸ್ಟೈಲ್ ಶೀಟ್ ಒನ್ ಬೈ ಒನ್. ಸೊ ನಾನು ಮೆನುಲೂ ಎಲ್ಲಾನು ಡಿಸೇಬಲ್ ಮಾಡ್ತಾ ಇದ್ದೀನಿ. ಡಿಸ್ಪ್ಲೇ, ಸೊ ಬಿಫೋರ್ ಇಟ್ಸ್ ವೆರಿ ಹಾರ್ಡ್ ಟು ರಿಮೆಂಬರ್. ನಾನು ಅದಕ್ಕೆ ಮುಂಚೆನೆ ಪ್ರಿಪೇರ್ ಮಾಡಿ ರಿಟರ್ನ್ ಇಟ್. ಓಕೆ, ಸೊ ಇದು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಕರೆಂಟ್ಲಿ ನಾವೇನಿದೆ HTML ಸ್ಟ್ರಕ್ಚರ್ ಅಲ್ಲಿ ನ್ಯಾವಿಗೇಷನ್ ಅಂತ ಎಲಿಮೆಂಟ್ ಯೂಸ್ ಮಾಡಿದೀವಿ, ಅದಕ್ಕೆ ಕ್ಲಾಸ್ ಮೆನು ಅಂತ ಕೊಟ್ಟಿದ್ದೀನಿ. ಅದರಲ್ಲಿ ಇಮಿಡಿಯೇಟ್ ಚಿಲ್ಡ್ರನ್ಸ್ ಬಂದು ದೇರ್ ಆರ್ ಸಮ್ 6 ಆಂಕರ್ ಲಿಂಕ್ಸ್, 6 ಆಂಕರ್ ಲಿಂಕ್ ಕೊಟ್ಟಿದ್ದೀನಿ. ಐಟಮ್ 1, ಐಟಮ್ 2, ಐಟಮ್ 3 ಅಂತ. ಸೊ ಇದಕ್ಕೆ ಸ್ಟೈಲ್ ಶೀಟ್ ಬಂದು ನನ್ನ ಮೆನುಗೆ ಜಸ್ಟ್ ಮಾರ್ಜಿನ್ ಟಾಪ್ ಒಂದೇ ಕೊಟ್ಟಿರೋದು, ಬೇರೆ ಯಾವುದು ಅಪ್ಲೈ ಮಾಡಿಲ್ಲ. ಸೊ ಐ ಆಮ್ ರಿಫ್ರೆಶಿಂಗ್ ಇಟ್. ಸೊ ಇದು ನಿಮಗೆ ಡಿಫಾಲ್ಟ್ ಆಗಿ ಕಾಣಿಸುತ್ತೆ ಲಿಸ್ಟ್ ಐಟಮ್ಸ್ ಕೊಟ್ಟಾಗ. ನಾನು ನೆಕ್ಸ್ಟ್ ಈ ನ್ಯಾವಿಗೇಷನ್ ಎಲಿಮೆಂಟ್ನ ಫ್ಲೆಕ್ಸ್ ಆಗಿ ಎನೇಬಲ್ ಮಾಡ್ತಿದ್ದೀನಿ, ಫ್ಲೆಕ್ಸ್ ಐಟಮ್ಗೆ. ಸೊ ನಾನು ಇಲ್ಲಿ ಕನ್ಸೋಲ್ ಇಂದನೇ ಮಾಡ್ತಾ ಇದ್ದೀನಿ. ಡಿಸೇಬಲ್ ಎನೇಬಲ್ ಫ್ಲೆಕ್ಸ್ ಅಂತ ಕೊಟ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಇವಾಗ ಡಿಸೇಬಲ್ ಮಾಡಿದ್ರೆ ಸ್ಪೇಸಿಂಗ್ ಬರ್ತಾ ಇದೆ, ಎನೇಬಲ್ ಮಾಡಿದ್ರೆ ಸ್ಪೇಸಿಂಗ್ ಹೋಗ್ಬಿಡ್ತಾ ಇದೆ. ಸೊ ನಾವು ಯಾಕಂದ್ರೆ ಫ್ಲೆಕ್ಸ್ ಅಂತ ಕೊಟ್ಟಾಗ ನಾವು ಫ್ಲೆಕ್ಸ್ ಪ್ರಾಪರ್ಟಿಲಿ ಕಾಲಮ್ ಗ್ಯಾಪ್ಸ್ ಅದೆಲ್ಲ ಯಾವುದೇ ಪ್ರಾಪರ್ಟಿ ಇನ್ನ ಡಿಫೈನ್ ಮಾಡಿಲ್ಲ, ಯಾವ ತರ ಗ್ಯಾಪ್ಸ್ ಬೇಕು ಅಂತ. ಸೊ ಫ್ಲೆಕ್ಸ್ ಅಲ್ಲಿ ನಿಮ್ಗೆ ಡೈರೆಕ್ಷನ್ ಬರುತ್ತೆ. ಬೈ ಡಿಫಾಲ್ಟ್ ರೋ ಡೈರೆಕ್ಷನ್ ಇರುತ್ತೆ. ರೋ ಡೈರೆಕ್ಷನ್ ಅಂದ್ರೆ ಲೆಫ್ಟ್ ಟು ರೈಟ್ ಹೋಗೋದಕ್ಕೆ ರೋ ಡೈರೆಕ್ಷನ್ ಅಂತ ಕರೀತಾರೆ. ಸೊ ಆಮೇಲೆ ಕಾಲಮ್ ಬಂದು ಟಾಪ್ ಟು ಬಾಟಮ್ಗೆ ಫ್ಲೋ ಡೈರೆಕ್ಷನ್ ಅಲ್ಲಿ ಕಾಲಮ್ ಅಂತ ಕರೀತಾರೆ, ರೋ ಮತ್ತೆ ಕಾಲಮ್. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇದನ್ನ ರೋ ಡೈರೆಕ್ಷನ್ ಎನೇಬಲ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಫ್ಲೆಕ್ಸ್ ರೋ ಕೊಡ್ತಾ ಇದ್ದೀನಿ. ಓಕೆ, ನಾನು ಇವಾಗ ರೋ ತೆಗೆದು
ಇದನ್ನ ಕಾಲಮ್ ಅಂತ ಕೊಟ್ರೆ ನಿಮ್ಗೆ ಇದು ಎಲ್ಲ ಲಿಸ್ಟ್ ಐಟಮ್ ಕಾಲಮ್ ಅಲ್ಲಿ ಬರುತ್ತೆ. ಕಾಲಮ್ ಅಂದ್ರೆ ವರ್ಟಿಕಲ್ಸ್ ಅಲ್ಲಿ ಲಿಸ್ಟಿಂಗ್ ಆಗತ್ತೆ. ಸೊ ಇವೆರಡು ಪ್ರಾಪರ್ಟಿ ಇದೆ, ರೋ ಮತ್ತೆ ಕಾಲಮ್. ಆಮೇಲೆ ಇದ್ರಲ್ಲೇನೆ ರೋ ರಿವರ್ಸ್ಡ್ ಅಂತ ಇದೆ, ಕಾಲಮ್ ರಿವರ್ಸ್ಡ್ ಅಂತಾನು ಇದೆ. ಸೊ ನಾನು ಇವಾಗ ರೋ ಅಲ್ಲಿ ತೋರಿಸಿ ನಿಮ್ಗೆ ರಿವರ್ಸ್ ಐಟಮ್ ಮಾಡ್ತಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ರಿಫ್ರೆಶ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಐಟಮ್ 1 to 6 ಆರ್ಡರ್ ಅಲ್ಲಿ ಇದೆ. ನಾನು ಇವಾಗ ರೋ ರಿಫ್ರೆಶ್ ಮಾಡಿದ್ರೆ 1 2 3 ಎಲ್ಲ ರಿವರ್ಸ್ ಆಗುತ್ತೆ. ಸೊ ಜಸ್ಟ್ ಏನೋ ಐಟಮ್ಸ್ ನ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ನಾನು ಐಟಮ್ಸ್ ಮಧ್ಯೆ ಒಂದು ಪ್ಯಾಡಿಂಗ್ಸ್ ಕೊಡ್ತಾ ಇದ್ದೀನಿ. ಜಸ್ಟ್ ಐ ಆಮ್ ಎಲೇಬಲಿಂಗ್ ದಿ ಸ್ಟೈಲಿಂಗ್ಸ್. ಇದು ಫ್ಲೆಕ್ಸ್ ಬಾಕ್ಸ್ಗೇನು ಇನ್ವಾಲ್ವ್ ಇರೋದಿಲ್ಲ. ಜಸ್ಟ್ ಅ ಸೆಕೆಂಡ್. ನಾನು ಜಸ್ಟ್ ಸ್ಟೈಲಿಂಗ್ ಕೊಡ್ತಾ ಇದ್ದೀನಿ, ಈ ಬಟನ್ ಸ್ಟೈಲ್ಸ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ರೆಡ್ಯೂಸ್ ದಿ ಫಾಂಟ್ ಸೈಜ್. ಸೆಕೆಂಡ್ ಝೂಮ್ ಮಾಡಿದ್ದೀನಲ್ಲ, ಅದಕ್ಕೆ ಎಲ್ಲ ದೊಡ್ಡದಾಗಿ ಕಾಣಿಸ್ತಾ ಇದೆ. ನಾನು ಸ್ಮಾಲ್ ಸ್ಕ್ರೀನ್ಗೆ ಪ್ರಿಪೇರ್ ಮಾಡಿದ್ದೆ. ಫಾಂಟ್ ಸೈಜ್ ಸೊ ನಾನು ಇವಾಗ ಕಾಲಮ್ ರಿವರ್ಸ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಐಟಮ್ 1 ರೈಟ್ ಅಲ್ಲಿ ಇದೆ, ಐಟಮ್ 2 ಇಲ್ಲಿದೆ, ಐಟಮ್ 3 ಇಲ್ಲಿದೆ. ಇದು ರೋ ರಿವರ್ಸ್ಡ್. ಆಮೇಲೆ ಜಸ್ಟ್ ರೋ ಕೊಟ್ರೆ ಬೈ ಡಿಫಾಲ್ಟ್ ಲೆಫ್ಟ್ ಇಂದ ಇದು ಅಲೈನ್ ಆಗತ್ತೆ. ಸೊ ನಾನು ಇವಾಗ ಕಾಲಮ್ ತೋರಿಸ್ದೆ. ಕಾಲಮ್ ಇವಾಗ ಸ್ಟ್ರೆಚ್ ಇದೆ, ಬೈ ಡಿಫಾಲ್ಟ್ ಸ್ಟ್ರೆಚ್ ಆಗತ್ತೆ ಐಟಮ್ಸ್. ಇವಾಗ ಕಾಲಮ್ ಅಲ್ಲಿ ಬಂತು. ನಾನು ಇವಾಗ ಕಾಲಮ್ ರಿವರ್ಸ್ ಅಂತ ಕೊಟ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಐಟಮ್ ನಂಬರ್ 6 ಟಾಪ್ ಅಲ್ಲಿ ಬರುತ್ತೆ. ಸೊ ಇದು ಫ್ಲೆಕ್ಸ್ ಡೈರೆಕ್ಷನ್ ಅಂತಂದ್ರೆ ಐಟಮ್ ಯಾವ ಕಡೆಯಿಂದ ಯಾವ ಕಡೆ ಹೋಗ್ಬೇಕು ಅಂತ ಇದು ಡಿಕ್ಟೇಟ್ ಮಾಡುವಂತ ಸ್ಟೈಲ್. ಸೊ ಇಲ್ಲಿ ಅರ್ಥ ಆಯ್ತಾ ಫ್ಲೆಕ್ಸ್ ಡೈರೆಕ್ಷನ್? ವಿನೋದ್ ಅವರೇ, ಈಗ ಫ್ಲೆಕ್ಸ್ ಡೈರೆಕ್ಷನ್ ಇದೆಯಾ? ಅಸೆಂಡಿಂಗ್ ಆಲ್ಫಾಬೆಟಿಕಲಿ ಆರ್ ಸಾರ್ಟಿಂಗ್ ಆ ತರ ಏನಾದ್ರು ಇದೆ? ಸಾರ್ಟಿಂಗ್ ಪ್ರೋಗ್ರಾಮಿಂಗ್ ಅಲ್ಲಿ ಮಾಡ್ತೀವಿ, ಬಟ್ ಇದರಲ್ಲಿ ಸಾರ್ಟಿಂಗ್ ಅಂತ ಏನಿರೋದಿಲ್ಲ. ಬಟ್ ನೀವು ಮ್ಯಾನುವಲಿ ಫ್ಲೆಕ್ಸಲ್ ಐಟಮ್ಸ್ ಆರ್ಡರ್ ಅಂತ ಬರುತ್ತೆ, ಕಂಟೆಂಟ್ ಆರ್ಡರ್ನ ಚೇಂಜ್ ಮಾಡ್ಬೋದು ಮ್ಯಾನುವಲಿ. ಬಟ್ HTML CSS ಅಲ್ಲಿ ಪ್ರೋಗ್ರಾಮೆಟಿಕಲಿ ಅಂದ್ರೆ ಕಂಟೆಂಟ್ ವೈಸ್ ಸಾರ್ಟಿಂಗ್ ಮಾಡೋ ಫೆಸಿಲಿಟಿ ಇಲ್ಲ. ಸೊ ಇದು ಲೇಔಟ್ ಡಿಸೈನ್ ಮಾಡೋದಕ್ಕೆ ನಾವು ಆಕ್ಚುಲಿ ಐಟಮ್ಸ್ ಡಿಸೈನ್ ಮಾಡೋದಿಲ್ಲ. ನಿಮ್ಗೆ ಸಾರ್ಟಿಂಗ್ ಎಲ್ಲ ನೀವು ರಿಯಾಕ್ಟ್ ಅಲ್ಲಿ ಕಲಿತೀರಾ, ಈ ಐಟಮ್ಸ್ ನ ಯಾವ ತರ ಸಾರ್ಟ್ ಮಾಡಬೇಕು ಅಂತ. ಇದರ ಆಲ್ಫಾಬೆಟಿಕಲಿ ಯಾವುದೇ ಒಂದು ಕಂಡೀಷನ್ಸ್ ಪಾಸ್ ಮಾಡಿ ನಾವು ಸಾರ್ಟ್ ಔಟ್ ಯಾವಾಗ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಸೆಷನ್ಸ್ ಬರುತ್ತಲ್ಲ ಆ ಕ್ಲಾಸ್ ಅಲ್ಲಿ ಕಲಿತೀವಿ. CSS ಅಲ್ಲಿ ಏನೋ ಟೆಕ್ಸ್ಟ್ ಬೇಸ್ಡ್ ಸಾರ್ಟಿಂಗ್ ಇಲ್ಲ. ಅಂದ್ರೆ ಇಲ್ಲಿ ರಿವರ್ಸ್ ಆಯ್ತಲ್ಲ, ಅದಕ್ಕೆ ನಾನು ಕೇಳಿದೆ. ರಿವರ್ಸ್ ಆಗಿರೋದ್ರಿಂದ ರಿವರ್ಸ್ ಅಂದ್ರೆ ಜಸ್ಟ್ ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ, ಇದು ಬಾಕ್ಸ್ 1 ಬಾಕ್ಸ್ 2 ಬಾಕ್ಸ್ 3 ಬಾಕ್ಸ್ 6 ಇದೆ. ಸೊ ನಾನು ಇವಾಗ ನಾರ್ಮಲ್ ಆಗಿ ಕಾಲಮ್ ಅಲ್ಲಿ ಅಲೈನ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ನಾನು HTML. ಓಕೆ, ನೀವು ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ನಾನು HTML ಅಲ್ಲಿ ಸೇಮೇ ಇದೆ. ಐಟಮ್ 1 ಐಟಮ್ 2 ಇದು ಆರ್ಡರ್ HTML ಆರ್ಡರ್ ಅಲ್ಲಿ ಅದೇ ಇದೆ. ಬಟ್ ನಾವು ಡಿಸ್ಪ್ಲೇ ಮಾಡ್ಬೇಕಾದ್ರೆ ಇಲ್ಲಿ ಚೇಂಜ್ ಆಗತ್ತೆ. ನೀವು ಇಲ್ಲೂ ನೋಡ್ಬೋದು, ಇಲ್ಲಿ ನಾನು HTML ಇನ್ಸ್ಪೆಕ್ಟ್ ಮಾಡ್ತಿದ್ದೀನಲ್ಲ, ಐಟಮ್ 1 ಐಟಮ್ 2 ಐಟಮ್ 3 ಐಟಮ್ 4 ಎಲ್ಲ ನೀವು HTML ಅಲ್ಲಿ ಆರ್ಡರ್ ಸೇಮ್ ಇರುತ್ತೆ. ನಾನು ಇವಾಗ ಕಾಲಮ್ ರಿವರ್ಸ್ ಅಂತ ಕೊಡ್ತಾ ಇದ್ದೀನಿ. ನೀವು HTML ನ ಆರ್ಡರ್ ನೋಡಿ, HTML ಆರ್ಡರ್ ಸೇಮೇ ಇದೆ, ಬಟ್ ಇಲ್ಲಿ ರೆಂಡರ್ ಆಗಬೇಕಾದ್ರೆ ರಿವರ್ಸ್ ಆಗತ್ತೆ. ಯಾಕಂದ್ರೆ ನಾವು ಸ್ಟೈಲ್ ಶೀಟ್ ಪ್ರಾಪರ್ಟಿಲಿ ಡಿಫೈನ್ ಮಾಡ್ತಾ ಇದ್ದೀವಿ ಕಾಲಮ್ ನ ರಿವರ್ಸ್ ಅಲ್ಲಿ ತೋರಿಸಿ ಅಂತ. ಕರೆಕ್ಟ್. ಇದು ಒಂದ್ಸಲ ಇದನ್ನ ತೋರಿಸಿ ಸರ್, ಇನ್ನೊಂದು ತೋರಿಸಿ. ಇದು ಡಿಸ್ಪ್ಲೇ ಫ್ಲೆಕ್ಸ್ ಇನ್ನೊಮ್ಮೆ ಅನ್ಚೆಕ್ ಮಾಡಿ. ಇದು ರೋ ಕಾಲಮ್ ಅನ್ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ಏನಾಗುತ್ತೆ? ಸೊ ಓಕೆ, ಅನ್ಚೆಕ್ ಮಾಡಿದ್ರೆ ಡಿಫಾಲ್ಟ್ ಐಟಮ್ಸ್ ಏನೇನಿದೆ ಜಸ್ಟ್ ಅದನ್ನ ಡಿಸ್ಪ್ಲೇ ಆಗುತ್ತೆ. ನಾನು ಎಲ್ಲ ಮೆನು ಐಟಮ್ಗೆ ಪ್ಯಾಡಿಂಗ್ ಮಾರ್ಜಿನ್ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಅದು ಸ್ಪೇಸ್ ಅಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಇದು ಜಸ್ಟ್ ಬೇಸಿಕ್ ಸ್ಟೈಲಿಂಗ್ ಇದೆ. ಟೆಕ್ಸ್ಟ್ ಡೆಕೋರೇಷನ್ ಇದೆ, ಫಾಂಟ್ ಸೈಜ್ ಇದೆ, ಫಾಂಟ್ ಕಲರ್, ಬ್ಯಾಕ್ ಗ್ರೌಂಡ್, ಆಮೇಲೆ ಬಾರ್ಡರ್, ರೇಡಿಯಸ್ ಕೊಟ್ಟಿದ್ದೀನಿ ಅಷ್ಟೇ. ಬೇರೆ ಯಾವುದೇ ಸ್ಟೈಲ್ ಶೀಟ್ ಇದ್ರ ಮೇಲೆ ಅಪ್ಲೈ ಆಗಿಲ್ಲ. ನೀವು ಮೆನುಗೂ ನೋಡ್ಬೋದು, ಅದೊಂದು ಡಿಸೇಬಲ್ ಮಾಡಿದ್ರೆ ಮಾರ್ಜಿನ್ ಟಾಪ್ ಒಂದೇ ಇದೆ. ಸೊ ಅದು ಜಸ್ಟ್ ಸ್ಕ್ರೀನ್ ಅನ್ಕೊಳ್ಳುತ್ತೆ ಅಂತ ನಾನು ಜಸ್ಟ್ ಮಾರ್ಜಿನ್ ಟಾಪ್ ಕೊಟ್ಟಿದ್ದೀನಿ ಅಷ್ಟೇ. ಅದ್ ಬಿಟ್ರೆ ಫ್ಲೆಕ್ಸ್ ಅಲ್ಲಿ ಕೊಟ್ರೆ ನಮಗೆ ಸ್ಪೇಸಸ್ ಎಲ್ಲ ಅದ್ರ ಮಧ್ಯೆ ಇರೋದು ಹೋಗುತ್ತೆ. ಆದ್ರೆ ನಾನು ಇಲ್ಲಿ ಪ್ಯಾಡಿಂಗ್ ಎಲ್ಲ ಕೊಟ್ಟಿರೋದಕ್ಕೆ ನಿಮ್ಗೆ ಫುಲ್ ಸ್ಪೇಸಿಂಗ್ ಕಾಣಿಸುತ್ತೆ. ನಾನು ಮಾರ್ಜಿನ್ ಪಾಡಿಂಗ್ ತೆಗೆದು ಬಿಟ್ರೆ ಎಲ್ಲ ಒಂದಕ್ಕೊಂದು ಅಂದ್ಕೊಳ್ಳುತ್ತೆ. ಸೊ ಅಲ್ಲಿ ಜಸ್ಟ್ ನನಗೆ ಒಂಚೂರು ಸ್ಪೇಸಿಗೆ ಇರ್ಲಿ ಅಂತ ಕೊಡ್ತಾ ಇದ್ದೀನಿ. ಸೊ ಅರ್ಥ ಆಯ್ತಾ?
ಫ್ಲೆಕ್ಸ್ ಡೈರೆಕ್ಷನ್ ಅರ್ಥ ಆಯ್ತಾ? ಇದು ನಿಮ್ಗೆ ರಿಯಲ್ ಟೈಮ್ ಅಲ್ಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಇದು ಫುಲ್ ನೀವು ಲೇಔಟ್ ಬಿಲ್ಡ್ ಮಾಡೋದಕ್ಕೆ ಯೂಸ್ ಕೇಳಿಸ್ತದೆ. ಮಾಡಬಹುದು. ಅಲ್ಲಲ್ಲ, ನೀವು ಫುಲ್ ಲೇಔಟ್ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ಫ್ರಂಟ್ ಎಂಡ್ ಡೆವಲಪರ್ಗೆ ಇದನ್ ಬಿಟ್ರೆ ಗತಿ ಇಲ್ಲ. ಫ್ಲೆಕ್ಸ್ ಮತ್ತೆ CSS ಗ್ರಿಡ್ ಇದು ಅಂದ್ರೆ ವರ್ಕ್ ಮಾಡೋದು. ನೀವು ಕೇಳೋ ಪ್ರಶ್ನೆ ಅರ್ಥ ಆಯ್ತು, ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. Hello? ಸರ್ ಅದು ಡಿಸ್ಪ್ಲೇ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ, ಸ್ವಲ್ಪ ಇದಾಯ್ತು, ಮಿಸ್ ಆಗಿದೆ ಇನ್ನೊಂದ್ ಸ್ವಲ್ಪ. ಓಕೆ, ಐ ವಿಲ್ ರಿಮೂವ್ ಇಟ್. ಹಾ. ಇವಾಗ ಡಿಸ್ಪ್ಲೇ ನಾನು ಫ್ಲೆಕ್ಸ್ ಡಿಸ್ಪ್ಲೇ ಬ್ಲಾಕ್ ಅಂತಾನೆ ಕೊಡ್ತಾ ಇದೀನಿ. ಇದು ನಮ್ದು ಡಿಫಾಲ್ಟ್ ಆಗಿರೋದು ನ್ಯಾವಿಗೇಷನ್ ಎಲಿಮೆಂಟ್ ಡಿಫಾಲ್ಟ್ ಬ್ಲಾಕ್ ಅಲ್ಲಿ ಇರುತ್ತೆ. ನಾನು ಬ್ಲಾಕ್ ಅಲ್ಲಿ ಇದೀನಿ. ಇದು ಬ್ಲಾಕ್ ಅಂತ ಕೊಟ್ಟು ಫ್ಲೆಕ್ಸ್ ಅಂತ ಪ್ರಾಪರ್ಟಿ ಅಟ್ಯಾಚ್ ಮಾಡ್ತೀನಿ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನ್ಯಾವಿಗೇಷನ್ ಎಲಿಮೆಂಟ್ ನ ಫ್ಲೆಕ್ಸ್ ಎಲಿಮೆಂಟ್ ಆಗಿ ಮಾಡಿ ಅಂತ. ನೀವು ಕ್ರೋಮ್ ಅಲ್ಲಿ ನೀವು ಇನ್ಬಿಲ್ಟ್ ಡೆವಲಪರ್ ಟೂಲ್ಸ್ ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ನಿಮ್ಗಿದೆ, ಇದಕ್ಕೆ ಫ್ಲೆಕ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ಬೇರೆ ಬೇರೆ ಐಟಮ್ಸ್ ಯಾವ ತರ ತೋರಿಸುತ್ತೆ ಅಂತ. ಅಂದ್ರೆ ಇದು ಪೇರೆಂಟ್ ಎಲಿಮೆಂಟು. ಇವಾಗ ಮೆನು ಕ್ಲಾಸ್ ಹಾಕಿದಿನಲ್ಲ, ಇದು ಫ್ಲೆಕ್ಸ್ ಕಂಟೈನರ್. ಅಸ್ಯೂಮ್ ಮಾಡ್ಕೊಳ್ಳಿ, ಇದು ಫ್ಲೆಕ್ಸ್ ಕಂಟೈನರ್. ಈ ಒಳಗಡೆ ಆಂಕರ್ ಲಿಂಕ್ಸ್ ಎಲ್ಲ ಇದೆಲ್ಲ, ಇದು ಫ್ಲೆಕ್ಸ್ ಐಟಮ್ಸ್ ಒಳಗಡೆ ಇರೋ ಐಟಮ್ಸ್, ಚಿಲ್ಡ್ರನ್ ಐಟಮ್ಸ್. ಸೊ ಇದು ನಾವು ಇವಾಗ ಡಿಸ್ಕಸ್ ಮಾಡಿದ್ದು ಫ್ಲೆಕ್ಸ್ ಡೈರೆಕ್ಷನ್ಸ್, ರೋ ಕಾಲಮ್. ಅರ್ಥ ಆಯ್ತಾ? ಆಮೇಲೆ ಸೊ ಇದು ಫಸ್ಟ್ ಪ್ರಾಪರ್ಟಿ ಅರ್ಥ ಆಯ್ತಾ? ಫ್ಲೆಕ್ಸ್ ಡೈರೆಕ್ಷನ್, ರೋ ಮತ್ತೆ ಕಾಲಮ್. ಕನ್ಫ್ಯೂಷನ್ ಆಗ್ತಿದ್ಯಾ? ಡೈರೆಕ್ಷನ್ ಅರ್ಥ ಆಗಿದೆ. ಇದು ಡಿಸ್ಪ್ಲೇ ಫ್ಲೆಕ್ಸ್ ಅಂತಿದೆಯಲ್ಲ. ಓಕೆ, ಡಿಸ್ಪ್ಲೇ ಫ್ಲೆಕ್ಸ್ ಅನ್ನೋದು ಜಸ್ಟ್ ಅಟ್ಯಾಚ್ ಮಾಡಿದ್ರೆ ಐಟಮ್ ಅಲ್ಲಿ ಯಾವುದೇ ಸ್ಟೈಲ್ ಶೀಟ್ ಅಪ್ಲೈ ಆಗೋದಿಲ್ಲ. ನಾವು ನೆಕ್ಸ್ಟ್ ಡಿಫೈನ್ ಮಾಡಬೇಕು. ಫ್ಲೆಕ್ಸ್ ಜೊತೆಗೆ ಫ್ಲೆಕ್ಸ್ ಡೈರೆಕ್ಷನ್ ಬರುತ್ತೆ, ಫ್ಲೆಕ್ಸ್ ರ್ಯಾಪ್ ಬರುತ್ತೆ, ಆಮೇಲೆ ಫ್ಲೆಕ್ಸ್ ಐಟಮ್ ಮೇಲೆ ಇನ್ನ ಸ್ಟೈಲ್ ಶೀಟ್ ಎಲ್ಲ ಬರುತ್ತೆ. ಸೊ ಫ್ಲೆಕ್ಸ್ ಅನ್ನೋದು ಏನಂದ್ರೆ ಜಸ್ಟ್ ನಾವು ಹೇಳ್ತಾ ಇದೀವಿ ಈ ಮೆನು ನಾವು ಎಲಿಮೆಂಟ್ ಫ್ಲೆಕ್ಸ್ ಬಾಕ್ಸ್ ತರ ಡಿಸ್ಪ್ಲೇ ಮಾಡಬೇಕು ಅಂತ ಬ್ರೌಸರ್ ಹೇಳ್ತಾ ಇದೀವಿ. ಸೊ ಇಟ್ಸ್ ಅ ಡಿಫರೆಂಟ್ to add on just to add ಮಾಡ್ಲಿಕ್ಕೆ ಅಲ್ಲಿ basically there are two things, one is parent and one is child. So you are telling your parent how your child should be by using display key. So display flex ಅಂತ ಹೇಳಿದ್ರೆ all of your child, ನಿಮ್ಮ ಪೇರೆಂಟ್ ಒಳಗೆ ಎಷ್ಟು ಚೈಲ್ಡ್ ಇದೆ ಆ ಎಲ್ಲಾ ಚೈಲ್ಡ್ ಫ್ಲೆಕ್ಸ್ ವೇ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಐಟಮ್ 2, ಐಟಮ್ 3, ಐಟಮ್ 4, ಐಟಮ್ 5, ಐಟಮ್ 6 ಆರ್ ದ ಚಿಲ್ಡ್ರನ್ of the main parent. So parent iddu olage if you write display flex, all the items inside that particular parent will go as a flex items. So flex item andre children and flex parent anta helidre the main parent. So main parent ge ನೀವು ಹೇಳೋದು all the items should be in terms of a column. Okay, so ಅದಕ್ಕೆ by default ಆಗಿ values ಇದೆ. ನಿಮ್ಗೆ ವ್ಯಾಲ್ಯೂಸ್ ಓವರ್ ರೈಡ್ ಮಾಡಬೇಕು ಅಂತಿದ್ರೆ ಫ್ಲೆಕ್ಸ್ ಡೈರೆಕ್ಷನ್ ಅಲ್ಲಿ ಓವರ್ ರೈಡ್ ಮಾಡಬಹುದು, ಐದರ್ ಕಾಲಮ್ ನಾರ್ ರೋ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ಇಟ್ಸ್ ಅ ಬೇಸಿಕ್. ಅಗೇನ್ ನಿನ್ನೆ ನಾವು ನೋಡಿದ್ವಲ್ಲ ಇನ್ಲೈನ್ ಎಲಿಮೆಂಟ್, ಫ್ಲೋಟ್ ರೈಟ್ ಅಂಡ್ ಫ್ಲೋಟ್ ಲೆಫ್ಟ್ ಬೇಸ್ಡ್ ಆನ್ ದ ಪೇರೆಂಟ್ಸ್ ರೆಫರೆನ್ಸ್. ಸೇಮ್ ಥಿಂಗ್ ಹಿಯರ್, ಸೇಮ್ ಥಿಂಗ್, ಬಟ್ ಡಿಸ್ಪ್ಲೇ ಫ್ಲೆಕ್ಸ್ ವಿಲ್ ಮೇಕ್ ಯುವರ್ ಆಲ್ ದ ಚಿಲ್ಡ್ರನ್ ಟು ಅಲೈನ್ ಆಸ್ ಅ ಫ್ಲೆಕ್ಸ್ ಐಟಮ್ ಫಾರ್ ದ ಪೇರೆಂಟ್. ಸೊ ಒಂದು ಲೈನ್ ಬರೆದ್ರೆ ಸಾಕು, ನಿಮ್ ಪೇರೆಂಟ್ ಗೆ ಒಂದು ಲೈನ್ ಬರೆದ್ರೆ ಸಾಕು ಡಿಸ್ಪ್ಲೇ ಫ್ಲೆಕ್ಸ್ ಅಂತ, it will stack as a flex item. adjacent ಆಗಿ ನಿಲ್ಲುತ್ತೆ. ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಿದ್ರೆ adjacent ಆಗಿ ಐಟಮ್ಸ್ ಬಂದು ಕೂತ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ನೋಡೋದು ಅಂತಿದ್ರೆ ವೆಬ್ಸೈಟ್ ಅಲ್ಲಿ 2 ಸೆಕ್ಷನ್ಸ್ ಇರುತ್ತೆ. ಒಂದು ಅಬೌಟ್ ಸೆಕ್ಷನ್ ಇದ್ರೆ ರೈಟ್ ಸೈಡ್ ಅಲ್ಲಿ ಕಂಟೆಂಟ್ ಇರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಇಮೇಜಸ್ ಇರುತ್ತೆ. ಸೊ ಒನ್ ಥಿಂಗ್ ದಟ್ ಸೆಕ್ಷನ್ ಇಟ್ ಸೆಲ್ಫ್ ಇಸ್ ಅ ಪೇರೆಂಟ್. ಅದ್ರೊಳಗೆ 2 ಚಿಲ್ಡ್ರನ್, ಒನ್ ಇಸ್ ದ ಕಂಟೆಂಟ್ ಪಾರ್ಟ್, ಒನ್ ಇಸ್ ದ ಇಮೇಜ್ ಪಾರ್ಟ್. ಸೊ ಇಫ್ ಯು ಕ್ಯಾನ್ ಡೂ ಡಿಸ್ಪ್ಲೇ ಫ್ಲೆಕ್ಸ್ ಫಾರ್ ದ ಪೇರೆಂಟ್, ನಿಮ್ಮ ಕಂಟೆಂಟ್ ಇಮೇಜ್ ಸೈಡ್ ಬೈ ಸೈಡ್ ಅಡ್ಜಸೆಂಟ್ ಆಗಿ ಕೂತ್ಕೊಳ್ಳುತ್ತೆ. ದೆನ್ ಯು ಕ್ಯಾನ್ ಆಡ್ ಯುವರ್ ಮಾರ್ಜಿನ್ ಅಂಡ್ ದೆನ್ ಯು ಕ್ಯಾನ್ ಆಡ್ ಯುವರ್ ಪ್ಯಾಡಿಂಗ್ಸ್ ಟು ಮೇಕ್ ದ ಡಿಸ್ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಬರುವಂತ ಪ್ರಾಪರ್ಟೀಸ್ ಇದೆ, ಜಸ್ಟಿಫೈ ಕಂಟೆಂಟ್ ಹಾಗೂ ಅಲೈನ್ ಐಟಮ್ಸ್ ಅಂತ ಹೇಳಿ ಪ್ರಾಪರ್ಟೀಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಆ ಪ್ರಾಪರ್ಟೀಸ್ ವಿಲ್ ಟೆಲ್ ಯು ಹೌ ದ ಚಿಲ್ಡ್ರನ್ ಶುಡ್ ಬಿ. ನೌ ಯು ಆರ್ ಟೆಲಿಂಗ್ ಹೌ ವಾಟ್ ಐ ಶುಡ್ ಆಡ್ ಫಾರ್ ದ ಪೇರೆಂಟ್ ಟು ಲುಕ್, ಹೇಗೆ ಚಿಲ್ಡ್ರನ್ ಇರ್ಬೇಕು ಅಂತ ಪ್ಯಾರೆಂಟ್ ಗೆ ಹೇಳ್ತಿದ್ದೇವೆ. ನೆಕ್ಸ್ಟ್ ಆ ಒಳಗಿದ ಚಿಲ್ಡ್ರನ್ ಹೆಂಗೆ ಇರ್ಬೇಕು, ಸೈಡ್ ಅಲ್ಲಿ ಇರ್ಬೇಕಾ ಅಥವಾ ಮಿಡ್ಲ್ ಅಲ್ಲಿ ಇರ್ಬೇಕಾ, ಎಷ್ಟು ಗ್ಯಾಪ್ ಇರಬೇಕು, ಅದೆಲ್ಲ ಬರುವಂತ ಪ್ರಾಪರ್ಟೀಸ್ ನೆಕ್ಸ್ಟ್ ಬರ್ತಾ ಇದೆ. ನಾವ್ ಇಟ್ಸ್ ಜಸ್ಟ್ ಆಡಿಂಗ್ ಟು ಯುವರ್ ಪೇರೆಂಟ್, ಜಸ್ಟ್ ಅ ಸೈಡ್ ನೋಟ್. ಸೊ ನೀವು ಫ್ಲೆಕ್ಸ್ ಐಟಮ್ ಫಸ್ಟ್ ಟೈಮ್ ನೋಡಿದಾಗ
ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇಟ್ ಇಸ್ ವೆರಿ ಸಿಂಪಲ್ ಒನ್. ನೀವು ಯಾವಾಗ ಪ್ರಾಕ್ಟಿಕಲ್ ಆಗಿ ನೀವು ಡಿಸೈನ್ ಅಲ್ಲಿ ಯೂಸ್ ಮಾಡ್ತೀರಾ ಆವಾಗ ನಿಮ್ಗೆ ಅರ್ಥ ಆಗತ್ತೆ. ಸೊ ಇವಾಗ ಫ್ಲೆಕ್ಸ್ ಡೈರೆಕ್ಷನ್ ಅರ್ಥ ಆಯ್ತಾ? ಎಸ್, ಅರ್ಥ ಆಯ್ತು. ಸೊ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಫ್ಲೆಕ್ಸ್ ನೋ ರ್ಯಾಪ್ ಅಂತ ಇದೆ. ನೋ ರ್ಯಾಪ್ ಅಂದ್ರೆ, ರ್ಯಾಪ್ ಅಂದ್ರೆ ಇವಾಗ ಇದು ಸ್ಕ್ರೀನ್ ಇದೆ, ನಿಮ್ದು ಬ್ರೌಸರ್ ಸ್ಕ್ರೀನ್ ಅಲ್ಲಿ ಫುಲ್ ಇದೆ, ಐಟಮ್ಸ್ ಇವಾಗ ಕಡಿಮೆ ಇದೆ, ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಜಸ್ಟ್ ಅವೆರಡು ಕಪಲ್ 3 ಐಟಮ್ಸ್. ಓಕೆ, ಜಸ್ಟ್ ಈ ಡೆಮೋ ತೋರ್ಸೋದಕ್ಕೆ. ಸೊ ನೀವು ಇಲ್ಲಿ ನೋಡ್ಬೋದು ಫ್ಲೆಕ್ಸ್ ನಾನು ನೋ ರ್ಯಾಪ್ ಅಂತ ಕೊಟ್ಟಿದ್ದೀನಿ, ಅಂದ್ರೆ ರ್ಯಾಪ್ ಮಾಡೋದಿಲ್ಲ. ಓಕೆ, ರಿವರ್ಸ್ ಇದೆಯಾ? ಓಕೆ, ಲೆಟ್ ಮಿ ಚೇಂಜ್ ದಿಸ್. ಜಸ್ಟ್ ಸಿಂಪಲ್ ಆಗಿ ರೋ ಇಟ್ಕೊಳ್ಳೋಣ, ಫ್ಲೆಕ್ಸ್ ನೋ ರ್ಯಾಪ್. ಸೊ ನಾನು ಫ್ಲೆಕ್ಸ್ ರೋ ರ್ಯಾಪ್ ಕೊಟ್ಟಾಗ 1 2 3 ಐಟಮ್ ನನ್ನ ಬ್ರೌಸರ್ ಅಲ್ಲಿ ಹಾರಿಜಾಂಟಲಿ ಎಕ್ಸ್ಪಾಂಡ್ ಆಗುತ್ತೆ. ಸಾರಿ, ಹಾರಿಜಾಂಟಲಿ ಎಕ್ಸ್ಪಾಂಡ್ ಆಗುತ್ತೆ. ಯಾಕೆಂದ್ರೆ ನಾನು ನೋ ರ್ಯಾಪ್ ಅಂತ ಕೊಟ್ಟಿದ್ದೀನಿ. ಬ್ರೌಸರ್ ಇಲ್ಲಿಗೆ ಎಂಡ್ ಆಗತ್ತೆ, ಐಟಮ್ ಈ ಐಟಮ್ ಕರ್ಸರ್ ಇದೆಲ್ಲ, ಈ ಕರ್ಸರ್ ಐಟಮ್ ಆದ್ಮೇಲೆ ಎಂಡ್ ಆಗತ್ತೆ, ಇಲ್ಲಿಗೆ ಬ್ರೇಕ್ ಆಗಿ ನೆಕ್ಸ್ಟ್ ಲೈನ್ಗೆ ಬರ್ಬೇಕಿತ್ತು. ಯೂಶಲಿ ಕಾಮನ್ ಬಿಹೇವಿಯರ್. ಬಟ್ ನಾನು ರೋ ರ್ಯಾಪ್ ಅಂತ ಕೊಟ್ಟಾಗ ಅದು ಕಂಟಿನ್ಯೂಸ್ ಆಗಿ ಒಂದೇ ಲೈನ್ ಅಲ್ಲಿ ಗ್ರೋ ಆಗುತ್ತೆ. ನಾನು ಇವಾಗ ಇದು ಪ್ರಾಪರ್ಟಿ ನೋ ರ್ಯಾಪ್ ಇಂದ ರ್ಯಾಪ್ ಕೊಡ್ತಾ ಇದ್ದೀನಿ. ರ್ಯಾಪ್ ಕೊಟ್ರೆ ನೀವು ಆಬ್ಸರ್ವ್ ಮಾಡ್ಬೋದು, ಇಲ್ಲಿ ಲಾಸ್ಟ್ ಅಲ್ಲಿ ಬ್ರೌಸರ್ ಎಂಡ್ ಆದಾಗ ನೆಕ್ಸ್ಟ್ ಐಟಮ್ ನೆಕ್ಸ್ಟ್ ಲೈನ್ ಅಲ್ಲಿ ಬಂದು ಸಿಂಕ್ ಆಗತ್ತೆ. ಸಿಮಿಲರ್ಲಿ ಮತ್ತೆ ಲೈನ್ ಫುಲ್ ಆದಾಗ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಇದು ಫ್ಲೆಕ್ಸ್ ರ್ಯಾಪ್. ಇದರಲ್ಲೇ ಫ್ಲೆಕ್ಸ್ ರಿವರ್ಸ್ ರ್ಯಾಪ್ ಅಂತಾನು ಬರುತ್ತೆ. ಇದು ಫ್ಲೆಕ್ಸ್ ರಿವರ್ಸ್ ರ್ಯಾಪ್ ಅಂದ್ರೆ ಫಸ್ಟ್ ಐಟಮ್ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಬಾಟಮ್ ಇಂದ ಸ್ಟಾರ್ಟ್ ಆಗಿ ಬ್ರೌಸರ್ ಎಂಡ್ ಆದ್ಮೇಲೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಫಿಲ್ ಆದಾಗ ಮತ್ತೆ ನೆಕ್ಸ್ಟ್ ಲೈನ್ ಅಲ್ಲಿ ಬರುತ್ತೆ. ಇದು ರ್ಯಾಪ್ ರಿವರ್ಸ್ ಅಂತ. ಸೊ ಫ್ಲೆಕ್ಸ್ ರ್ಯಾಪ್ ಅರ್ಥ ಆಯ್ತಾ? ಎಸ್. ಓಕೆ, ಸೊ ಇದು ಬಂದು ಫ್ಲೆಕ್ಸ್ ರ್ಯಾಪ್. ಸೊ ನಾನು ಇದು ಎಕ್ಸ್ಟ್ರಾ ಎಲಿಮೆಂಟ್ ಡಿಲೀಟ್ ಮಾಡ್ತಾ ಇದ್ದೀನಿ ಜಸ್ಟ್ ಫಾರ್ ಡೆಮೋ ಪರ್ಪಸ್. ಸೊ ನಮ್ ನೆಕ್ಸ್ಟ್ ಪ್ರಾಪರ್ಟಿ ಬಂದು ನಿಮ್ಗೆ ಜಸ್ಟಿಫೈ ಕಂಟೆಂಟ್ ಅಂತ. ಸೊ ಜಸ್ಟಿಫೈ ಕಂಟೆಂಟ್ ಅಂತಂದ್ರೆ ನಾವು ಇನ್ಸೈಡ್ ಕಂಟೆಂಟ್ ಫ್ಲೆಕ್ಸ್ ಒಳಗಡೆ ಯಾವ್ದಾವ್ದು ಎಲಿಮೆಂಟ್ಸ್ ಇದೆಲ್ಲ, ಈ ಕಂಟೆಂಟ್ ನ ಫ್ಲೆಕ್ಸ್ ಸ್ಟಾರ್ಟ್ ಅಂತಂದ್ರೆ ನಾವು ಲೆಫ್ಟ್ ಟಾಪ್ ಬಾಟಮ್ ಇದೆಲ್ಲ ಇದಕ್ಕೆ ಫ್ಲೆಕ್ಸ್ ಸ್ಟಾರ್ಟ್ ಅಂತ ಕರಿತೀವಿ. ಸೊ ಈ ಕಡೆ ಫ್ಲೆಕ್ಸ್ ಎಂಡ್ ರೈಟ್ ಸೈಡ್. ಸೊ ಫ್ಲೆಕ್ಸ್ ಸ್ಟಾರ್ಟ್ ಜಸ್ಟಿಫೈ ಕಂಟೆಂಟ್ ಅಂದ್ರೆ ನೀವು ಇವಾಗ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಾದ್ರೂ ನೋಡಿರ್ಬೋದು, ನೀವು ವರ್ಡ್ ಅಲೈನ್ ಮಾಡ್ಬೇಕಾದ್ರೆ ಲೆಫ್ಟ್, ಸೆಂಟರು, ರೈಟ್, ಆಮೇಲೆ ಜಸ್ಟಿಫೈಡ್ ಅಂತ ಕೊಡ್ತೀರಾ. ಸೇಮ್ ಸಿಮಿಲರ್ಲಿ ಜಸ್ಟಿಫೈ ಕಂಟೆಂಟ್ ಇದು ಇನ್ಸ್ಟ್ರಕ್ಷನ್. ಫ್ಲೆಕ್ಸ್ ಸ್ಟಾರ್ಟ್ ಅಂದ್ರೆ ಲೆಫ್ಟ್ ಅಲೈನ್ಮೆಂಟ್ ಅಂತಾನೆ ಅನ್ಕೊಳ್ಳಿ, ಲೆಫ್ಟಿಗೆ ಬರುತ್ತೆ. ಸೊ ನಾನು ಇವಾಗ ಇದನ್ನ ಸ್ಟಾರ್ಟ್ ಇಂದ ತಗೋದು ಎಂಡ್ಗೆ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಫಸ್ಟ್ ಐಟಮ್ ಫಸ್ಟ್ ಅಲ್ಲೇ ಇದೆ, ಬಟ್ ಇದು ರೈಟ್ ಸೈಡ್ ಮೂವ್ ಆಗಿದೆ. ಇದು ಫ್ಲೆಕ್ಸ್ ಎಂಡ್. ಐಟಮ್ 6 ಎಲ್ಲಿದೆಯೋ ಅದು ಫ್ಲೆಕ್ಸ್ ಎಂಡ್. ಈ ಹೋಲ್ ನ್ಯಾವಿಗೇಷನ್ ಮೆನು ಫ್ಲೆಕ್ಸ್ ಮೆನು ಇರಲಿ. ಸೊ ಐಟಮ್ 6 ಎಲ್ಲಿದೆಯೋ ಅದು ಫ್ಲೆಕ್ಸ್ ಎಂಡ್. ಸೊ ಫಸ್ಟ್ ನಾವು ಫ್ಲೆಕ್ಸ್ ಇದ್ರಲ್ಲಿ ಇಟ್ಟಿದ್ವಿ. ನಾನು ಸೆಂಟರ್ ಕೊಟ್ರೆ ಸೆಂಟ್ರಲ್ ಬರುತ್ತೆ, ಎಂಡ್ ಅಲ್ಲಿ ಕೊಟ್ರೆ ಫಸ್ಟ್ ಅಲ್ಲಿ ಬರುತ್ತೆ. ಫ್ಲೆಕ್ಸ್ ಎಂಡ್, ಫ್ಲೆಕ್ಸ್ ಸ್ಟಾರ್ಟ್. ಸೊ ಲೆಫ್ಟ್ ನಾರ್ಮಲ್ ಇದೆಲ್ಲ ಜಸ್ಟ್ ನಾರ್ಮಲ್ ಪ್ರಾಪರ್ಟಿ. ಇದು ಸ್ಪೇಸ್ ಅರೌಂಡ್ ಕೊಟ್ಟಾಗ ನಾವು ಜಸ್ಟಿಫೈ ಕಂಟೆಂಟ್ ಅಲ್ಲಿ ಎಲ್ಲ ಐಟಮ್ ಮಧ್ಯೆನು ಈಕ್ವಲ್ ಆಗಿ ಸ್ಪೇಸು ಡಿವೈಡ್ ಆಗುತ್ತೆ. ನೀವು ಇಲ್ಲಿ ಒಂದ್ ನಿಮಿಷ ಬ್ಯಾಕ್ ಗ್ರೌಂಡ್ ಕಲರ್ ಡಿಸೇಬಲ್ ಮಾಡ್ಬಿಡ್ತೀನಿ. ಇಟ್ಸ್ ಓಕೆ, ನೀವು ವೈಟ್ ಅಲ್ಲಿ ನೋಡಿದ್ರೆ ಓಕೆ ಬ್ಯಾಕ್ ಗ್ರೌಂಡ್ ಮೆನು ಐಟಮ್ಸ್ ಕ್ಲಾಸಸ್ ಕಾಣಿಸುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎಲ್ಲೆಲ್ಲಿ ಲೈನ್ಸ್ ಇದೆ ಅಲ್ಲ, ನೀವು ಐಟಮ್ ಮಧ್ಯೆ ಲೈನ್ಸ್ ಇದೆ ಅಲ್ಲ, ಇದು ಈಕ್ವಲ್ ಸ್ಪೇಸ್ ಆಗಿ ಐಟಮ್ಸ್ ನ ಟೋಟಲ್ ಬ್ರೌಸರ್ ವಿಡ್ತ್ ಎಷ್ಟಿದೆಯೋ ಅದನ್ನ ಈಕ್ವಲಿ ಡಿವೈಡ್ ಮಾಡಿ ಸ್ಪೇಸ್ ಮಾಡುತ್ತೆ. ಯಾವಾಗ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಅರೌಂಡ್ ಅಂತ ಕೊಟ್ಟಾಗ. ಓಕೆ, ಸ್ಪೇಸ್ ಬಿಟ್ವೀನ್ ಅಂತ ಇದೆ. ಸ್ಪೇಸ್ ಬಿಟ್ವೀನ್ ಅಂತಂದ್ರೆ ಫಸ್ಟ್ ಮತ್ತೆ ಲಾಸ್ಟ್ ಐಟಮ್ ಮಧ್ಯೆ ಇರೋ ಎಲ್ಲ ಐಟಮ್ಗೂ ಈಕ್ವಲ್ ಆಗಿ ಸ್ಪೇಸ್ ಡಿವೈಡ್ ಆಗಿ ಈವನ್ಲಿ ಪ್ಲೇಸ್ ಆಗುತ್ತೆ. ಫಸ್ಟ್ ಮತ್ತೆ ಲಾಸ್ಟ್ ಐಟಮ್ ಬ್ರೌಸರ್ ಎಂಡಿಗೆ ಬರುತ್ತೆ, ಲೆಫ್ಟ್ ಮತ್ತೆ ರೈಟ್ಗೆ. ಫ್ಲೆಕ್ಸ್ ಸ್ಟಾರ್ಟ್ ಮತ್ತೆ ಫ್ಲೆಕ್ಸ್ ಎಂಡ್ ಅಲ್ಲಿ ಇರುತ್ತೆ. ಮಧ್ಯದ ಐಟಮ್ ಮಾತ್ರ ಈಕ್ವಲಿ ಸ್ಪೇಸ್ ನ ಡಿವೈಡ್ ಮಾಡ್ಕೊಳತ್ತೆ. ಇದು ಸ್ಪೇಸ್ ಬಿಟ್ವೀನ್. ಓಕೆ, ಸ್ಪೇಸ್ ಈವನ್ಲಿ ಅಂತ ಇದೆ ಅಂದ್ರೆ ಎಲ್ಲ ಐಟಮ್ಗೂ ಟೋಟಲ್ ಬ್ರೌಸರ್ ವಿಡ್ತ್ ಎಷ್ಟಿದೆಯೋ ಈಕ್ವಲ್ ಆಗಿ ಡಿವೈಡ್ ಆಗಿ
ಸ್ಪೇಸಿಂಗ್ ಕೊಡತ್ತೆ. ಅರ್ಥ ಆಯ್ತಾ? Guys, justify content properties ಇದೆಯಲ್ಲ, it goes to the children. Think that much. Display flex ಅಂತ ಬರೆಯೋದು ಪೇರೆಂಟ್ಗೆ, ಜಸ್ಟಿಫೈ ಕಂಟೆಂಟ್ ಇಂದ ಬರುವಂತ ಎಲ್ಲಾ ಪ್ರಾಪರ್ಟಿ ಅದ್ರ ಒಳಗಿರುವಂತ ಚಿಲ್ಡ್ರನ್ ಹೇಗೆ ಇರ್ಬೇಕು ಅಂತ ಹೇಳುದು. ವಿನೋದ್, ಕ್ಯಾನ್ ವಿ ಕ್ವಿಕ್ಲಿ ಇಫ್ ಪಾಸಿಬಲ್ ಕ್ಯಾನ್ ವಿ ಕ್ವಿಕ್ಲಿ ಬಿಲ್ಡ್ ಅ ನ್ಯಾವಿಗೇಷನ್ ಬಾರ್ ಮಾಡ್ಬೋದಾ ಆಸ್ ಅ ಪಾರ್ಟ್ ಆಫ್ ಅನ್ ಎಕ್ಸರ್ಸೈಸ್ ಆರ್ ಸಮಥಿಂಗ್? ವಿ ಕ್ಯಾನ್ ಡು. ಮಾಡ್ಬೋದಲ್ಲ ನಮ್ಗೆ ಈಗ? ನ್ಯಾವಿಗೇಷನ್ ಐಟಮ್ ಅಂತಾನೆ ನಾನು ಕನ್ಸಿಡರ್ ಮಾಡಿದ್ದು. Okay, then fine. Then ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡಿ. We will give a background color for the body or for the main div, and ಅದರೊಳಗೆ nav items ಕೊಟ್ಟು ಅದನ್ನು we can do as a navigation bar. And see guys, ಎಷ್ಟು ಕ್ವಿಕ್ಲಿ ಒಂದು ನ್ಯಾವಿಗೇಷನ್ ಬಾರ್ ಮಾಡಬಹುದು ಅಂತ. ನಾರ್ಮಲಿ ನಾವು ಫ್ಲೆಕ್ಸ್ ಬಾಕ್ಸ್ ಬರೋಕ್ಕಿಂತ ಮುಂಚೆ we were doing inline float float right float left ಮಾಡ್ತಿದ್ವಲ್ಲ, it was very difficult. ಬಟ್ ಈ ಫ್ಲೆಕ್ಸ್ ಬಾಕ್ಸ್ ಬಂದ ನಂತರ ಎಷ್ಟು ಕ್ವಿಕ್ ಆಗಿ ಒಂದು ನ್ಯಾವಿಗೇಷನ್ ಬಾರ್, ನ್ಯಾವಿಗೇಷನ್ ಇಸ್ ಇಂಪಾರ್ಟೆಂಟ್ ಇನ್ ಎವ್ರಿ ವೆಬ್ಸೈಟ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಕ್ವಿಕ್ ಆಗಿ ಒಂದು ನ್ಯಾವಿಗೇಷನ್ ಬಾರ್ ಬಿಲ್ಡ್ ಮಾಡಬಹುದು ಅಂತ ಹೇಳಿದ್ರೆ, ಹ್ಯಾವ್ ಯುವರ್ ನ್ಯಾವ್ ಐಟಮ್ಸ್ ಡಿಸ್ಪ್ಲೇ ಇಟ್ ಲೈಕ್ ಅ ಫ್ಲೆಕ್ಸ್ ಚಿಲ್ಡ್ರನ್, ಅಂಡ್ ಬೇಕಾದ ಕಡೆಯಲ್ಲಿ ಅದಕ್ಕೆ ಸ್ಪೇಸ್ ಬಿಟ್ವೀನ್ ಅಥವಾ ಸ್ಪೇಸ್ ಅರೌಂಡ್ ಕೊಟ್ಟು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸಾಕು. ಸೊ ಫಾರ್ ದ ಪೇರೆಂಟ್, ಗಿವ್ ಆಲ್ ದ ಚಿಲ್ಡ್ರನ್ ಆಸ್ ಅ ಫ್ಲೆಕ್ಸ್ ಐಟಮ್, ಫ್ಲೆಕ್ಸ್ ತರ ನಿಲ್ಲುತ್ತೆ without any spaces, then give the space accordingly by using justify content. So it's that easy. And again, first time ನೋಡುವಾಗ it might seem foreign, ನಿಮ್ಗೆ ಇದು ಬೇರೆನೆ ಮಾತಾಡ್ತಿದ್ದಾರೆ, ಇವರು ಬೇರೆನೆ ಮಾಡ್ತಿದ್ದಾರೆ ಅಂತ ಅನಿಸಬಹುದು, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅದೇ ರೀತಿ ಫೀಲ್ ಆಗಿರೋದು. ಬಟ್ once it gets going once it gets going inside your head, and basically practice, once you start practicing, once you play around with the justify content, align items and place items, all these properties, it will be so easy. ಈಗ ನೋಡಬಹುದು ವಿನೋದ್ ಸರ್ ಎಷ್ಟು ಫಾಸ್ಟ್ ಆಗಿ ಇದು ಮಾಡ್ತಿದ್ದಾರೆ ಅಂತ, ಬಿಕಾಸ್ ಆಫ್ ದ ಪ್ರಾಕ್ಟೀಸ್. ಸೊ ಇನಿಷಿಯಲಿ ಇಟ್ ಮೈಟ್ ಲುಕ್ ಫಾರಿನ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪ್ರಾಪರ್ಟಿ, ಡಿಸ್ಪ್ಲೇ ಫ್ಲೆಕ್ಸ್ ಫಾರ್ ದ ಪೇರೆಂಟ್ ಅಂಡ್ ಜಸ್ಟಿಫೈ ಕಂಟೆಂಟ್ ಫಾರ್ ದ ಚಿಲ್ಡ್ರನ್ ಹೇಗಿರ್ಬೇಕು ಅಂತ ಹೇಳುವಂತದ್ದು. ಓಕೆ, ಸೊ in around 1 minute time he has built a navigation bar. That's simple it is. Okay, so if you can see in the micro degree website kuda website and actually build ಮಾಡಿರೋದು ನಾನೇ, especially the few pages. So I also used Flex itself ali. So that's how fast you can build applications and okay, so we can definitely have a look at this. So actually micro degree site open ಮಾಡಿನ ನೋಡೋಣ. Basically the technology used here is Next.js ಅಲ್ಲಿ Tailwind CSS ಅಂತ ಯೂಸ್ ಮಾಡಿರೋದು. ಬಟ್ at the end of the day Tailwind CSS ಅಲ್ಲಿ ಕೂಡ ಫ್ಲೆಕ್ಸ್ ಬಾಕ್ಸ್ ಇನ್ಹೆರಿಟ್ ಆಗಿ ಯೂಸ್ ಮಾಡಿರೋದು. ಅಲ್ಲಿ ನೋಡಿ ಫ್ಲೆಕ್ಸ್ ಜಸ್ಟಿಫೈ ಬಿಟ್ವೀನ್ ಐಟಮ್ಸ್ ಸೆಂಟರ್ ಶಾಡೋ H16 ಅಂತ ಕಾಣಿಸ್ತಾ ಇರಬಹುದು ನಿಮ್ಗೆ ಕೆಳಗಡೆ. ಸೊ ಫ್ಲೆಕ್ಸ್ ಜಸ್ಟಿಫೈ ಬಿಟ್ವೀನ್ ಅಂತ ಹೇಳಿದ್ರೆ, ನಮ್ಮ ನಾರ್ಮಲ್ CSS ಅಲ್ಲಿ ನಾನು ಏನು ಹೇಳ್ತಿದ್ದೇನೆ, ಫ್ಲೆಕ್ಸ್ ಬೇಕು and all my children should be justify between ಅಂತ ಹೇಳಿದ್ರೆ justify content space between, ಅದರ ಶಾರ್ಟ್ ಫಾರ್ಮ್ Tailwind CSS ಅಲ್ಲಿ justify between ಅಂತ. ಸೊ at the end of the day ನಾವು ಯಾವುದೇ ಫ್ರೇಮ್ ವರ್ಕ್ ಯೂಸ್ ಮಾಡಿದ್ರೂ we are using the same concept, but ಅದು that will give us simplified version. ನಮ್ಗೆ ಅದು simplified version ಕೊಡುತ್ತೆ ಅದು. ಓಕೆ, ಸೊ ಈಗ ಬೂಟ್ಸ್ಟ್ರಾಪ್ ಯೂಸ್ ಮಾಡಿದ್ರೆ ಅದರದೇ ಆಗಿರುವಂತ ಕ್ಲಾಸ್ ನೇಮ್ ಹೇಗೆ ಬರುತ್ತೆ, ಅದೇ ರೀತಿಯಲ್ಲಿ ಇಲ್ಲೂ ಬರುತ್ತೆ. Okay, so understanding concepts important. So how quickly we can build things, right? So it's that easy. Just practice and understand certain points, and we can move ahead. Yeah, Vinod, I think you can take it forward. Okay. Any questions? I think it's a perfect time to ask. So far ಏನಾದರೂ ಡೌಟ್ಸ್ ಇದೆಯಾ? ಸೊ ಯಾರ ಕಡೆಯಿಂದ ಕ್ವಶನ್ಸ್ ಇಲ್ಲ. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಪರ್ಟಿ, ನೆಕ್ಸ್ಟ್ ಕಂಟೈನರ್. ಇವಾಗ ನಾನು ಐ ಹ್ಯಾವ್ ಟೇಕನ್ ಒನ್ ಸ್ಕ್ರೀನ್ ಶಾಟ್ ಫ್ರಮ್ ಸಮ್ ವೆಬ್ಸೈಟ್. ಐ ವಿಲ್ ವಾಂಟ್ ಟು ಶೋ ಇಟ್. ಸೊ CSS ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಇಲ್ಲಿ ಮೇಲ್ಗಡೆ ನಾನು ಡಿಸ್ಪ್ಲೇ, ಫ್ಲೆಕ್ಸ್ ಡೈರೆಕ್ಷನ್, ಫ್ಲೆಕ್ಸ್ ರ್ಯಾಪ್, ಫ್ಲೆಕ್ಸ್ ಫ್ಲೋ, ಇವೆಲ್ಲ ನಾವು ಫ್ಲೆಕ್ಸ್ ಪೇರೆಂಟ್ ಎಲಿಮೆಂಟ್ಗೆ ಅಂದ್ರೆ ಕಂಟೈನರ್ ಎಲಿಮೆಂಟ್ಗೆ ಅಪ್ಲೈ ಮಾಡುವಂಥದ್ದು. ಪೇರೆಂಟ್ ಎಲಿಮೆಂಟ್ ಅಂತಂದ್ರೆ ನಮ್ಮ ಇದರಲ್ಲಿ ನ್ಯಾವಿಗೇಷನ್ ಇದು ಪೇರೆಂಟ್ ಕಂಟೈನರ್ ಫ್ಲೆಕ್ಸ್ಗೆ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಬಂದು ಆರ್ಡರ್, ಫ್ಲೆಕ್ಸ್ ಗೋ, ಫ್ಲೆಕ್ಸ್ ರಿಂಕು, ಫ್ಲೆಕ್ಸ್ ಬೇಸಿಸ್,
ಫ್ಲೆಕ್ಸ್, ಅಲೈನ್ ಸೆಲ್ಫ್, ಇದೆಲ್ಲ ನಾವು ಚಿಲ್ಡ್ರನ್ ಐಟಮ್ಗೆ ಅಂದ್ರೆ ಫ್ಲೆಕ್ಸ್ ಐಟಮ್ಗೆ. ಇಲ್ಲಿ ಫ್ಲೆಕ್ಸ್ ಐಟಮ್ ಬಂದು ಇವೆಲ್ಲ ಆಂಕರ್ ಎಲಿಮೆಂಟ್ಸ್ ಎಲ್ಲ ಫ್ಲೆಕ್ಸ್ ಐಟಮ್ಸ್, ಒಳಗಡೆ ಚಿಲ್ಡ್ರನ್ ಐಟಮ್ಸ್ಗೆ ಫ್ಲೆಕ್ಸ್ ಐಟಮ್ಸ್ ಅಂತ ಕರೀತಾರೆ. ಸೊ ಇದು ಇಷ್ಟು ಪ್ರಾಪರ್ಟೀಸ್ ಇದೆ. ಸೊ ಇದನ್ನ ನೀವು ಬಯೋಟ ಎಲ್ಲ ಮಾಡೋದು ಬೇಕಿಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಆದ್ರೆ ನೀವು ಬರೀಬೇಕಾದ್ರೆ ಯಾವ್ದಾದ್ರು ಪ್ಲಗಿನ್ ಅಲ್ಲಿ ಸಜೆಷನ್ಸ್ ಎಲ್ಲ ಬರುತ್ತೆ. ಬಟ್ ಫಸ್ಟ್ ಟೈಮ್ ಇದೆಲ್ಲ ಪ್ರಾಪರ್ಟೀಸ್ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲ ಪ್ರಾಪರ್ಟಿ ಹಾಕಿ ನೋಡಿ, ಬ್ರೌಸರ್ ಅಲ್ಲಿ ಯಾವ ತರ ಬಿಹೇವ್ ಮಾಡುತ್ತೆ, ಯಾವ ಪ್ರಾಪರ್ಟಿ ಹಾಕಿದ್ರೆ ಯಾವ ವ್ಯಾಲ್ಯೂ ಹಾಕಿದಾಗ ಇಲ್ಲಿ ಡಿಸ್ಪ್ಲೇ ಹೇಗಾಗತ್ತೆ ಅಂತ ನೀವು ಪ್ರಾಕ್ಟೀಸ್ ಮಾಡಿದಾಗ ಅರ್ಥ ಆಗುತ್ತೆ. ಇದು ಜಸ್ಟಿಫೈ ಕಂಟೆಂಟ್ ಫ್ಲೆಕ್ಸ್ ಎಂಡ್ ಅಂತ ಕೊಟ್ಟರೆ ರೈಟ್ ಸೈಡ್ಗೆ ಹೋಗುತ್ತೆ, ಆ ಥರದ್ದೆಲ್ಲ ಅರ್ಥ ಆಗುತ್ತೆ. ಸೊ ನಿಮಗೆ ಇನ್ನೊಂದು ಟಿಪ್ ಇದೆ, ನೀವು ಬ್ರೌಸರ್ ಅಲ್ಲೇ ಎಲ್ಲಾನು ಟ್ರೈ ಮಾಡ್ಬೋದು. ಸಪೋಸ್ ಇಲ್ಲಿ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ರೆ, ಇವಾಗ ನಿಮ್ಮ ಬ್ರೌಸರ್ ಅಪ್ಡೇಟೆಡ್ ವರ್ಷನ್ ಇದ್ರೆ ನಿಮಗೆ ಫ್ಲೆಕ್ಸ್ ಇಲ್ಲೇ ಕಂಟ್ರೋಲ್ಸ್ ಬರುತ್ತೆ. ಸೊ ನಾನು ಇಲ್ಲಿ ಏನು ಪ್ರಾಪರ್ಟೀಸ್ ತೋರಿಸ್ತಾ ಇದ್ದೀನಲ್ಲ, ಡಿಸ್ಪ್ಲೇ ಫ್ಲೆಕ್ಸು, ರ್ಯಾಪು ಮತ್ತೆ ಫ್ಲೋ, ಕಂಟೆಂಟು, ಐಟಮ್ಸು, ಕಂಟೆಂಟು, ಅಲೈನ್ ಐಟಮ್ಸು, ಅಲೈನ್ ಕಂಟೆಂಟು, ಅದೆಲ್ಲ ಇಲ್ಲೇ ಇದೆ. ನೀವು ನೋಡ್ಬೋದು. ರೋ ಇದೆಯಾ, ಕಾಲಮ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ಇದು ರೋ. ನಿಮ್ಗೆ ಫ್ಲೆಕ್ಸ್ ಅಲ್ಲಿ ರ್ಯಾಪ್ ಬೇಕಾ ಅಂದ್ರೆ ನೋ ರ್ಯಾಪ್ ಅಂತ ಕೊಟ್ರೆ ಒಂದೇ ಹಾರಿಜಾಂಟಲ್ ಲೈನ್ ಬರುತ್ತೆ, ಒಂದ್ರಲ್ಲೇ ಎಲ್ಲ ಸ್ಟ್ಯಾಕ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಐಟಮ್ಸು. ರ್ಯಾಪ್ ಅಂತ ಕೊಟ್ರೆ ಬ್ರೌಸರ್ ಎಲ್ಲಿಗೆ ಡಿಸ್ಪ್ಲೇ ವಿಂಡೋ ಎಲ್ಲಿಗೆ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಲೈನಿಗೆ ಬರುತ್ತೆ. ಸೊ ನೆಕ್ಸ್ಟ್ ಅಲೈನ್ ಕಂಟೆಂಟ್, ಫ್ಲೆಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಫ್ಲೆಕ್ಸ್ ಮಧ್ಯೆ. ಇದು ನಮ್ಗೆ ಹೈಟ್ ಜಾಸ್ತಿ ಮಾಡಿದಾಗ ಗೊತ್ತಾಗುತ್ತೆ. ಮೆನು ಹೈಟ್ ಜಾಸ್ತಿ ಮಾಡ್ತಾ ಇದ್ದೀನಿ, ಜಸ್ಟ್ ಗಿವ್ ಮೈ ಸೆಕೆಂಡ್. ಹೈಟ್ ಸೊ 400 ಪಿಕ್ಸೆಲ್ ಜಾಸ್ತಿ ಮಾಡ್ತಾರೆ, 400 ಬಿಡ ಜಾಸ್ತಿ ಇತ್ತು. ಮೇಕ್ ಇಟ್ ಸಮ್ 200. ಓಕೆ, ಝೂಮ್ ಮಾಡಿದೀವಲ್ಲ, ಲೈಕ್ ಇಟ್ಸ್ ಡಿಸ್ಪ್ಲೇಯಿಂಗ್ ಲೈಕ್ ದಿಸ್, 100 ಸಾಕು. ಸೊ ನಾವು ಅಲೈನ್ ಐಟಮ್ಸು ಫ್ಲೆಕ್ಸ್ ಸ್ಟಾರ್ಟ್ ಅಲ್ಲಿ ಇದೆ. ಸೊ ಇದು ಜಸ್ಟಿಫೈ ಕಂಟೆಂಟ್ ನೋಡಿದ್ವಿ, ಸಾರಿ, ಅಲೈನ್ ಕಂಟೆಂಟ್ ಇಲ್ಲಿದೆ. ಸೊ ಇದು ಬಂದು ನೀವು ಈವನ್ಲಿ ಸ್ಪೇಸು, ಸ್ಪೇಸ್ ಬಿಟ್ವೀನ್, ಸ್ಪೇಸ್ ಅರೌಂಡು, ಆಮೇಲೆ ಸ್ಪೇಸ್ ಈವನ್ಲಿ. ಇಲ್ಲಿ ನೀವು ಡಿಫ್ರೆನ್ಸಸ್ ನೋಡ್ಬೋದು ಸೆಲೆಕ್ಟ್ ಮಾಡಿದಾಗ. ಇದು ಜಸ್ಟ್ ಅ ನೈಸ್ ಪ್ಲೇ ಗ್ರೌಂಡ್. ಇದು ಸೆಂಟರ್ ಮಾಡಿದಾಗ ನಿಮ್ಗೆ ಆ ಕಡೆ ಈ ಕಡೆ ಸೇಮ್ ಎಲಿಮೆಂಟ್ ಬಿಟ್ಟು ಮಧ್ಯದಲ್ಲಿ ಕರೆಕ್ಟ್ ಆಗಿ ಐಟಮ್ಸ್ ಪ್ಲೇಸ್ ಆಗತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡು ಸೇಮ್ ಸ್ಪೇಸು ಅಲೋಕೇಟ್ ಆಗಿದೆ, ಮಧ್ಯದಲ್ಲಿ ನಮ್ಮ ಎಲ್ಲ ಲಿಸ್ಟ್ ಐಟಮ್ಸ್ ಕೂತ್ಕೊಂಡಿದೆ. ನಾವು ಸೆಂಟರ್ ಮೆನು ಕ್ರಿಯೇಟ್ ಮಾಡ್ಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ. ಫ್ಲೆಕ್ಸ್ ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟಿಂಗು, ಸೊ ನಾವು ಅದು ಆಲ್ರೆಡಿ ನೋಡಿದೀವಿ. ಎಂಡು, ಸ್ಪೇಸ್ ಬಿಟ್ವೀನು, ಸ್ಪೇಸ್ ಅರೌಂಡು, ಸ್ಪೇಸ್ ಈವನ್ಲಿ ಅಂತ. ನೀವು ಸ್ಪೇಸ್ ಈವನ್ಲಿ ಮತ್ತೆ ಸ್ಪೇಸ್ ಅರೌಂಡ್ಗೂ ಇಲ್ಲಿ ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗಿ ಲಾಸ್ಟ್ ಅಲ್ಲಿ ಸ್ಪೇಸ್ ಉಳಿದಿದೆ. ಸೊ ನೀವು ಲಾಸ್ಟ್ ಸ್ಪೇಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಪೇಸ್ ಅರೌಂಡ್ಗೆ ಮತ್ತೆ ಸ್ಪೇಸ್ ಈವನ್ಗೆ. ಇಲ್ಲೂ ಸೇಮ್ ಇದೆ. ಇಲ್ಲಿ ಐಟಮ್ 5 ಮತ್ತೆ 6 ಮಧ್ಯನೂ ಸೇಮ್ ಇದೆ, ಐಟಮ್ 4 ಮತ್ತೆ 5 ಮಧ್ಯನೂ ಸೇಮ್ ಇದೆ. ಸಿಮಿಲರ್ಲಿ ಐಟಮ್ 1 ಮತ್ತೆ ಬ್ರೌಸರ್ ಎಂಡ್ ಮಧ್ಯನೂ ಸೇಮ್ ಇದೆ. ಅದು ಸ್ಪೇಸ್ ಈವನ್ಲಿ ನಿಮ್ಗೆ ಸ್ಪೇಸಿಂಗ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ವಿನೋದ್, ಓಕೆ, ಇವಾಗ ಇಷ್ಟೊಂದು ಐಟಮ್ಸ್ ಇದೆ, ಫ್ಲೆಕ್ಸ್ ಯೂಸ್ ಮಾಡಿದ್ರೆ ಸಪೋಸ್ ಇವಾಗ ಎರಡೇ ಡಿವ್ ಇತ್ತು ಅಂತ ತಿಳ್ಕೊಳ್ಳಿ. ನಿಮ್ಗೆ ಇವಾಗ ಒಂದ್ ಕಡೆ ಇಮೇಜ್ ಇರುತ್ತೆ, ಒಂದ್ ಕಡೆ ಯೂಸ್ ಮಾಡ್ಬೋದು, ಏನು ಸೊ ಇಶ್ಯೂಸ್ ಇಲ್ಲ. ದಟ್ ಟೈಮ್ ಐ ಕ್ಯಾನ್ ಯೂಸ್ ಫ್ಲೆಕ್ಸ್. ಅವಾಗ ಯೂಸ್ ಮಾಡ್ಬೋದಾ ಫ್ಲೆಕ್ಸ್? ಎಷ್ಟು ಒಂದೇ ಎಲಿಮೆಂಟ್ ಇದ್ರು ಯೂಸ್ ಮಾಡ್ಬೋದು. ಸಿ ನಾನು ಇವಾಗ ಎಲ್ಲ 4 ಐಟಮ್ ರೆಸ್ಟ್ ಐಟಮ್ಸ್ ಡಿಲೀಟ್ ಮಾಡಿದ್ದೀನಿ, 2 ಐಟಮ್ ಇಟ್ಕೊಂಡಿದ್ದೀನಿ ನೀವು ಹೇಳಿದ ತರ. ಸೊ ನಾನು ಇಲ್ಲಿ ಫ್ಲೆಕ್ಸ್ ಐಟಮ್ ಅಲ್ಲಿ ಬಂದು ನಾನು ಸ್ಟೈಲ್ ಶೀಟ್ ಎಲ್ಲ ಚೇಂಜ್ ಮಾಡ್ಬೋದು. ಸೊ ಇವಾಗ ಸ್ಪೇಸ್ ಬಿಟ್ವೀನ್, ಸ್ಪೇಸ್ ಅರೌಂಡು ಸೇಮ್ ವರ್ಕ್ ಆಗುತ್ತೆ. ಸೊ ಇದು ಫ್ಲೆಕ್ಸ್ ಸ್ಟಾರ್ಟಿಂಗ್, ಫ್ಲೆಕ್ಸ್ ಸ್ಟಾರ್ಟ್, ಇದು ಫ್ಲೆಕ್ಸ್ ಸೆಂಟರ್, ಫ್ಲೆಕ್ಸ್ ಎಂಡ್ ಅಲ್ಲಿ, ಸೊ ಎಂಡ್ ಅಲ್ಲಿ ಬರುತ್ತೆ. ಫ್ಲೆಕ್ಸ್ ಇದು ಸ್ಪೇಸ್ ಬಿಟ್ವೀನ್ ಅಂತ. ಎಕ್ಸಾಕ್ಟ್ಲಿ 2 ಐಟಮ್ ಮಧ್ಯೆ ಬ್ರೌಸರ್ ಮಧ್ಯೆ ಎಷ್ಟು ಸ್ಪೇಸ್ ಬರುತ್ತಲ್ಲ ಅದನ್ನ ಮಧ್ಯದ್ದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಲೆಫ್ಟ್ ಟು ರೈಟ್ ಗೆ ಪುಷ್ ಆಗುತ್ತೆ. ಸ್ಪೇಸ್ ಅರೌಂಡ್ ಅಂತಂದ್ರೆ ಎರಡದ್ರ ಮಧ್ಯೆ ಈಕ್ವಲ್, ಈ ಕಡೆನೂ ಈಕ್ವಲ್ ಇದೆ, ಈ ಕಡೆನೂ ಈಕ್ವಲ್ ಇದೆ. ಸೊ ನೀವು ಇಲ್ಲಿ ಮಧ್ಯೆ ಬ್ರೇಕ್ ಮಾಡಿದ್ರೆ ಇದು ಈಕ್ವಲ್ ಆಗಿರುತ್ತೆ. ಸ್ಪೇಸ್ ಇವನ್ ಎಕ್ಸಾಕ್ಟ್ಲಿ 3 ಇಲ್ಲಿ ಬ್ರೌಸರ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ಎಲ್ಲ ಸ್ಪೇಸಸ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ನೀವು ಇಲ್ಲಿ ಸ್ಪೇಸ್ ಅರೌಂಡ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಮಧ್ಯದ ಸ್ಪೇಸ್ ಮತ್ತೆ ಇದು ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಗ್ಯಾಪ್ ಇದೆಲ್ಲ, ಸೊ ಅದು ಡಿಫ್ರೆಂಟ್ ಇದೆ. ಈ ಫಸ್ಟ್ ಐಟಮ್ ಇಂದ ಬ್ರೌಸರ್ ಇಂದ ಫಸ್ಟ್ ಐಟಮ್ಗೆ ಮತ್ತೆ ಸೆಕೆಂಡ್ ಐಟಮ್ ಇಂದ ಬ್ರೌಸರ್ ಎಂಡ್ಗೆ ಸೇಮ್ ಇದೆ, ಮಧ್ಯದ್ದು ಅದ್ರದ್ದು ಸೆಕೆಂಡ್ ಟೈಮ್ಸ್ ಇದೆ. ಯಾಕಂದ್ರೆ ಇಲ್ಲಿ ನಾವು ಸ್ಪೇಸ್ ಅರೌಂಡ್ ಕೊಟ್ಟಿದ್ದೀವಿ.
ಇಲ್ಲೂ ಅಷ್ಟೇ ಡಿವೈಡ್ ಆಗುತ್ತೆ. ಇಲ್ಲಿ ಒಂದು ಡಿವೈಡ್ ಹಾಕಿದ್ರೆ ಇಲ್ಲಿ ಒಂದು ಈಕ್ವಲ್ ಸ್ಪೇಸ್ ಬರುತ್ತೆ. ವೇರ್ ಆಸ್ ಸ್ಪೇಸ್ ಈವನ್ಲಿ ಅಂತಂದ್ರೆ ನನಗೆ ಬ್ರೌಸರ್ ಸ್ಟಾರ್ಟಿಂಗ್ ಇಂದ ಫಸ್ಟ್ ಐಟಮ್ಗೆ, ಫಸ್ಟ್ ಐಟಮ್ ಇಂದ ಸೆಕೆಂಡ್ ಐಟಮ್ಗೆ, ಸೆಕೆಂಡ್ ಐಟಮ್ ಇಂದ ಬ್ರೌಸರ್ ಎಂಡ್ಗೆ ಸೇಮ್ ಸ್ಪೇಸಸ್ ಇರುತ್ತೆ. ಓಕೆ ನಾನು ಐಟಮ್ಸ್ ವಾಪಸ್ ಬ್ರಿಂಗ್ ಮಾಡ್ತಾ ಇದ್ದೀನಿ. ವಿನೋದ್, ವಿನೋದ್ ಅಲ್ಲಿ ಟೆಕ್ಸ್ಟೇ ಇರ್ಬೇಕಂತೇನಿಲ್ಲ ಅಲ್ಲ, ಇಮೇಜ್ ಇಲ್ಲ ಲೋಗೋ ತರನು ಏನ್ ಬೇಕಾದ್ರೂ ಹಾಕ್ಬೋದು. ಇಟ್ ಮೇ ಬಿ ಬ್ಲಾಕ್ ಆಲ್ಸೋ. ಏನಾದ್ರೂ ನೀವು ಫುಲ್ ನಿಮ್ದು ವೆಬ್ ಪೇಜ್ ಲೇಔಟೇ ಹಾಕ್ಬೋದು. ಚಿಲ್ಡ್ರನ್ ಐಟಮ್ಸ್ ಅಲ್ಲಿ ಇದೇ ಇರ್ಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ನಿಮ್ಗೆ ಕೆಲವೊಂದು ಇವತ್ತು ರಿಸೋರ್ಸಸ್ ಶೇರ್ ಮಾಡ್ತಿದ್ದೀನಿ. ಈ ಫ್ಲೆಕ್ಸ್ ಏನು ಫ್ಲೆಕ್ಸ್ ಸ್ಟೈಲ್ ಶೀಟ್ ಯೂಸ್ ಮಾಡಿಕೊಂಡು ಫುಲ್ ವೆಬ್ ಪೇಜ್ ಲೇಔಟ್ ಯಾವ ತರ ಬಿಲ್ಡ್ ಮಾಡಬೇಕು ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಕಳಿಸ್ತೀನಿ. ಸೊ ನ್ಯಾವಿಗೇಷನ್, ಸೈಡ್ ಬಾರು, ಮಿಡ್ಲ್ ಕಂಟೆಂಟ್, ಫುಟರು, ಸೊ ಫುಲ್ ನೀವು ಪೇಜ್ ಅಲ್ಲಿ ಯಾವ ತರ ಬರಿಬಹುದು ಅಂತ ಅದನ್ನು ತೋರಿಸ್ತೀನಿ. ಬೇಸಿಕಲಿ ಒಂದು ಪೇರೆಂಟ್ ಮತ್ತೆ ಒಂದು ಚೈಲ್ಡ್ ಇದ್ರೆ ಸಾಕು ಅಷ್ಟೇ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಒಂದು ಪೇರೆಂಟ್ ಎಷ್ಟು ಚೈಲ್ಡ್ ಬೇಕು, ನಮ್ಮಲ್ಲಿ ಪೇಜ್ ಲೇಔಟ್ ಹೆಂಗ್ ಮಾಡಬೇಕು ಅಂತ ಗೊತ್ತಾದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಮೆನಿ ಪೇರೆಂಟ್, ಡೆಫಿನೆಟ್ಲಿ ಒನ್, ಅಂಡ್ ಹೌ ಮೆನಿ ಚಿಲ್ಡ್ರನ್ ಇನ್ಸೈಡ್ ದಟ್. ಅದೇ ರೀತಿಯಲ್ಲಿ ನಿಮ್ಗೆ ಮಾಡ್ತಾ ಹೋಗ್ಬೋದು. ಅಂಡ್ ಪೇರೆಂಟ್ಗೆ ಡಿಸ್ಪ್ಲೇ ಫ್ಲೆಕ್ಸ್ ಕೊಟ್ರೆ ಎರಡು ಚೈಲ್ಡ್ ಫ್ಲೆಕ್ಸ್ ರೀತಿಯಲ್ಲಿ ಅಡ್ಜಸೆಂಟ್ ಆಗಿರುತ್ತೆ. ಅಂಡ್ ಮತ್ತೆ ಚಿಲ್ಡ್ರನ್ಗೆ ಬೇಕಾದ ಸ್ಟೈಲಿಂಗ್ಸ್ ಅನ್ನು ಕೊಡ್ಬೋದು. ಅದು ಒಂದು ಎಲಿಮೆಂಟ್ ಆದ್ರೂ ಅಷ್ಟೇ, 100 ಎಲಿಮೆಂಟ್ ಆದ್ರೂ ಅಷ್ಟೇ. ಇಫ್ ಯು ಹ್ಯಾವ್ 100 ಚಿಲ್ಡ್ರನ್, 100 ಚಿಲ್ಡ್ರನ್ ನಿಮ್ಮ ವ್ಯೂ ಪೋರ್ಟ್ ಗೆ ಬೇಕಾದ ರೀತಿಯಲ್ಲಿ ಸ್ಟ್ಯಾಕ್ ಆಗಿರುತ್ತೆ ಅಡ್ಜಸೆಂಟ್ ಆಗಿ. It's up to you. Okay? Yeah, Vinod, I think we can get started. ನನ್ ಕೇಳಿಸ್ತಾ ಇದೀನಾ? ಎಸ್ ಕೇಳಿಸ್ತಾ ಇದೆ. ಓಕೆ, ನನ್ಗೆ ನಿಮ್ಮ ಮಾತು ಕೇಳಿಸ್ತಿಲ್ಲ, ಅರ್ಧ ಬ್ರೇಕ್ ಆಯ್ತು. ಓಕೆ ಸರಿ. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಸ್ಟ್ರೆಚ್ ಅಲ್ಲಿ ಅಲೈನ್ ಸ್ಟಾರ್ಟ್ ಫ್ರೆಶ್. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಜಸ್ಟ್ ಇವಾಗ ಫ್ಲೆಕ್ಸ್ ಐಟಮ್ಸ್ಗೆ ಜಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ಟಿದ್ದೀನಿ. ಅಂದ್ರೆ ನಿಮ್ಗೆ ಐಟಮ್ಸ್ ನಾನು ಪೇರೆಂಟ್ ವಿಡ್ತ್ ಅಲ್ಲಿ ಎಷ್ಟು ಸ್ಪೇಸ್ ತಗೊಂತಾ ಇದೆ ಅಂತ ನೋಡೋದಿಕ್ಕೆ. ಸೊ ನ್ಯಾವಿಗೇಷನ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಕಲರ್ ಬಂದು ಲೈಟ್ ಬ್ಲೂ ಇದೆ, ಐಟಮ್ ಬ್ಯಾಕ್ ಗ್ರೌಂಡ್ ಕಲರ್ ಬಂದು ಡಾರ್ಕ್ ಬ್ಲೂ ಇದೆ. ಸೊ ನಮ್ದು ಅಲೈನ್ ಐಟಮ್ಸ್ ಅಲ್ಲಿ ಸ್ಟ್ರೆಚ್ ಅಂತ ಕೊಟ್ಟಿದ್ದೀನಿ. ನಾನು ಇವಾಗ ಇದನ್ನ ಪ್ರಾಪರ್ಟಿ ಚೇಂಜ್ ಮಾಡ್ತಾ ಇದ್ದೀನಿ. ಫ್ಲೆಕ್ಸ್ ಎಂಡ್, ಫ್ಲೆಕ್ಸ್ ಸ್ಟಾರ್ಟಿಂಗ್ ನೀವು ಅಬ್ಸರ್ವ್ ಮಾಡಬಹುದು. ಬೇಸ್ ಲೈನ್ ಅಂತಂದ್ರೆ ನಮ್ ಟಾಪ್ ಅಲ್ಲಿ ಇರುತ್ತೆ. ಸೆಂಟರ್ ಅಂತಂದ್ರೆ ಈ ನ್ಯಾವಿಗೇಷನ್ ಅಂದ್ರೆ ಫ್ಲೆಕ್ಸ್ ಕಂಟೈನರ್ ಸೆಂಟ್ರಿಗೆ ಬರುತ್ತೆ. ಸೊ ಇದ್ರ ಬೇಸ್ಡ್ ಒಂದು ನಿಮ್ಗೊಂದು ಅಸೈನ್ಮೆಂಟ್ ಇದೆ ಇವತ್ತು ಕ್ಲಾಸ್ ಆದ್ಮೇಲೆ. ನಾನು ಅದನ್ನ ಕ್ಲಾಸ್ ಮುಗ್ಮೇಲೆ ಹೇಳ್ತೀನಿ. ಫ್ಲೆಕ್ಸ್ ಎಂಡ್, ಸೊ ಇಲ್ಲಿ ಫ್ಲೆಕ್ಸ್ ಸ್ಟಾರ್ಟಿಂಗು, ಇದು ನಾರ್ಮಲ್ ರಿವರ್ಟು ಇದ್ರಲ್ಲಿ ಬರುತ್ತೆ. ಸೆಲ್ಫ್ ಎಂಡ್ ಅಂತ ಬರುತ್ತೆ, ಸೆಲ್ಫ್ ಸ್ಟಾರ್ಟು. ಇದು ಏನು ಫ್ಲೆಕ್ಸ್ ಐಟಮ್ ಮೇಲೆ ಅಪ್ಲೈ ಮಾಡುವಂಥದ್ದು. ಸೊ ಸ್ಟ್ರೆಚ್ ಇದು ಮೇನು. ನಿಮ್ಗೆ ಇಲ್ಲಿ ಯಾವ್ದಾವ್ದು ಐಕಾನ್ ಇದೆಯಲ್ಲ, ಸೊ ಅದೆಲ್ಲ ಪೇರೆಂಟ್ ಎಲಿಮೆಂಟ್ ಅಲ್ಲಿ ಆಕ್ಟಿವ್ ಆಗುತ್ತೆ. ಸೊ ಸ್ಟ್ರೆಚ್ ಕೊಟ್ಟಾಗ ಫುಲ್ ಇದಾಗುತ್ತೆ. ಸೊ ನಾನು ಇವಾಗ ಜಸ್ಟ್ ಏನೋ ಸೆಂಟರ್ ಕೊಡ್ತಾ ಇದ್ದೀನಿ. ನೀವು ಇದನ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫ್ಲೆಕ್ಸ್ ಅಲ್ಲಿ ಸೆಂಟರ್ ಕೊಟ್ಟಾಗ ಇಲ್ಲಿ ಸೆಂಟರ್ ಇದೆ. ಇದು ಅಲೈನ್ ಐಟಮ್ಸ್, ಸೆಂಟ್ರು ಅಲೈನ್ ಐಟಮ್ಸ್ ಅಲ್ಲಿ ಬರುತ್ತೆ. ಬನ್ನಿವ್ರು, ನೀವು ಸೊ ಇಲ್ಲಿ ಅಲೈನ್ ಕಂಟೆಂಟ್ ಅಲ್ಲಿ ಸೊ ನಮ್ದು ಐಟಮ್ಸ್ ಕಡಿಮೆ ಇದೆ ಅಲ್ಲ, ಸೊ ಅದಕ್ಕೆ ನಾವು ರ್ಯಾಪ್ ಹಾಕಿದಾಗ ಇದು ಎಫೆಕ್ಟ್ ಆಗುತ್ತೆ. ಜಸ್ಟ್ ಅ ಸೆಕೆಂಡ್, ಐ ವಿಲ್ ಇನ್ಕ್ರೀಸ್ ದೀಸ್ ಥಿಂಗ್ಸ್. ಓ ಸಾರಿ, ನೆಸ್ಟೆಡ್ ಆಗಿ ಇನ್ಸ್ಟಾಲ್ ಆಯ್ತು. Just I will duplicate here. Okay. Sorry, reset. Oh, local ಮಾಡಿದ್ನ. Just give me a second. I will quickly change the styles. Select the pre-built ones.
ಸೊ ನಾನಿಲ್ಲಿ ರ್ಯಾಪ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೆನುಗೆ ಹೈಟ್ ಕೊಡ್ತಾ ಇದ್ದೀನಿ. ಟೂ 200 ಪಿಕ್ಸೆಲ್ ಕೊಟ್ಟಿದ್ದೀನಿ. ಸ್ವಲ್ಪ ಡ್ರ್ಯಾಗ್ ಕೆಳಗಡೆ ಮಾಡ್ತಾ ಇದ್ದೀನಿ, ಜಸ್ಟ್ ಅ ಸೆಕೆಂಡ್. ಸೊ ನಾವಿಲ್ಲಿ ಫ್ಲೆಕ್ಸ್ ಅಲ್ಲಿ ನಾವು ಅಲೈನ್ ಕಂಟೆಂಟ್ ನೋಡ್ತಾ ಇದ್ವಿ. ಇಲ್ಲಿ ನೀವು ಇದು ಅಬ್ಸರ್ವ್ ಮಾಡಬಹುದು, ಫ್ಲೆಕ್ಸ್ ಎಂಡ್ ಫ್ಲೆಕ್ಸ್ ಸ್ಟಾರ್ಟ್ ಅಲ್ಲಿ ಸ್ಪೇಸ್ ಬಿಟ್ವೀನ್ ಅರೌಂಡ್. ಸೊ ಇದಕ್ಕೂ ಮತ್ತೆ ಈ ಅಲೈನ್ ಐಟಮ್ಸ್ ಡಿಫ್ರೆನ್ಸ್ ಏನು ಅಂತಂದ್ರೆ, ಇಲ್ಲಿ ಫುಲ್ಲಿ ಐಟಮ್ಸ್ ಅಲೈನ್ ಆಗುತ್ತೆ. ಅಂದ್ರೆ ನಾವು ಫ್ಲೆಕ್ಸ್ ಐಟಮ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಕೋಬೇಕಾದ್ರೆ ಫ್ಲೆಕ್ಸ್ ಫುಲ್ ಸ್ಪೇಸ್ ತಗೊಂಡಿದೆ. ಇವಾಗ ನಾವು ವರ್ಡ್ ಇದು ರ್ಯಾಪ್ ಹಾಕಿರೋ ಕಾರಣ ಒಳಗಡೆ ಕಂಟೆಂಟ್ ಅಲೈನ್ ಕಂಟೆಂಟ್ ಅಂತ ಇದೆ. ಓಕೆ, ಇದು ಅಲೈನ್ ಐಟಮ್ಸ್, ಇದು ಐಟಮ್ ಅಲೈನ್ ಮಾಡೋದಕ್ಕೆ. ಸೊ ಇದಕ್ಕೆ ಫ್ಲೆಕ್ಸ್ಗೆ ಎಲ್ಲ ನೋ ರ್ಯಾಪ್ ಅಂತ ಕೊಟ್ರೆ ಒಂದೇ ಐಟಮ್ ಅದು. ಸಿನ್ಸ್ ನಾವು ರ್ಯಾಪ್ ಹಾಕಿರೋದ ಕಾರಣ ಇದು ನಿಮ್ಗೆ ಎಫೆಕ್ಟಿವ್ ಕಾಣಿಸ್ತಿಲ್ಲ, ಆಕ್ಚುಲಿ ಅದು ಅಲೈನ್ ಆಗ್ತಿರುತ್ತೆ. ಅದೇ ನೀವು ಅಲೈನ್ ಕಂಟೆಂಟ್ ಅಲ್ಲಿ ಬಂದಾಗ ಇದು ಸಪರೇಟ್ ಲೈನ್ ಆಗುತ್ತೆ, ಫಸ್ಟ್ ಲೈನ್ ಸೆಕೆಂಡ್ ಲೈನ್. ಸೊ ಅದು ಫುಲ್ ಎಲ್ಲ ಐಟಮು ನಾವು ಫ್ಲೆಕ್ಸ್ ಸೆಂಟರು, ಆಮೇಲೆ ಅಲೈನ್ ಕಂಟೆಂಟ್ ಅಲ್ಲಿ ಅಲೈನ್ ಸ್ಟಾರ್ಟಿಂಗು, ಇದೆಲ್ಲ ಸ್ಪೇಸ್ ಬಿಟ್ವೀನ್ ಸ್ಪೇಸ್ ಅರೌಂಡು. ಸಿಮಿಲರ್ಲಿ ನಾವು ಇಲ್ಲಿ ಜಸ್ಟಿಫೈ ಕಂಟೆಂಟ್ ಅಲ್ಲಿ ಯಾವ ತರ ಎಕ್ಸ್ಪ್ಲೋರ್ ಮಾಡಿದ್ವಿ, ಸೇಮ್ ಅದೇ ತರ ಇದು ವರ್ಟಿಕಲಿ ಅಪ್ಲೈ ಆಗುತ್ತೆ. ಅಲೈನ್ ಕಂಟೆಂಟ್ ಅಲ್ಲಿ ವರ್ಟಿಕಲಿ ಅಪ್ಲೈ ಆಗುತ್ತೆ. ಸ್ಪೇಸ್ ಬಿಟ್ವೀನ್ ಅಂತಂದ್ರೆ ಈ ಎರಡು ರೋ ಮಧ್ಯೆ ಸೇಮ್ ಸ್ಪೇಸು ಈಕ್ವಲ್ ಆಗುತ್ತೆ. ಇದು ಟಾಪ್ ಅಲ್ಲಿ ಮತ್ತೆ ಬಾಟಮ್ ಅಲ್ಲಿ ಅಪ್ಲೈ ಆಗೋದಿಲ್ಲ. ಸ್ಪೇಸ್ ಇದು ಸ್ಟ್ರೆಚ್, ಇದು ಸ್ಪೇಸ್ ಅರೌಂಡ್. ಓಕೆ, ಅಲೈನ್ ಕಂಟೆಂಟು ಮತ್ತೆ ಅಲೈನ್ ಐಟಮ್ಸ್ ಬಗ್ಗೆ ಗೊತ್ತಾಯ್ತಾ? ಏನಾದ್ರು ಕನ್ಫ್ಯೂಷನ್ ಇದೆಯಾ ಅಲ್ಲಿ? ಸೊ ಯಾರಿಗೂ ಕ್ವಶನ್ ಇಲ್ಲ ಅಂತ ಅನ್ಕೊಂತೀನಿ. ಸೊ ನಾನಿಲ್ಲಿ ಕೆಲವೊಂದು ಇನ್ನೊಂದಿಷ್ಟು ಸ್ಟೈಲ್ ಶೀಟ್ ಎಲ್ಲ ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ನಾನು ಮುಂಚೆ ಈ ಇಮೇಜ್ ಅಲ್ಲಿ ತೋರಿಸ್ದಾಗೆ ನಿಮ್ಗೆ ಬೇರೆ ಬೇರೆ ಪ್ರಾಪರ್ಟಿ ಯಾವ್ದ್ಯಾವ್ದಕ್ಕೆ ಏನೇನ್ ಬರುತ್ತೆ ಅಂತ ಜಸ್ಟ್ ಒಂದು ಸಮರಿ ನೋಡ್ಬಿಡೋಣ. ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಫ್ಲೆಕ್ಸ್ ಬಾಕ್ಸ್ ಇದೆ, ಇನ್ಲೈನ್ ಫ್ಲೆಕ್ಸ್ ಬಾಕ್ಸ್ ಅಂತ ಇದೆ. ಇದೊಂದು ತೋರ್ಸೋದು ಮರ್ತೆ ನಾನು, ಜಸ್ಟ್ ಸೆಕೆಂಡ್. ಇದಕ್ಕೆ ಫ್ಲೆಕ್ಸ್ ಬಾಕ್ಸ್ ಇದೆ ಅಲ್ಲ, ನಾವು ಇದನ್ನ ಇನ್ಲೈನ್ ಫ್ಲೆಕ್ಸ್ ಬಾಕ್ಸ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಅಂತ. ಇನ್ಲೈನ್ ಫ್ಲೆಕ್ಸ್ ಅಂತ ಕೊಟ್ಟಾಗ ಸೊ ನಮ್ದು ಓವರ್ ಎಲಿಮೆಂಟ್ಸ್ ಜಾಸ್ತಿ ಇದೆ ಅಲ್ಲ, ಲೆಟ್ ಮಿ ಡಿಲೀಟ್ ಕಪಲ್ ಆಫ್ ಎಲಿಮೆಂಟ್ಸ್, ಅವಾಗ ಗೊತ್ತಾಗುತ್ತೆ. ಸಿ, ಪ್ರೀವಿಯಸ್ಲಿ ಇನ್ಲೈನ್ ಇದು ಫ್ಲೆಕ್ಸ್ ಬಾಕ್ಸ್ ಅಂತ ಕೊಟ್ಟಾಗ ಅದು ಬ್ಲಾಕ್ ಎಲಿಮೆಂಟ್ ತರ ಬಿಹೇವ್ ಮಾಡುತ್ತೆ, ಅಂದ್ರೆ ಬ್ರೌಸರ್ದು ಫುಲ್ ಬಿಡ್ತು ತಗೊಳತ್ತೆ. ನಾವಿಲ್ಲಿ ಇನ್ಲೈನ್ ಫ್ಲೆಕ್ಸ್ ಅಂತ ಕೊಟ್ಟಾಗ ನಮ್ದು ಒಳಗಡೆ ಐಟಮ್ ಕಂಟೆಂಟ್ಸ್ ಎಷ್ಟಿದೆಯೋ ಅಷ್ಟೇ ಬಿಡ್ ತಗೊಳತ್ತೆ. ನಾನು ಇವಾಗ ಇದನ್ನ ಚೇಂಜ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇವಾಗ ಫ್ಲೆಕ್ಸ್ ಇನ್ಲೈನ್ ಇದೆ, ನಾನು ಫ್ಲೆಕ್ಸಿಗೆ ಚೇಂಜ್ ಮಾಡ್ತಿದ್ದೀನಿ. ಫ್ಲೆಕ್ಸ್ ಅಂತ ಕೊಟ್ರೆ ಫುಲ್ಲು ಬಿಡ್ತು ತಗೊಳತ್ತೆ. ಸೊ ಇದು ನಿಮ್ಗೆ ಫ್ಲೆಕ್ಸ್ ಬಾಕ್ಸ್ ಮತ್ತೆ ಫ್ಲೆಕ್ಸ್ ಇನ್ಲೈನ್ ಇದ್ದು ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಡೈರೆಕ್ಷನ್ ಅಲ್ಲಿ ರೋ ರೋ ರಿವರ್ಸ್, ಕಾಲಮ್ ಕಾಲಮ್ ರಿವರ್ಸ್ ನೋಡುತ್ತೆ. ಫ್ಲೆಕ್ಸ್ ರ್ಯಾಪ್ ಅಲ್ಲಿ ನೋ ರ್ಯಾಪ್ 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 ರಿವರ್ಸ್ ನೋಡುತ್ತೆ. ಫ್ಲೆಕ್ಸ್ ಫ್ಲೋ ಅಲ್ಲಿ ಫ್ಲೆಕ್ಸ್ ಫ್ಲೋ ಅಂದ್ರೆ ಇದು ಡೈರೆಕ್ಷನ್ ಅಲ್ಲಿ ಬರುತ್ತೆ. ಜಸ್ಟ್ ಅ ಸೆಕೆಂಡ್, ಸೇಮ್ ಇದೊಂದು ಡೆಮೋ ತೋರಿಸ್ಬಿಡ್ತೇನೆ. ಸೊ ಇಲ್ಲೇ ಬ್ರೌಸರ್ ಅಲ್ಲಿ ತೋರಿಸ್ಬಿಡ್ತೇನೆ, ಜಸ್ಟ್ ಅ ಸೆಕೆಂಡ್. ಸೊ ಫ್ಲೆಕ್ಸ್ ಫ್ಲೋ ಕಾಲಮ್ ಅಲ್ಲಿ ಹೋಗ್ಬೇಕಾ, ಕಾಲಮ್ ರಿವರ್ಸ್ ಅಲ್ಲಿ ಹೋಗ್ಬೇಕಾ, ಆಮೇಲೆ ನಿಮ್ಗೆ ನೋ ರ್ಯಾಪ್ ಅಲ್ಲಿ ಬರುತ್ತೆ, ಇನ್ನೋ ರ್ಯಾಪ್ ಅಪ್ಲೈ ಆಗೋದಿಲ್ಲ. ರೋ ಮತ್ತೆ ರೋ ರಿವರ್ಸ್ ಬರುತ್ತೆ. ಸೊ ಇಲ್ಲಿ ರೋ ರಿವರ್ಸ್ ಕೊಟ್ಟಾಗ ಸಿಮಿಲರ್ಲಿ ನಿಮ್ಗೆ ಡೈರೆಕ್ಷನ್ ವರ್ಕ್ ಆಗುತ್ತಲ್ಲ, ಸೇಮ್ ಅದೇ ತರ ಇದನ್ನು ಸಿಮಿಲರ್ ಫಂಕ್ಷನಾಲಿಟಿಲಿ ವರ್ಕ್ ಆಗುತ್ತೆ. ಆಮೇಲೆ ರ್ಯಾಪ್ ರಿವರ್ಸ್ ಇದೆ. ಇವಾಗ ರ್ಯಾಪಿಂಗ್ ರಿವರ್ಸ್ ಅಂತಂದ್ರೆ ನಾವು ಫಸ್ಟ್ ರ್ಯಾಪ್ ಅಂತಂದ್ರೆ ನಾವು ಬ್ರೌಸರ್ ಸ್ಕ್ರೀನ್ ಎಲ್ಲಿ ಎಂಡ್ ಆಗತ್ತಲ್ಲ ಅದು ನ್ಯೂ ಲೈನ್ ಬರುತ್ತೆ ಐಟಮ್ಸ್ ಎಲ್ಲ. ಇವಾಗ ರಿವರ್ಸ್ ಕೊಟ್ಟಾಗ ಅದು ಕೆಳಗಡೆಯಿಂದ ರಿವರ್ಸ್ ಅಲ್ಲಿ ಹೋಗುತ್ತೆ ರ್ಯಾಪಿಂಗು. ಸೊ ನಿಮ್ಗೆ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಜಸ್ಟಿಫೈ ಕಂಟೆಂಟ್ ನೋಡಿದ್ವಿ. ಫ್ಲೆಕ್ಸ್ ಸ್ಟಾರ್ಟು, ಫ್ಲೆಕ್ಸ್ ಎಂಡು, ಸೆಂಟರು, ಆಮೇಲೆ ಯಾವ ತರ ಸ್ಪೇಸಸ್ ಬಿಟ್ವೀನ್ ಅರೇಂಜ್ ಆಗುತ್ತೆ, ಸ್ಪೇಸಸ್ ಅರೌಂಡ್ ಆಗುತ್ತೆ. ಆಮೇಲೆ ಅಲೈನ್ ಐಟಮ್ಸ್ ನೋಡಿದ್ವಿ.
ನಾವು ಯಾವಾಗ ಫ್ಲೆಕ್ಸ್ ರ್ಯಾಪ್ ಕೊಟ್ಟಾಗ ಮಲ್ಟಿಪಲ್ ಲೈನ್ಸ್ ಅಲ್ಲಿ ಐಟಮ್ಸ್ ಇದ್ರೆ ಅದು ಯಾವ ತರ ಅಲೈನ್ ಆಗುತ್ತೆ ಅಂತ ನೋಡಿದ್ವಿ. ಸಿಮಿಲರ್ಲಿ ಅಲೈನ್ ಕಂಟೆಂಟ್, ಇವಾಗ ಐಟಮ್ ಅಲ್ಲಿ ಕಂಟೆಂಟ್ ಇರುತ್ತೆ. ಫುಲ್ ಕಂಟೆಂಟ್ ಅಂದ್ರೆ ಟೋಟಲ್ ಫ್ಲೆಕ್ಸ್ ಬಾಕ್ಸ್ ಕಂಟೆಂಟ್, ಅದು ಮೇಲ್ಗಡೆ ಫ್ಲೆಕ್ಸ್ ಸ್ಟಾರ್ಟಿಂಗ್ ಮೇಲ್ಗಡೆ ಇರ್ಬೇಕಾ, ಎಂಡ್ ಅಲ್ಲಿ ಇರ್ಬೇಕಾ, ಸೆಂಟ್ರಲ್ ಇರ್ಬೇಕಾ, ಸ್ಪೇಸ್ ಬಿಟ್ವೀನ್ ಅಂದ್ರೆ ಟಾಪ್ ಮತ್ತೆ ಮಧ್ಯದಲ್ಲಿ ಈಕ್ವಲ್ ಸ್ಪೇಸಿಂಗ್ ಅಲ್ಲಿ ಇರ್ಬೇಕಾ. ಸೊ ಆ ತರ ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ. ಸೊ ನೆಕ್ಸ್ಟ್ ಬಂದು ನಾವು ಕೆಲವೊಂದು ಫ್ಲೆಕ್ಸ್ ಪ್ರಾಪರ್ಟೀಸ್ ಇದೆ, ಅದು ಫ್ಲೆಕ್ಸ್ ಚಿಲ್ಡ್ರನ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಇಲ್ಲಿವರೆಗೂ ಈ ಪ್ರಾಪರ್ಟೀಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ, ಕನ್ಫ್ಯೂಷನ್ಸ್ ಇದೆಯಾ? ಯಾಕಂದ್ರೆ ಇದು ಫಸ್ಟ್ ಟೈಮ್ಗೆನೆ ಅರ್ಥ ಆಗೋದಿಲ್ಲ. ಸೊ ನೀವು ಕೆಲವು ಸಲ ಪ್ರಾಕ್ಟೀಸ್ ಮಾಡಿದಾಗ, ಇದು ಪ್ರಾಪರ್ಟೀಸ್ ಕೊಟ್ಟು ನೋಡಿದಾಗ್ಲೇನೆ ನಿಮ್ಗೆ ಒಂದ್ 4 ಸಲ ಯಾವ್ದಾದ್ರು ಸಿಂಪಲ್ ಲೇಔಟ್ಸ್ ಬಿಲ್ಡ್ ಮಾಡಿದಾಗ ಅವಾಗ ಅರ್ಥ ಆಗತ್ತೆ. ಬಟ್ ನೀವು ಬೇಸಿಕಲಿ ಇವಾಗ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಡಿಸ್ಪ್ಲೇ ಫ್ಲೆಕ್ಸ್ ಬಾಕ್ಸ್ ಕೊಟ್ಟಾಗ ನಾವು ಯಾವ ಎಲಿಮೆಂಟ್ ಕೊಡ್ತೀವೋ ಅದು ಫ್ಲೆಕ್ಸ್ ಕಂಟೈನರ್ ಆಗಿ ವರ್ಕ್ ಮಾಡುತ್ತೆ. ಆ ಫ್ಲೆಕ್ಸ್ ಕಂಟೈನರ್ ಐಟಮ್ ಫ್ಲೋ ಡೈರೆಕ್ಷನ್ ಯಾವ ತರ ಡಿಫೈನ್ ಮಾಡಬೇಕು, ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ರೋ ಅದೆಲ್ಲ ತಿಳ್ಕೊಬೇಕು. ಫ್ಲೆಕ್ಸ್ ರ್ಯಾಪ್ ಅಂದ್ರೆ ಏನಂತ ಗೊತ್ತಾಗಬೇಕು, ರ್ಯಾಪಿಂಗ್ ಯಾವ ತರ ಆಗುತ್ತೆ ಅಂತ, ಫ್ಲೋ ಯಾವ ತರ ಹೋಗುತ್ತೆ ಕಂಟೆಂಟ್, ನಾವು ಎಕ್ಸ್ಟ್ರಾ ಎಲಿಮೆಂಟ್ಸ್ ಆಡ್ ಮಾಡಿದಾಗ ಕಂಟೆಂಟ್ ಹೆಂಗೆ ಅಲೈನ್ಮೆಂಟ್ ಮಾಡೋದು, ಜಸ್ಟಿಫೈ ಮಾಡೋದು ಹೆಂಗೆ, ಅದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಸೊ ಇಲ್ಲಿವರೆಗೂ ಈ ಪೇರೆಂಟ್ ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಸೊ ಯಾರಿಗೂ ಡೌಟ್ಸ್ ಇಲ್ವಾ? ಓಕೆ, ಅಸ್ಯೂಮ್ ಮಾಡ್ತಾ ಇದ್ದೀನಿ. ನಾನು ಕೇಳಿಸ್ತಾ ಇದ್ದೀನಾ? ಕೇಳಿಸ್ತಾ ಇದೆ. ವಿನೋದ್ ಅವರೇ, ಓಕೆ ಹೇಳಿ. ಫ್ಲೆಕ್ಸ್ ಬಾಕ್ಸ್ ಬಂದ್ಬಿಟ್ಟು ನೀವು ಯಾವ್ದೇ ಎಲಿಮೆಂಟ್ ಅಂತಿದಿರಲ್ಲ, ಯೂಶಲಿ ಈಗ ನೀವು ನ್ಯಾವಿಗೇಷನ್ ಯೂಸ್ ಮಾಡ್ತಿದಿರಲ್ಲ, ನೀವು ಯಾವುದೇ HTML ಎಲಿಮೆಂಟ್ಗೂ ಅಪ್ಲೈ ಮಾಡ್ಬೋದು. ಎಸ್ಪೆಷಲಿ ಇದು ನಿಮ್ದು ಇನ್ಲೈನ್ ಬ್ಲಾಕ್, ಇನ್ಲೈನ್ ಎಲಿಮೆಂಟ್ಸ್ ಬಿಟ್ಟು, ಎಸ್ಪೆಷಲಿ ಆಂಕರ್ ಟ್ಯಾಗ್ಗೆ ಅದಕ್ಕೆಲ್ಲ ಬಿಟ್ಟು ಬೇರೆ ಯಾವ್ದಾವ್ದು ಚಿಲ್ಡ್ರನ್ ಎಲಿಮೆಂಟ್ ಹೋಲ್ಡ್ ಮಾಡತ್ತಲ್ಲ, ಆ ಎಲ್ಲ ಎಲಿಮೆಂಟ್ಗೂ ಫ್ಲೆಕ್ಸ್ ಬಾಕ್ಸ್ ಅಪ್ಲೈ ಮಾಡ್ಬೋದು. ಚಿಲ್ಡ್ರನ್ ಎಲಿಮೆಂಟ್ ಇರೋಂತ ಥಿಂಗ್ಸ್ ಗೆ ಮಾತ್ರ ಯೂಸ್ ಮಾಡ್ಬೋದು ಯಾವುದೇ ಎಲಿಮೆಂಟ್. ಸೊ ನಿಮಗೆ HTML ಸ್ಟ್ರಕ್ಚರ್ ಅಲ್ಲಿ ಯಾವುದೇ ಎಲಿಮೆಂಟ್ ಇದಕ್ಕೆ ಡಿಫೈನ್ ಮಾಡಿ, ನೀವು ಚಿಲ್ಡ್ರನ್ ಐಟಮ್ ಯಾವ್ದಾದ್ರು ಹಾಕಿದ್ರೆ ಇದಕ್ಕೂ ಫ್ಲೆಕ್ಸ್ ಬಾಕ್ಸ್ ಡಿಫೈನ್ ಮಾಡ್ಬೋದು. ಸೊ ನೀವು ಯೂಶಲಿ ನ್ಯಾವಿಗೇಷನ್ ಮೆನು ಬಿಲ್ಡ್ ಮಾಡ್ಬೇಕಾದ್ರೆ ಅನ್ಆರ್ಡರ್ ಲಿಸ್ಟ್ ಯೂಸ್ ಮಾಡಿ ಫ್ಲೆಕ್ಸ್ ಬಾಕ್ಸ್ ಮಾಡ್ಬೋದು. ಇವಾಗ ಬೈ ಡಿಫಾಲ್ಟ್ ನಿಮ್ಗೆ ಅನ್ಆರ್ಡರ್ ಲಿಸ್ಟ್ಗೆ ಬುಲೆಟ್ ಪಾಯಿಂಟ್ಸ್ ಬರುತ್ತೆ, ಅದ ಡಿಫಾಲ್ಟ್ ಸ್ಟೈಲಿಂಗ್ ನ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿ ನಾವು ನ್ಯಾವಿಗೇಷನ್ ಮೆನು ಫ್ಲೆಕ್ಸ್ ಬಾಕ್ಸ್ ಇಂದ ಸಿಂಪಲ್ ಆಗಿ ಬಿಲ್ಡ್ ಮಾಡ್ಬೋದು. ಸೊ ಇಲ್ಲಿ ಮತ್ತೆ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಅಸ್ಯೂಮ್ ಮಾಡ್ತಾ ಇದ್ದೀನಿ ಯಾವುದೇ ಡೌಟ್ಸ್ ಇಲ್ಲ ಅಂತ. ಸೊ ಶಾಲೆ ಗೋ ರಿಫ್ರೆಶ್ ಮಾಡ್ತಾ ಇದ್ದೀನಿ. ಜಸ್ಟ್ ಐ ವಿಲ್ ಡಿಲೀಟ್ ಸಮ್ ಅದರ್ ಐಟಮ್ಸ್ ಫಾರ್ ಡೆಮೋ ಪರ್ಪಸ್. ಹೇಳಿ. ಇದು ಫ್ಲೆಕ್ಸ್ ಬಾಕ್ಸ್ ಇದೆಲ್ಲ, ಇದು ಗ್ರಿಡ್ ಸೇಮಾ? ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಫ್ಲೆಕ್ಸ್ಗೂ ಅದಕ್ಕೂ ಡಿಫ್ರೆನ್ಸಸ್ ಇದೆ. ಸಿಂಟ್ಯಾಕ್ಸ್ ಸ್ಟೈಲಿಂಗ್ ಹೇಳ್ಕೊಂಡು ಫಂಕ್ಷನಾಲಿಟಿ ಆಕ್ಸೆಸ್ ಬರುತ್ತೆ. ಓಕೆ, ಇದನ್ನ ಸಾರಿ ಫ್ಲೆಕ್ಸ್ ಅಲ್ಲಿ ಡೈರೆಕ್ಷನ್ಸ್ ಬರುತ್ತೆ, ಬಟ್ ನಿಮ್ ಗ್ರಿಡ್ ಅಲ್ಲಿ ಇದು ಆಕ್ಸೆಸ್ ಮೇಲೆ ವರ್ಕ್ ಆಗುತ್ತೆ. ಆಮೇಲೆ ಪ್ಲೇಸ್ಮೆಂಟ್, ಆರ್ಡರ್, ಆಮೇಲೆ ಅದು ಮೋರ್ ಲೈಕ್ ನಿಮ್ಗೆ ಕಾಲಮ್ ಟೆಂಪ್ಲೇಟ್ಸ್ ಅಂತ ಡಿಫೈನ್ ಮಾಡಕ್ ಬರುತ್ತೆ. ಆ ಟೆಂಪ್ಲೇಟ್ ಮೇಲೆ ನಮ್ದು ಕಾಲಮ್ಸ್ ಮತ್ತೆ ರೋಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾವು ಚಿಲ್ಡ್ರನ್ ಎಲಿಮೆಂಟ್ಸ್ ಮೇಲೆ ಕ್ರಿಯೇಟ್ ಆಗುತ್ತೆ. ಮೇನ್ ಡಿಫರೆನ್ಸ್ ಬಿಟ್ವೀನ್ ಫ್ಲೆಕ್ಸ್ ಬಾಕ್ಸ್ ಮತ್ತೆ CSS ಗ್ರಿಡ್ ಹೇಳಿದ್ರೆ ಅಂತ ಹೇಳಿದ್ರೆ, ಫ್ಲೆಕ್ಸ್ ಬಾಕ್ಸ್ ಇಸ್ ಅ ಯೂನಿಡೈರೆಕ್ಷನಲ್ ಥಿಂಗ್ ಅಂತ ಹೇಳಿದ್ರೆ, ಒಂದ X ಆಕ್ಸಿಸ್ ಒಂದ Y ಆಕ್ಸಿಸ್. ಆದ್ರೆ CSS ಗ್ರಿಡ್ ಇಸ್ ಬೋತ್. ಯು ಕ್ಯಾನ್ ಡೂ X ಆಕ್ಸಿಸ್ ಅಂಡ್ Y ಆಕ್ಸಿಸ್ ಆಫ್ ಚಿಲ್ಡ್ರನ್ಸ್. ಈಗ ನೋಡಿರ್ಬೋದು ನೀವು ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಚಿಲ್ಡ್ರನ್ X ಆಕ್ಸಿಸ್ ಅಂತ ಹೇಳಿದ್ರೆ X ಆಕ್ಸಿಸ್ ಅಲ್ಲಿ ಮಾತ್ರ ಹೋಗುತ್ತೆ. ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಯೂನಿಡೈರೆಕ್ಷನಲ್, ಅದು ನೀವು ರೋ ಮಾಡಿದ್ರೆ ರೋ ತರ ಹೋಗುತ್ತೆ. ಬಟ್ CSS ಗ್ರಿಡ್ ಅಲ್ಲಿ ಒಂದು ಚೈಲ್ಡ್ ಅನ್ನು ನಿಮ್ಗೆ ಹಾರಿಜಾಂಟಲಿ ಮಾಡಬಹುದು, ಇನ್ನೊಂದು ಚೈಲ್ಡ್ ಅನ್ನು ವರ್ಟಿಕಲಿ ಮಾಡಬಹುದು. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ಅಪಾರ್ಟ್ ಫ್ರಮ್ ದಟ್ ವರ್ಕಿಂಗ್ ಬ್ರೌಸರ್ ಕಂಪ್ಯಾಟಿಬಿಲಿಟಿ ಎಲ್ಲ ಸೇಮ್ ಇದೆ. ಅಂದ್ರೆ ಇದು ರೆಸ್ಪಾನ್ಸಿವ್ ಅಂತನಾ? ಎರಡು ರೆಸ್ಪಾನ್ಸಿವ್, ಬಟ್ ಚಿಲ್ಡ್ರನ್ ಅನ್ನು ನಿಮ್ಗೆ ಬೇರೆ ರೀತಿಯಲ್ಲಿ ನೀವು ಕೆಲವು ಗ್ಯಾಲರೀಸ್ ಎಲ್ಲ ನೋಡಿರ್ಬೋದು ಸುಜಾತ, ಕೆಲವು ವೆಬ್ಸೈಟ್ಸ್ ಗ್ಯಾಲರಿ ಇರ್ಬೋದು. ಇಮೇಜಸ್, ಕೆಲವು ಇಮೇಜಸ್ ಫುಲ್ ಲೆಂತ್ ತಗೊಳುತ್ತೆ, ಕೆಲವು ಇಮೇಜಸ್ ಸ್ವಲ್ಪ ಲೆಂತ್ ತಗೊಳುತ್ತೆ, ಕೆಲವು ಇಮೇಜಸ್ ಮಲ್ಟಿಪಲ್ ಆಗಿರುತ್ತೆ, ಕೆಲವು ಹಾರಿಜಾಂಟಲಿ ಸ್ಟ್ಯಾಕ್ ಆಗಿರುತ್ತೆ. ಅಂತ
ಅಂತ ಯೂಸ್ ಕೇಸಿಗೆ CSS ಗ್ರಿಡ್ ಯೂಸ್ ಮಾಡ್ತಾರೆ ಅಂತ. ಓಕೆ ಓಕೆ ಅರ್ಥ ಆಯ್ತಾ? ಸೊ ಇಟ್ಸ್ ಲೈಕ್ ಚಿಲ್ಡ್ರನ್ ಎಲ್ಲರೂ ಒಂದೇ ಡೈರೆಕ್ಷನ್ ಅಲ್ಲಿ ಇರಲ್ಲ, ಎಲ್ಲ ಯು ಕ್ಯಾನ್ ಮೇಕ್ ಚಿಲ್ಡ್ರನ್ ನಿಮ್ಗೆ ಹೇಗೆ ಬೇಕೋ ಆತರ ಮಾಡಬಹುದು ಚಿಲ್ಡ್ರನ್ ಅನ್ನು. ಬಟ್ ಫ್ಲೆಕ್ಸ್ ಅಲ್ಲಿ ಚಿಲ್ಡ್ರನ್ ಯಾವತ್ತು ಯೂನಿ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ that's the main difference. ಅದು ನಿಮ್ಗೆ CSS ಗ್ರಿಡ್ ಬರುವಾಗ ಗೊತ್ತಾಗುತ್ತೆ. ಚಿಲ್ಡ್ರನ್ ಕ್ಯಾನ್ ಬಿ ವೆರಿ ಫ್ಲೆಕ್ಸಿಬಲ್ ಇನ್ ದಟ್ ಅಂತ ಹೇಳಿ ಎಲ್ಲ CSS ಗ್ರಿಡ್ ಅಲ್ಲಿ ಮಾಡಲ್ಲ. ಫ್ಲೆಕ್ಸ್ ಬಾಕ್ಸ್ ಕೂಡ ಯೂಸ್ ಮಾಡ್ತಾರೆ. ಎಲ್ಲ CSS ಗ್ರಿಡ್ ಅಂತ ಅಲ್ಲ, ಬಟ್ ಫ್ಲೆಕ್ಸ್ ಬಾಕ್ಸ್ ಕೂಡ ಹೆವಿಲಿ ಯೂಸ್ಡ್ ಇದೆ. ಓಕೆ ಮನಿ, ಥ್ಯಾಂಕ್ ಯು. ಯಪ್. ಮನೆಯವ್ರೆ, ಫ್ಲೆಕ್ಸ್ ಬಾಕ್ಸ್ ಚಿಲ್ಡ್ರನ್ ಐಟಮ್ಸ್ ಸ್ಟೈಲಿಂಗ್ ಇವತ್ತೇ ಕಂಟೈನ್ ಮಾಡೋಣ, ಅದರ್ವೈಸ್ ಇಟ್ ವಿಲ್ ಬಿ ಓವರ್ವೆಲ್ಮಿಂಗ್ ಫಾರ್ ದೆಮ್. ಹೌದೌದು, ಇಲ್ಲ, ವಿಲ್ ಟೇಕ್ ಇಟ್ ಸ್ಲೋಲಿ ಬಿಕಾಸ್ these two topics are the key aspects ಅಲ್ಲ, so it's fine. And ಹೇಗೂ ನಾಳೆ ಕ್ಲಾಸ್ ಇಲ್ಲ, so let them practice and they have to build something on Flexbox, so that's also very important. Okay, fine. ಸೊ ನಿಮಗೆ ಚಿಲ್ಡ್ರನ್ ಪ್ರಾಪರ್ಟೀಸ್ ಅಲ್ಲಿ ಆರ್ಡರಿಂಗ್ ಬರುತ್ತೆ, ಫ್ಲೆಕ್ಸ್ ಗ್ರೋ ಅಂತ ಬರುತ್ತೆ. ಸೊ ನಾವು ಇಲ್ಲಿ ಡಿಸೇಬಲ್ ದಿಸ್ ರೆಸ್ಪಾನ್ಸಿವ್ ಥಿಂಗ್. ಸೊ ನಾನು ಇಲ್ಲಿ ಆರ್ಡರ್ ಎಲಿಮೆಂಟ್ ಹಾಕ್ತಾ ಇದ್ದೀನಿ. ಸೊ ಇದು ಒಂದೇ ಎಲಿಮೆಂಟ್ ಹಾಕ್ತಾ ಇದ್ದೀನಿ, ಜಸ್ಟ್ ನಾಟ್ ಟು ಮೆಸ್ ವಿತ್ ಆಲ್ ಅದರ್ ಐಟಮ್ಸ್. ನಾನು ಫಸ್ಟ್ ಎಲಿಮೆಂಟ್ ಐಟಮ್ 1ಗೆ ಆರ್ಡರ್ ಹಾಕ್ತಾ ಇದ್ದೀನಿ, ಆರ್ಡರ್ 3 ಹಾಕ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಆರ್ಡರ್ 3 ಹಾಕಿದ್ರೆ ಸಿ ಇಟ್ ಇಸ್ ಗೋಯಿಂಗ್ ಟು ಲಾಸ್ಟ್ ಐಟಮ್. ಮನೆಯವರು, ದಿಸ್ ಈಸ್ ದಿ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್. ಮನೆಯವರು ಅರಿದೆ? ಜಸ್ಟ್ ಅ ಸೆಕೆಂಡ್, ನಾನು ಆರ್ಡರಿಂಗ್ ಮರ್ತ್ಬಿಟ್ಟಿದ್ದೀನಿ. ತುಂಬಾ ಎಲಿಮೆಂಟ್ 99 ಇದೆ. ಓಕೆ, ಸೊ ಓಕೆ ಗಾಟ್ ಇಟ್. ಸೊ ನಾವು ಆರ್ಡರ್ ಫಸ್ಟ್ ಎಲಿಮೆಂಟ್ಗೆ ಐ ಆಮ್ ಪುಟಿಂಗ್ ಇಟ್ ಆಸ್ ಆರ್ಡರ್ ಸೆಕೆಂಡ್. ಸೊ ಸೆಕೆಂಡ್ ಎಲಿಮೆಂಟ್ಗೆ ಐ ನೀಡ್ ಟು ಮೆನ್ಷನ್ ಮ್ಯಾನ್ಯುವಲಿ ದಿ ಆರ್ಡರ್ಸ್. ಓಕೆ, ಇದಕ್ಕೆ 1 ಅಂತ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಲಿಮೆಂಟ್ಗೆ ಐ ಆಮ್ ಪುಟಿಂಗ್ ಆರ್ಡರ್ 5, order 1, order 2, order 3. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನೀವು ಡಾಮ್ ಎಲಿಮೆಂಟ್ ಅಲ್ಲಿ ಫಸ್ಟ್ ಒಂಚೂರು ಮೇಲೆ ಇರ್ತದೆ. ಸೊ ಐಟಮ್ 1 ಇದೆ. ಸೊ ಐಟಮ್ 1 ಅಲ್ಲಿ ಆರ್ಡರ್ 2 ಅಂತ ಹಾಕಿದ್ದೀನಿ. ಆರ್ಡರ್ 2 ಅಂದ್ರೆ ನಮ್ದು ಈ HTML ಆರ್ಡರ್ ಅಲ್ಲಿ ಸೆಕೆಂಡ್ ಆರ್ಡರ್ ಅಲ್ಲಿ ಯಾವುದಿದೆ, ಸೆಕೆಂಡ್ ಬಂದು ಐಟಮ್ 2 ಇದೆ. ಸೊ ಈ ಎಲಿಮೆಂಟ್ ಅಲ್ಲಿ ನಾನು ಇದನ್ನ ರಿಪ್ಲೇಸ್ ಮಾಡೋದಕ್ಕೆ, ಆರ್ಡರ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಎಲಿಮೆಂಟ್ಗೆ ಆರ್ಡರ್ 2 ಅಂತ ಹಾಕಿದಾಗ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಸಿಮಿಲರ್ಲಿ ಸೆಕೆಂಡ್ ಐಟಮ್ಗೆ ನಾನು ಆರ್ಡರ್ 1 ಹಾಕಿದ್ದೀನಿ. ಸೊ ಆರ್ಡರ್ 1 ಐಟಮ್ ಇಲ್ಲಿ ಬರಬೇಕಿತ್ತು. ಒಂದು ನಿಮಿಷ.
ಒಂದೇ ನಿಮಿಷ ಒಂದು ಡಿಬಗ್ಗಿಂಗ್. ಆರ್ಡರ್ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗುತ್ತೆ, 1 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಆರ್ಡರ್ 3 ಅಂತ ಇದೆಯಲ್ಲ, ಓಕೆ ಒಂದ್ ಸೆಕೆಂಡ್ ಬನ್ನಿ. ಇಲ್ಲಿ ಆರ್ಡರ್ 5 ಅಂತ ಕೊಟ್ಟಿದ್ರಲ್ಲ ಇಲ್ಲಿ, ಅದು ಥರ್ಡ್ ಎಲಿಮೆಂಟ್ ಕೊಟ್ಟಿರೋದು. ಸೊ ಅದು 6 ಆಗತ್ತಲ್ಲ ನೋಡಿ. 1 2 3 4 5 6 ಆಗುತ್ತೆ. ಓ, ನಾನು ಒಂದಕ್ಕೆ ಯಾವ್ದಕ್ಕೆ ಮಿಸ್ ಮಾಡಿದ್ದೀನಿ, 6 ಕೊಟ್ಟಿಲ್ಲ. ಓಕೆ, 6th ಐಟಮ್ ಥರ್ಡ್ ಕೊಟ್ಟಿದ್ದೀನಿ. ಸೊ 1 2 3 4 ಕೊಟ್ಟಿಲ್ಲ ಅಲ್ಲ. ಓಕೆ, 1 2 ಕಡೆ ಇದೆ, ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಸೊ ಐ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್. ನಾನು ಸೆಕೆಂಡ್ ಐಟಮ್ಗೆ ಐ ನೀಡ್ ಟು ಗಿವ್ 4. ಸೊ ಸೀಕ್ವೆನ್ಸ್ ಇಲ್ಲಿ ಟೋಟಲ್ 6 ಐಟಮ್ಸ್ ಇದೆ ಅಲ್ಲ. ಓಕೆ, ನೌ ಇಟ್ ಇಸ್, ಐ ಥಿಂಕ್ ಇಟ್ ಇಸ್ ಕರೆಕ್ಟ್ ಅಲ್ಲ. ಓಕೆ, so let me check. Oh, 2 and 2 it is there. 1 2. So 1 1 2 3 4 5. I think I need to give 6. So ಇವಾಗ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ನಾನು HTML ಸ್ಟ್ರಕ್ಚರ್ ಫಸ್ಟ್ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ. ಸೊ ನಿಮಗೆ ಐಟಮ್ 1 ಐಟಮ್ 2 ಐಟಮ್ 3 ಈ ಆರ್ಡರ್ ಅಲ್ಲಿ ಇದೆ. ನಾನು ಇಲ್ಲಿ CSS ಅಲ್ಲಿ ಏನ್ ಡಿಫೈನ್ ಮಾಡ್ತಿದ್ದೇನೆ ಅಂದ್ರೆ, ಐಟಮ್ 1 ಫ್ಲೆಕ್ಸ್ ಐಟಮ್ 1ಗೆ ಆರ್ಡರ್ 6 ಅಲ್ಲಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈ HTML ಫಸ್ಟ್ ಐಟಮ್ ನ 6th ಅಲ್ಲಿ ತೋರಿಸಿ ಅಂತ, ಡಿಸೈನ್ ಅಲ್ಲಿ ವೆಬ್ ಪೇಜ್ ಅಲ್ಲಿ ತೋರಿಸ್ಬೇಕಾದ್ರೆ 6th ಅಲ್ಲಿ ತೋರಿಸಿ, ದಟ್ ಈಸ್ ಆರ್ಡರ್ 6 ಅಂತ. ನಾನು ಆರ್ಡರ್ 6 ಅಲ್ಲಿ ಕೊಟ್ಟಾಗ ನೀವು ನೋಡ್ಬೋದು 6th ಐಟಮ್ ಅಲ್ಲಿ ಇರೋ ಕಡೆ ಐಟಮ್ 1 ಇದೆ. ಸಿಮಿಲರ್ಲಿ ಆರ್ಡರ್ ಸೆಕೆಂಡ್ ಐಟಮ್. ಸೊ ನೀವು HTML ಅಲ್ಲಿ ಸೀಕ್ವೆನ್ಸ್ ಚೇಂಜ್ ಆಗೋದಿಲ್ಲ, ಬಟ್ ನೀವು ಇಲ್ಲಿ ಬ್ರೌಸರ್ ಡಿಸ್ಪ್ಲೇ ಅಲ್ಲಿ ಆರ್ಡರ್ ಚೇಂಜ್ ಆಗುತ್ತೆ. ಸೊ ಸೆಕೆಂಡ್ ಐಟಮ್ಗೆ ಬಂದು ಆರ್ಡರ್ 4 ಕೊಟ್ಟಿದ್ದೀನಿ. ಸೊ ಸೆಕೆಂಡ್ ಆರ್ಡರ್ ಬಂದು ಈ 4th ಐಟಮ್ ಎಲ್ಲಿ ಡಿಸ್ಪ್ಲೇ ಆಗಬೇಕಿತ್ತಲ್ಲ ಅಲ್ಲಿ ಬರುತ್ತೆ. ನೀವು ಲಾಸ್ ಔಟ್ ಮಾಡ್ಬೋದು 1 2 3 4. 4 ಅಲ್ಲಿ ಸೆಕೆಂಡ್ ಐಟಮ್ ಬಂದಿದೆ. ಸೊ ಸೆಕೆಂಡ್ ಐಟಮ್ಗೆ ಆರ್ಡರ್ 4. ಥರ್ಡ್ ಐಟಮ್ಗೆ ಐ ವಾಂಟ್ ಇಟ್ ಟು ಬಿ ಡಿಸ್ಪ್ಲೇಡ್ ಎಟ್, ಅಂದ್ರೆ ನಾನು 5ನೇ ಐಟಮ್ ಅಲ್ಲಿ ತೋರಿಸ್ಬೇಕು, ಅದಕ್ಕೆ ಆರ್ಡರ್ 5 ಅಂತ ಕೊಡ್ತಾ ಇದ್ದೀನಿ. ಸೊ ಎಸೆನ್ಷಿಯಲಿ ಆರ್ಡರ್ ಐಟಮ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ನನಗೆ ಈ ಚಿಲ್ಡ್ರನ್ ಐಟಮು ಬೇರೆ ಐಟಮ್ ಯಾವ ಪೊಸಿಷನ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ಯಾವ ಎಲಿಮೆಂಟ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ಅದನ್ನ ಆರ್ಡರ್ ಅಲ್ಲಿ ಪಾಸ್ ಮಾಡಬೇಕು. ಸೊ ಇದು ಅರ್ಥ ಆಯ್ತಾ ಆರ್ಡರ್? ಸೊ ಟೋಟಲ್ ನಮಗೆ 6 ಎಲಿಮೆಂಟ್ಸ್ ಇದೆ, ಆಂಕರ್ ಎಲಿಮೆಂಟ್ಸು. ಸೊ ಸೀಕ್ವೆನ್ಸಲ್ಲಿ ಐಟಮ್ 1 ಐಟಮ್ 2 ಐಟಮ್ 3 ಅಂತ ಎಲ್ಲ ಲೋಡ್ ಮಾಡಿದ್ದೀನಿ. ಬಟ್ ನಾನು ಇನ್ಸ್ಟ್ರಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಐಟಮ್ 1 ಆರ್ಡರ್ 6 ಅಲ್ಲಿ ತೋರಿಸಿ ಅಂತ. ಸೊ ನಾನು ಇವಾಗ ಇದು ಆರ್ಡರ್ಸ್ ಎಲ್ಲ ಡಿಸೇಬಲ್ ಮಾಡಿದ್ರೆ ನಿಮಗೆ ಬೈ ಡಿಫಾಲ್ಟ್ ಸೀಕ್ವೆನ್ಸ್ ಅಲ್ಲೇ ಕಾಣಿಸುತ್ತೆ. ನಿಮ್ಗೆ ಎಲ್ಲ ಸೀಕ್ವೆನ್ಸ್ ಅಲ್ಲಿ ಇರುತ್ತೆ. ವಿನೋದ್ ಅವರೇ, ಹೇಳಿ. ಅದು ಆರ್ಡರ್ ಬಗ್ಗೆ ಹೇಳಿದ್ರಲ್ಲ ಇವಾಗ ನೀವು. ಓಕೆ, ಅದು ವಿತೌಟ್ ಆರ್ಡರ್ ನಾವು ಅಲ್ಲೇ ಸೀಕ್ವೆನ್ಸ್ ಚೇಂಜ್ ಮಾಡ್ಕೋಬಹುದಲ್ಲ ಡೈರೆಕ್ಟ್ ಆಗಿ HTML ಸ್ಟ್ರಕ್ಚರ್ ಅಲ್ಲಿ ಯೂಶುವಲಿ. ಕೆಲವೊಂದು ಯೂಸ್ ಕೇಸಸ್ ಬರುತ್ತೆ ಯಾವಾಗ ನೀವು HTML ಸ್ಟ್ರಕ್ಚರ್ನ ಏನು ಚೇಂಜ್ ಮಾಡಕ್ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ನಾವು CSS ಇಂದಾನೆ ಆರ್ಡರ್ ಚೇಂಜ್ ಮಾಡಬಹುದು ಅಂತ ಕೆಲವೊಂದು ಯೂಸ್ ಕೇಸಸ್ ಬರುತ್ತೆ. ನಾವು HTML ಅಲ್ಲೇ ಇವಾಗ ನಾನು ಫಸ್ಟ್ ಎಲಿಮೆಂಟ್ಗೆ 6th ಬೇಕು ಅಂದ್ರೆ ಇದನ್ನ ಕಟ್ ಮಾಡಿ ಫಸ್ಟ್ ಎಲಿಮೆಂಟ್ಗೆ 6th ಅಲ್ಲಿ ಇಲ್ಲ ಹಾಕಿದ್ರೆ ಬರುತ್ತೆ. ವಾಟ್ ಯು ಆರ್ ಸೇಯಿಂಗ್ ಇಸ್ ಕರೆಕ್ಟ್. ಬಟ್ ಕೆಲವೊಂದು ಇದರಲ್ಲಿ ನಾವು HTML ನ ಟಚ್ ಮಾಡಕ್ ಆಗೋದಿಲ್ಲ. ಕೆಲವು ಇದರಲ್ಲಿ ನಮ್ಮ CSS ಇಂದ ಆರ್ಡರ್ ಚೇಂಜ್ ಮಾಡೋದಕ್ಕೆ ಕೆಲವೊಂದ್ಸಲ ಫಂಕ್ಷನಾಲಿಟಿ ಬೇಕಾಗುತ್ತೆ. ಸ್ಪೆಸಿಫಿಕ್ ಯೂಸ್ ಕೇಸಸ್ ಕರೆಂಟ್ಲಿ ನನ್ನ ತಲೆಯಲ್ಲಿ ಯಾವುದೂ ಇಲ್ಲ. ಯಾವ್ದಾದ್ರು ಒಂದು ಗುಡ್ ಎಕ್ಸಾಂಪಲ್ ಸಿಕ್ಕರೆ ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ಐ ವಿಲ್ ಎನೇಬಲ್ 1 by 1. ಓಕೆ, ಆರ್ಡರ್ 6 ಅಲ್ಲಿ ಕೊಟ್ರೆ ನೀವು ಇದು ಆರ್ಡರ್ 6 ಗೆ ಬಂದು ರಿಪ್ಲೇಸ್ ಆಗುತ್ತೆ. ಬಟ್ ರೆಸ್ಟ್ ಐಟಮ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕಡೆ ಪುಷ್ ಆಗುತ್ತೆ. ಫಸ್ಟ್ ಐಟಮ್ ಆ ಕಡೆ ಬಂದು ಕೂತ್ಕೊಂತು. ಸೊ ಸೆಕೆಂಡ್ ಐಟಮ್ಗೆ ನಾನು 4th ಆರ್ಡರ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕು ಅಂದ್ರೆ, ಸೊ ಈ ಕಡೆ ಥರ್ಡ್ ಐಟಮ್ ಅಲ್ಲಿ ಇರೋದು ಈ ಕಡೆ ಬರುತ್ತೆ, ಬಟ್ 4th ಐಟಮ್ ಅಲ್ಲಿ ಸೆಕೆಂಡ್ ಐಟಮ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನಾವು ಯಾವುದಕ್ಕೆ ಆರ್ಡರ್ ಕೊಟ್ಟಿರ್ತೀವಲ್ಲ ಅದು ಪ್ರಿಯಾರಿಟಿಯಲ್ಲಿ ಆ ಸ್ಪೇಸ್ ನ ಆಕ್ಯುಪೈ ಮಾಡುತ್ತೆ, ಬೇರೆದನ್ನೆಲ್ಲ ಶಿಫ್ಟ್ ಮಾಡುತ್ತೆ, ಆ ಕಡೆ ಪುಷ್ ಮಾಡುತ್ತೆ.
ಸೊ ಸಿಮಿಲರ್ಲಿ ನಾನು ಥರ್ಡ್ ಎಲಿಮೆಂಟ್ಗೆ ಆರ್ಡರ್ 5 ಅಲ್ಲಿ ಬೇಕು ಅಂತ ಕೊಡ್ತಾ ಇದ್ದೀನಿ. ಸೊ ಅಲ್ಲಿ 5 ಬರುತ್ತೆ ಆರ್ಡರ್ ಥರ್ಡ್ ಐಟಮ್. ಸೊ ಅದೇ ತರ ಸಿಮಿಲರ್ಲಿ ಇದು ಆರ್ಡರಿಂಗ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಅಂದ್ರೆ ಕಂಟೆಂಟ್ ಮಾತ್ರ ಈ ಕಡೆಯಿಂದ ಆ ಕಡೆ ಮೂವ್ ಮಾಡೋದು ಅಷ್ಟೇ ಅಲ್ವಾ ಇದು? ಹೌದು, ಕಂಟೆಂಟ್ ಅಂದ್ರೆ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಮಾತ್ರ ಮೂವ್ ಆಗುತ್ತೆ. ಬಟ್ ನಿಮ್ಮ ಡಾಮ್ ಸ್ಟ್ರಕ್ಚರ್ ಅಲ್ಲಿ ನಿಮ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ನೀವು HTML ಯಾವ ತರ ಬರ್ದಿರ್ತೀರ ಅದೇ ತರ ಇರುತ್ತೆ. ಇವಾಗ ನೀವು ಆಂಕರ್ ಟ್ಯಾಗ್ ಅಂತ ಹಾಕಿದ್ರೆ ನಮ್ಗೆ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇಲ್ಲ. ಇನ್ ಬಿಟ್ವೀನ್ ಏನಾದ್ರು ಪಿ ಟ್ಯಾಗು ಆ ಟ್ಯಾಗು ಇತ್ತು ಅಂದ್ರೆ ಸೊ ಅವಾಗ ಹೆಂಗೆ ಅಂತ. ಸೊ ಸಿಮಿಲರ್ಲಿ ನಾನು ಇವಾಗ ಇಲ್ಲಿ ಪಿ ಟ್ಯಾಗ್ ಹಾಕ್ತಾ ಇದ್ದೀನಿ. ಸೊ href ಡಿಲೀಟ್ ಮಾಡ್ತಾ ಇದ್ದೀನಿ. ಲೆಟ್ ಮೀ ಡೂ ದಿಸ್. ಸೊ ಇವಾಗ ಬಂದು ಇದು ನಮ್ಗೆ ಐಟಮ್ ಪಿ ಟ್ಯಾಗ್ ಇರೋದು. ನಾನು ಫುಲ್ ಸೆಂಟೆನ್ಸ್ ಹಾಕ್ಬಿಡ್ತೀನಿ. ಇಲ್ಲವರೆ ಒಂದಿಷ್ಟು ಸಾರಿ ಡಿಲೀಟ್ ಮಾಡ್ಬಿಟ್ನಾ? ಓಕೆ, ಸೆಂಟೆನ್ಸ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಸೊ ನೀವು ಇದು ಸೆಕೆಂಡ್ ನಿಮ್ಗೆ HTML ಅಲ್ಲಿ ಸೆಕೆಂಡ್ ಆರ್ಡರ್ ಇದೆ. ಬಟ್ ನಾನು ಫ್ಲೆಕ್ಸ್ ನಮ್ದು ಸೀಕ್ವೆನ್ಸ್ ಅಲ್ಲಿ ಆರ್ಡರ್ 4 ಕೊಟ್ಟಿದ್ದೀನಿ. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲಿ ಬರುತ್ತೆ. ಸೊ ನಾವು ಡಿಸ್ಪ್ಲೇ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು ಅನ್ನೋದನ್ನೇ ಇದು ಇನ್ಸ್ಟ್ರಕ್ಷನ್, ಆರ್ಡರ್ ಇನ್ಸ್ಟ್ರಕ್ಷನ್. ಅರ್ಥ ಆಯ್ತಾ? ಓಕೆ ಓಕೆ. ಬೇರೆ ಏನಾದ್ರು ಕನ್ಫ್ಯೂಷನ್ ಇದೆಯಾ? ಇದ್ರೆ ಹೇಳಿ. ಇಲ್ಲ ಅದೇ ನಾನ್ ಏನ್ ಅನ್ಕೊಂಡೆ ಗೊತ್ತಾ, ಕಂಟೆಂಟ್ ಮಾತ್ರ ಆ ಕಡೆಯಿಂದ ಈ ಕಡೆ ಮೂವ್ ಮಾಡ್ತೀರಾ. ಬಟ್ ಇವಾಗ ಪಿ ಟ್ಯಾಗ್ ಇದ್ದು ಎ ಟ್ಯಾಗ್ ಅಂದ್ರೆ ಇವಾಗ ನೋಡಿ ಇದನ್ನ ಆರ್ಡರ್ ಚೇಂಜ್ ಮಾಡ್ಬಿಡಿ. ಜಸ್ಟ್ ಏನ್ ಗೊತ್ತಾ, ಈಗ ಆರ್ಡರ್ 4 ಅಂತ ಹಾಕ್ತಾ ಇದ್ರಲ್ಲ, ಇದನ್ನ 1ಗೆ ಹೇಗೆ ಹಾಕಿದ್ರೆ ಅಂದ್ರೆ ಫಸ್ಟ್ 1ಗೆ ಹಾಕಿದ್ರೆ ಅಂತ ಹಾಕ್ಬೋದು. ಆಕ್ಚುಲಿ ನಮ್ಗೆ ಕನ್ಫ್ಲಿಕ್ಟ್ ಆಗುತ್ತೆ. ಟೋಟಲ್ 6 ಐಟಮ್ ಇದೆಯಲ್ಲ, ನಾನು ಮ್ಯಾನ್ಯುವಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ 1ಗೆ ಹಾಕಿದ್ರೆ ಅದು ಓವರ್ ಹೆಡ್ ಆಗುತ್ತೆ. ಸೊ 1ಗೆ ಬರುತ್ತೆ. ಸೆಕೆಂಡ್ ಐಟಮ್ ಇಲ್ಲಿ ನೀವು HTML ಅಲ್ಲಿ ನೋಡ್ಬೋದು. ಫಸ್ಟ್ ಐಟಮ್ 1 ಇದೆ, ಸೆಂಟೆನ್ಸ್ ಸೆಕೆಂಡ್ ಅಲ್ಲಿ ಇದೆ. ಬಟ್ ನಾನು ಆರ್ಡರ್ 1 ಅಂತ ಮೆನ್ಷನ್ ಮಾಡೋದಕ್ಕೆ ಅದು ಫಸ್ಟ್ ಅಲ್ಲಿ ಬರುತ್ತೆ ಡಿಸ್ಪ್ಲೇ ಅಲ್ಲಿ. ಸೊ ಈ ಆರ್ಡರ್ ಯಾವ್ದಕ್ಕೆ ಕರೆಸ್ಪಾಂಡಿಂಗ್ ಆಗುತ್ತೆ ಅಂದ್ರೆ ನಮ್ಮ ಬ್ರೌಸರ್ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ಡಿಸ್ಪ್ಲೇ ಆಗತ್ತಲ್ಲ, ಸೊ ಅದೇ ಇದು ಆರ್ಡರ್ ಮೆನ್ಷನ್ ಮಾಡೋದು. ಸೊ ಈ ನಾವು ಯಾವ ಆರ್ಡರ್ ಮೆನ್ಷನ್ ಮಾಡ್ತೀವಿ ಸ್ಕ್ರೀನ್ ಅಲ್ಲಿ ಅದೇ ಆರ್ಡರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಬಟ್ HTML ಸೀಕ್ವೆನ್ಸ್ ಆರ್ಡರ್ ಇಟ್ ರಿಮೇನ್ಸ್ ಸೇಮ್. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಚಿಲ್ಡ್ರನ್ ಐಟಮ್ ಬಂದ್ಬಿಟ್ಟು ಫ್ಲೆಕ್ಸ್ ಗ್ರೋ ಅಂತ ಬರುತ್ತೆ. ಸೊ ಫ್ಲೆಕ್ಸ್ ಗ್ರೋ ಅಲ್ಲಿ ಯಾವ ತರ ಇದ್ರಲ್ಲಿ ಏನು ಗ್ರೋ ಅಂದ್ರೆ ಇವಾಗ ಫಸ್ಟ್ ಎಲಿಮೆಂಟ್ ಯಾವ ರೇಷಿಯೋಲಿ ಗ್ರೋ ಆಗಬೇಕು, ಸೆಕೆಂಡ್ ಎಲಿಮೆಂಟ್ ಯಾವ್ದಲ್ಲಿ ಏನು ಆಕ್ಯುಪೈ ಮಾಡಬೇಕು, ಅದೆಲ್ಲ ಬರುತ್ತೆ. ಜಸ್ಟ್ ಅ ಸೆಕೆಂಡ್. ಸೊ ನಾನು ಜಸ್ಟ್ ಫಾರ್ ಇಲಿಸ್ಟ್ರೇಟಿವ್ ಪರ್ಪಸ್ ಐ ವಿಲ್ ಓನ್ಲಿ ಟೇಕ್ 3 ಎಲಿಮೆಂಟ್ಸ್. ಸೊ ನಾನು 1 ಅಂತ ಕೊಟ್ಟಾಗ ಸ್ಪೇಸಸ್ ಬಿಟ್ವೀನ್ ಎಲ್ಲಾನು ಈಕ್ವಲಿ ಡಿವೈಡ್ ಆಗುತ್ತೆ. ಸೊ ನೀವು ಇಲ್ಲಿ ಆಕ್ಯುಪೇಷನ್ ನೋಡ್ಬೋದು. ಈ ಕಂಟೆಂಟ್ 1ದ್ದು ನೀವು ಆಂಕರ್ ಇದೆಲ್ಲ, ನೀವು ಇಲ್ಲಿ ಸ್ಪೇಸಸ್ ಕಾಣ್ತಿದೆ ಗೊತ್ತಾ, ಫುಲ್ ಸ್ಪೇಸ್ ಅಂದ್ರೆ 3 ತರ ಡಿವೈಡ್ ಆಗುತ್ತೆ. ನೀವು ಪ್ರೀವಿಯಸ್ ನಾನು ಮೆನು ಐಟಮ್ ಹಾಕಿದಾಗ ಮೆನು ಐಟಮ್ ಸ್ಪೇಸ್ ಚಿಕ್ತಿತ್ತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಗ್ರೋ ಅಂತ ಕೊಟ್ಟಾಗ ಟೋಟಲ್ ಬ್ರೌಸರ್ ಬಿಡ್ತದ್ದು ನಂಬರ್ ಆಫ್ ಡಿವೈಡೆಡ್ ಬೈ ಎಷ್ಟು 3 ಎಲಿಮೆಂಟ್ ಇದೆಯಲ್ಲ, 3 ಎಲಿಮೆಂಟ್ಗೆ ಡಿವೈಡ್ ಆಗಿ ಸ್ಪೇಸಸ್ ಆಕ್ಯುಪೈ ಆಗುತ್ತೆ. ನಾನು ಇವಾಗ ಬ್ಯಾಕ್ ಗ್ರೌಂಡ್ ಕಲರ್ ಎನೇಬಲ್ ಮಾಡ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಇದು ಫ್ಲೆಕ್ಸ್ ಗ್ರೋ ಅಂತ ಕೊಟ್ಟಾಗ ಫುಲ್ಲಿ ನಿಮ್ಗೆ ಇದು ಸಿಗತ್ತೆ. ಸೊ ನಾನು ಸ್ಪೆಸಿಫಿಕ್ ಆಗಿ ಫ್ಲೆಕ್ಸ್ ಗ್ರೋ ನಾನು ಇಲ್ಲಿ ಕೊಡದೇ ಇರ್ಬೋದು. ಲೈಕ್ ನಾನು ಸೆಕೆಂಡ್ ಎಲಿಮೆಂಟ್ಗೆ ಫ್ಲೆಕ್ಸ್ ಅಲ್ಲಿ ಇಲ್ಲ, ನಾನು ಫ್ಲೆಕ್ಸ್ ವಿಡ್ತ್ ಅಲ್ಲಿ ಮ್ಯಾನುವಲಿ ವಿಡ್ತ್ ಕೊಡ್ಬೋದು. ಒಂದು ನಿಮಿಷ ಇಲ್ಲಿ ವಿಡ್ತ್ ಕೊಟ್ಟು ತೋರಿಸ್ತೀನಿ. ಸೊ ನಾನು ಸೆಕೆಂಡ್ ಎಲಿಮೆಂಟ್ಗೆ ವಿಡ್ತ್ 200 ಕೊಟ್ಟಿದ್ದೀನಿ. ಫಸ್ಟ್ ಬ್ರೌಸರ್ ಟೋಟಲ್ ವಿಡ್ತ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ವಿಡ್ತ್ ಅಲೋಕೇಟ್ ಆಗತ್ತೆ. ಬೇರೆ ಉಳಿದಿರೋ ಸ್ಪೇಸು
ಈ ಐಟಮ್ಗಳು ಮತ್ತೆ ಈಕ್ವಲ್ ಆಗಿ ಡಿವೈಡ್ ಆಗತ್ತೆ. ಸೊ ಇವಾಗ ಬ್ರೌಸರ್ ನಾನು ಝೂಮ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ, ಜಸ್ಟ್ ಅ ಸೆಕೆಂಡ್. ಸೊ ಇದು ಝೂಮ್ ಔಟ್ ಮಾಡಿದಾಗ ಇದು 200 ಪಿಕ್ಸೆಲ್ ಇಲ್ಲಿದೆ. ಬೇರೆ ಇದು ಗ್ರೋ ಐಟಮ್ಸ್ ಅಲ್ಲಿ ಎಷ್ಟು ಆಕ್ಯುಪೈ ಮಾಡಬೇಕು ಅಷ್ಟು ಮಾಡ್ತಾ ಇದೆ. It's 9 o'clock. ಒಂದ್ ನಿಮಿಷ, ಐ ಆಮ್ ನಾಟ್ ಏಬಲ್ ಟು ಝೂಮ್ ಇನ್. ಸೊ ನಾನು ಇವಾಗ ಡಿಸೇಬಲ್ ಮಾಡಿದಾಗ ಇಟ್ ಟೇಕ್ಸ್ ಆಟೋಮೆಟಿಕ್ ವಿಡ್ತ್. ಕೆಲವೊಂದು ಸಿನಾರಿಯಲ್ ಬೇಕಾಗುತ್ತೆ, ಲೈಕ್ ಫ್ಲೆಕ್ಸ್ ಬಾಕ್ಸ್ ಸಿಂಕ್ ಮಾಡ್ಬೋದು.